ಸಮರ್ಥ ಅನುಭವವನ್ನು ಪಡೆಯುತ್ತಾರೆ. ಇದೇ ಭಕ್ತ ಸ್ಥಳ. ಇಲ್ಲಿ ಆ ಭಕ್ತ ಸ್ಥಳದ ಬಗ್ಗೆ ವಚನ ಹೇಳ್ತಾರೆ. ಭವಿಯ ತಂದು ಭಕ್ತನ ಮಾಡಿ ಪೂರ್ವಾಶ್ರಯವನ್ನಡೆದ ಬಳಿಕ ಪೂರ್ವವನೆತ್ತಿ ನುಡಿವ ಗುರುದ್ರೋಹಿಯ ಮಾತ ಕೇಳಲಾಗದು. ಏನಂದ್ರೆ ಭವಿಯ ತಂದು ಭಕ್ತನ ಮಾಡಿ ಪೂರ್ವಾಶ್ರಯವ ಕಳೆದ ಬಳಿಕ ಪೂರ್ವವನೆತ್ತಿ ನುಡಿವ ಗುರುದ್ರೋಹಿಯ ಮಾತು ಕೇಳಲಾಗದು. ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಲಿಂಗದ್ರೋಹಿಯ ಮಾತು ಕೇಳಲಾಗದು. ಪೂರ್ವದಲ್ಲಿ ನಾಮವಿಲ್ಲದ ಗುರು, ಹೆಸರಿಲ್ಲದ ಲಿಂಗ, ಹೆಸರಿಲ್ಲದ ಶಿಷ್ಯ, ಈ ತ್ರಿವಿಧ ಸ್ಥಳವನ್ನರಿಯದ ಕೆಟ್ಟರೋದು ಈಶ್ವರ. ಇವರ ಭಾಷೆ ಏನಂತಂದ್ರೆ, ಇಲ್ಲಿ ವಿಷಯ ವ್ಯಾಮೋಹಿಯಾಗಿ ಭವದ ಪಥವಿಡಿದು ಸಾಗುವ ಭವಿ. ನೋಡು, ಭವಿ ಯಾರು ಭಕ್ತರ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪರಸ್ಪರ ತಿಳಿಸ್ತಾ ಇದ್ದಾರೆ. ವಿಷಯ ವ್ಯಾಮೋಹಿಯಾಗಿ ಭವದ ಪಥವಿಡಿದು ಸಾಗಿಸುವವನೇ ಭವಿ. ಕರುಣಾಳವಾದ ಶ್ರೀಗುರುವು ಅಂತ ಭವಿಯ ಮನವ ಪರವರ್ತಿಸಿ ಭಕ್ತಿಯ ಪಥವೇಡಿಸುತ್ತಾನೆ. ಪೂರ್ವದ ಸಂಸಾರಿಕ ಒಲವು ನಿಲುವುಗಳನ್ನು ಪರಿವರ್ತಿಸುತ್ತಾನೆ. ಅಂದರೆ ಪವಿತನ ಕಳೆದು ಭಕ್ತನನ್ನಾಗಿಸುತ್ತಾನೆ. ಇಂತಹ ಭಕ್ತರೆಲ್ಲರೂ ಸರಿಸಮನಾಗಿರುವರು. ಅವರಲ್ಲಿ ಭಿನ್ನ ಭೇದಗಳೇನಿಲ್ಲ. ಎಲ್ಲರೂ ಪವಿತ್ರರು. ಹೀಗಿದ್ದು ಯಾರಾತ ಭಕ್ತರಲ್ಲಿ ಪೂರ್ವಾಶ್ರಯವನ್ನೆತ್ತಿ ಪೂರ್ವದ ಬದುಕನ್ನು ಸ್ಮರಿಸಿ ಭೇದವೆಣಿಸಿದರೆ ಅದು ಗುರುದ್ರೋಹವಾಗುತ್ತದೆ. ಆ ಭೇದದ ಮಾತುಗಳನ್ನು ಕೇಳಲಾಗುವುದು. ಭಕ್ತನ ಮೈಮನಗಳಲ್ಲಿ ಲಿಂಗ ನೆಲೆಸಿದೆ. ಆ ಲಿಂಗದ ಮೂಲ ಸ್ವರೂಪವೇ ನಾಮರೂಪದಲ್ಲಿಲ್ಲದುದು ಎಂದ ಬಳಿಕ ಭಕ್ತರ ಆರಾಧ್ಯ ಲಿಂಗದಲ್ಲಿ ಭಿನ್ನ ಭಾವದಿಂದ ಹೆಸರಿಡಲಾಗದು, ಭೇದವೆಣಿಸಲಾಗದು. ಹಾಗೆ ಭೇದವನ್ನೆಣಿಸಿದರೆ ಅದು ಲಿಂಗದ್ರೋಹವಾಗುತ್ತದೆ. ಗುರುವೇ ಇರಲಿ, ಲಿಂಗವೇ ಇರಲಿ ಅಥವಾ ಶಿಷ್ಯನೇ ಇರಲಿ, ಅವರೆಲ್ಲರ ಸ್ವರೂಪನಾದ ಪರಮಾತ್ಮನ ಒಬ್ಬನೇ ಇಟ್ಕೊಂಡು ಅವನು ಕಾಮಶೀಲಗಳಿಲ್ಲದ ನಿಜವಂತ. ಈ ತ್ರಿವಿಧಕ್ಕೆ ಆಧಾರ, ಈ ತ್ರಿವಿಧಗಳ ತತ್ವವನ್ನು ಅರಿಯದೆ ಗುರುಗಳಲ್ಲಿ, ಲಿಂಗಗಳಲ್ಲಿ, ಶಿಷ್ಯರಲ್ಲಿ ಲೌಕಿಕ ಸಂಬಂಧವ ಸ್ಮರಿಸಿ ಭೇದ ಮಾಡುವವರು ತತ್ವ ಅರಿಯದ ಅಜ್ಞರು, ಭವಬದ್ಧರಾಗಿರುವರು. ಇಲ್ಲಿ ಭಾಷ್ಯದ ಅರ್ಥ ನೋಡೋಣ. ಭವಿಯ ತಂದು ಭಕ್ತನ ಮಾಡಿ ಮಾತು ಕೇಳಲಾಗದು ಅಂತಂದ್ರೆ, ಭವಪಥಗಾಮಿಯ ಭವಿ, ಭಕ್ತಿ ಪಥಗಾಮಿಯು ಭಕ್ತ. ಭವಿಗೆ ಜಾತ್ಯಾತೀತಗಳ ಭಾವ, ವಿಷಯಗಳ ವ್ಯಾಮೋಹ. ಭಕ್ತನಿಗೆ ಸರ್ವರಲ್ಲಿ ಶಿವಭಾವ, ಲಿಂಗದಲ್ಲಿ ಪರಮ ಮೋಹ. ಶ್ರೀ ಗುರುವು ಭವಿಯನ್ನು ತಂದು ಭಕ್ತರನ್ನಾಗಿಸುತ್ತಾನೆ. ಅಂಗಗುಣಗಳನ್ನು ಕಳೆದು ಲಿಂಗ ಗುಣಗಳನ್ನು ಪ್ರತಿಷ್ಠಾಪಿಸುತ್ತಾನೆ. ವಿಷಯದೊಲವ ನಿಲ್ಲಿಸಿ ಆತ್ಮದೊಲವ ಬೆಳೆಸುತ್ತಾನೆ. ಇಷ್ಟು ಪರಿವರ್ತನೆ ಹೊಂದಿ ಪರಿಶುದ್ಧರಾದ ಭಕ್ತರಲ್ಲಿ ಪೂರ್ವಾಶ್ರಯವಿಡಿದು ಪೂರ್ವದ ಭವಿತನವನ್ನು ಸ್ಮರಿಸಿ ಭಿನ್ನ ಭೇದವ ಮಾಡಲಾಗದು. ಮಾಡಿದರೆ ಅದು ಗುರುದ್ರೋಹ, ಗುರುವಿಗೆ ಗೈದ ಅಪಮಾನ. ಅಂತ ದ್ರೋಹಿಗಳ ಮಾತನ್ನು ಕೇಳಬಾರದು ಎಂದು ಅವರ ವಿಷಯದಲ್ಲಿ ಉದಾಸೀನರಾಗಿರಬೇಕು. ಅವರ ಮಾತಿಗೆ ಯಾವ ಬೆಲೆಯನ್ನು ಕೊಡಬಾರದು. ಇನ್ನು ಹೆಸರಿಲ್ಲದ ಲಿಂಗಕ್ಕೆ ಹೆಸರಿಡುವ ಮಾತು ಕೇಳಲಾಗದು ಅಂದ್ರೆ, ಇಲ್ಲಿ ಭಕ್ತನ ಆರಾಧ್ಯ ವಸ್ತು ಲಿಂಗ ಮಹಾಲಿಂಗವಾಗಿದೆ. ಅದಕ್ಕೆ ನಾಮವೂ ಇಲ್ಲ, ರೂಪವೂ ಇಲ್ಲ. ಅದೇ ಲಿಂಗವು ಭಕ್ತರ ಕರಸ್ಥದಲ್ಲಿ ಕಾಣಕ್ಕೆ ಬರುತ್ತದೆ. ಆದುದರಿಂದ ಆ ಲಿಂಗಗಳಲ್ಲಿ ಭೇದವೆಂಬುದೇ ಇಲ್ಲ. ಭೇದವನ್ನು ನಡೆಸಿದರೆ ಅದು ಲಿಂಗದ್ರೋಹ, ಲಿಂಗ ಸಿದ್ಧಾಂತಕ್ಕೆ ಗೈದ ಅಪಚಾರ. ಅಂತ ಮಾತುಗಳಿಗೆ ಕೆಲ ಮಾತ್ರವೂ ಬೆಲೆ ಕೊಡಲಾಗದು. ಹೀಗೆ ಪೂರ್ವದಲ್ಲಿ ನಾಮವಿಲ್ಲದ ಗುರು, ನಾಮವಿಲ್ಲದ ಶಿಷ್ಯ ಅಂದ್ರೆ ಇಲ್ಲಿ ಪೂರ್ವದಲ್ಲಿ ಮೂಲದಲ್ಲಿ ಗುರು, ಲಿಂಗ ಮತ್ತು ಶಿಷ್ಯ, ಈ ಮೂಲದಲ್ಲಿ ಒಂದೇ ರೂಪಗಳಿಲ್ಲದ ಸತ್ಯ ವಸ್ತುವಾಗಿದೆ. ಇಂತಿ ತ್ರಿವಿಧ ವಸ್ತುವನ್ನರಿಯದ ಕೆಟ್ಟದು ಈಶ್ವರ ಅಂದ್ರೆ ಇಲ್ಲಿ ಗುರು, ಲಿಂಗ ಮತ್ತು ಶಿಷ್ಯ ಇವು ತ್ರಿವಿಧ ಸ್ಥಳಗಳು. ಪರಮ ಸ್ವರೂಪನಾದ ಪರಮಾತ್ಮನ ಮೂರು ರೂಪಗಳು. ಈ ತತ್ವವನ್ನು ಅರಿಯದ ಜನ ಗುರುವಿನಲ್ಲಿ, ಲಿಂಗದಲ್ಲಿ, ಶಿಷ್ಯರಲ್ಲಿ ಭೇದವ ನಡೆಸುತ್ತಾ ತತ್ವ ತಿಳಿಯದೆ ಕೆಟ್ಟು ಹೋಗುತ್ತಾರೆ, ಭವಬಂಧನಕ್ಕೆ ಒಳಗಾಗುತ್ತಾರೆ ಅಂತಕ್ಕಂಥ ವಿಷಯವನ್ನು ನಮ್ಮೆಲ್ಲರಿಗೆ ಈ ಗುರುನಾಥ ತಿಳಿಸಿಕೊಟ್ಟಿದ್ದಾರೆ. ಈ 2 ಪುಸ್ತಕಗಳನ್ನು ನಮ್ಮೆಲ್ಲರ ಶ್ರೀಪಾದ ಕಟ್ಟಿಸಿ ನನ್ನ ಮಾತಿಗೆ ವಿರಾಮ.
ಶರಣಾರ್ಥಿಗಳು. ಇಲ್ಲಿಯವರೆಗೆ ಶುದ್ಧ ಬ್ರಹ್ಮನಿಷ್ಠರಾದ ಕೊಟ್ರೆಯ ಅಗ್ಗಿಗೇರಿ ಮಠರು ನಮಗೆ ವಚನವನ್ನು ನಿರ್ವಚನ ಮಾಡಿ ಕೊಟ್ಟರು, ತಿಳಿಸಿಕೊಟ್ರು. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಈಗ ಮತ್ತೆ ಯಾರ್ದ ಏನ ಹೇಳ್ತಂದ್ರೆ ಎನ್ಕರೇಜ್ ಮಾಡ್ರಿ, ಇಲ್ಲ ಅಂದ್ರೆ ನಾನು ಒಂದು ಸ್ವಲ್ಪ ಈ ಸಿದ್ಧಾಂತ ಶಿಖಾಮಣಿಯಲ್ಲಿ ಬರ್ತಕ್ಕಂಥ ವಿಚಾರವನ್ನು ತಿಳಿಸ್ತೇನೆ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಯಂ ದ್ವಂದ್ವಾತೀತಂ ಗಗನಸದೃಶಂ ಏಕಂ ನಿತ್ಯಂ ಕಿಮರಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶುದ್ಧ ಆತ್ಮರಿಗೆ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮತ್ತು ಶುದ್ಧ ಬ್ರಹ್ಮಜ್ಞಾನ ಪೀಠದ ಶ್ರೀ ಶರಣಬಸವ ಮಂಗಳ ಪಾದಗಳಿಗೂ ಹೃದಯಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಹಾಗೂ ವಿಶ್ವದಾಸಿಯವರನ್ನ ಹಾಗೂ ಪಂಡಿತ್ ಪೀತಾಂಬರಜಿಯವರನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಮತ್ತು ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಇವತ್ತಿನ ಈ ಬೆಳಗಿನ ಜಾವದಲ್ಲಿ ಈ ಸಿದ್ಧಾಂತ ಶಿಖಾಮಣಿಯ ಗ್ರಂಥವನ್ನ ರಚಿಸಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯರ ಪಾದಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ ಇವತ್ತಿನ ಈ ವಿಷಯದಲ್ಲಿ ಪ್ರವೇಶವಾಗೋಣ. ಅಂದ್ರ ಇಲ್ಲಿ ಆಶೀರ್ವಚನದ ಎರಡನೆಯ ಒಂದು ವಚನದಲ್ಲಿ ಅವರು ತಿಳಿಸ್ತಾ ಇದ್ದಾರೆ ಮಾನವ ಜನ್ಮದ ಒಂದು ಸಾಫಲ್ಯ ಹೇಗೆ ಅಂತಕ್ಕಂಥ ವಿಚಾರ. ಅಂದ್ರೆ ಹಿಂದೆ ತಿಳಿದುಕೊಂಡು ಹೇಗಂದ್ರೆ ಚಂದ ಅಂದ್ರೆ ಇವು ಮನುಷ್ಯನಲ್ಲಿ ಮಾನವತೆಯ ಉತ್ಕೃಷ್ಟ ಲಕ್ಷಣಗಳು ನೆಲೆಗೊಂಡಿರುವುದರಿಂದ ಮನುಷ್ಯ ತತ್ವ ಉಳ್ಳ ಶ್ರೇಷ್ಠ ಮನುಷ್ಯನೆನಿಸಿಕೊಳ್ಳತಾನೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ರು. ಅದರಲ್ಲಿ ಅದಕ್ಕೆ ಹೇಳಿದ್ರು ಒಂದು ವಚನ, ಅಲ್ಲಿ ಒಂದು ಪದ್ಯವನ್ನು ಹೇಳಿದ್ರು. ದುರ್ಲಭಂ ತ್ರಯಮೇತ ಅಸ್ತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಕಂ ಮುಮುಕ್ಷತ್ವಕಂ ಮಹಾಜನ ಆಶ್ರಯ. ಅಂದ್ರೆ ಈ ಮಾನವ ಜನ್ಮ ಬಂದೈತಿ, ಅದು ಬಂದ್ರೂ ಕೂಡ ಇಲ್ಲಿ ಏನೈತೆ ಮುಮುಕ್ಷತ್ವವನ್ನು ಪಡೆದ ಅಂದ್ರೆ ಈ ಪರಮಾತ್ಮನಿಗೆ ಹೋಗುವ ಅಂದ್ರೆ ಅದನ್ನ ಹೋಗುವಂತ ಮಾರ್ಗಕ್ಕೆ ಹೋದ್ರೆ ಅದು ಸಾರ್ಥಕ ಆಗ್ತೈತಿ. ಮುಮುಕ್ಷತ್ವ ಮಹಾಜನ ಆಶ್ರಯ ಅಂದ್ರೆ ಎಂಬುದು ಈ ಶುಭಾಯುಧದಲ್ಲಿ ಹೇಳಿದ ಅಂದ್ರೆ ಮನುಷ್ಯತ್ವ ಮನುಷ್ಯ ಅದರ ಅರ್ಥ ಸಾಲುದಿಲ್ಲ, ಮನುಷ್ಯತ್ವವನ್ನು ಪಡೆಯಬೇಕು. ಮನುಷ್ಯತ್ವದಿಂದ ಮುಮುಕ್ಷತ್ವವನ್ನು ಮಹಾತ್ಮರ ಸಂಘಗಳೆಂಬ ಈ ದುರ್ಲಭಗಳಾದ ಈ 3 ವಸ್ತುಗಳಲ್ಲಿ ಮನುಷ್ಯ ತತ್ವಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಮನುಷ್ಯ ದೇಹವಿದ್ದ ಮಾತ್ರಕ್ಕೆ ಆತ ಮನುಷ್ಯನೆನಿಸಿಕೊಳ್ಳಲಾರ. ಅದಕ್ಕೆ ಉತ್ತಮ ಏನ್ ಬೇಕು ಅಂದ್ರೆ ಉತ್ತಮ ಶೀಲ ಸ್ವಭಾವಗಳಿಂದ ಮನುಷ್ಯವೆನಿಸುವನು. ಅದ ಇಲ್ಲದಿದ್ರೆ ಮನುಷ್ಯ ರೂಪೇಣ ಮೃಗಾಚಾರಂತಿ ಮನುಷ್ಯ ದೇಹದಾರಿ ಮೃಗವೆನಿಸಿಕೊಳ್ಳುತ್ತಾನೆ. ಒಬ್ಬ ಅಗಸ ಏನ್ ಮಾಡ ಅದರಲ್ಲಿ ಕಟ್ಟಿ ರೂಪದ ಒಬ್ಬ ಅಗಸ ಹುಲಿಯ ಚರ್ಮವನ್ನು ತನ್ನ ಕತ್ತೆಗೆ ಒದಿಸಿ ರಾತ್ರಿಯಾದೊಡನೆ ಎರವರ ಹೊಲದಲ್ಲಿ ಮೇಯಲು ಬಿಡುತ್ತಿದ್ದ. ರಾತ್ರಿಯಳು ಹೊಲ ಗಾಯುವ ಜನರು ಹುಲಿಯನ್ನು ಹೆದರಿ ಹುಲಿ ಗಾಯುವುದು ಬಿಟ್ಟು ಹೊಲ ಕಾಯುವುದನ್ನು ಬಿಟ್ಟು ಮನೆಗೆ ಓಡಿ ಬರುತ್ತಿದ್ದು. ಕತ್ತೆ ಮಾತ್ರ ಹೊಟ್ಟೆ ತುಂಬಾ ಪೈರು ತಿಂದು ಬೆಳಗಾಗುವುದರೊಳಗೆ ಒಡೆಯನ ಮನೆ ಸೇರುತ್ತಿತ್ತು. ಕತ್ತೆಯ ಈ ದೈನಂದಿನ ಕೃಷಿಯಿಂದ ಊರಿನ ಅನೇಕ ಹೊಲಗಳು ಹಾಳಾದವು. ಆದ ಆ ಹೊಲಗಳ ಹಿರಿಯರೆಲ್ಲರೂ ಒಂದು ದಿನ
ಆದರೆ ಆ ಹುಲಿಯು ಇಲ್ಲಿಯವರೆಗೆ ದಂಟದ ಜೋಳವನ್ನೇ ತಿಂದಿದೆ, ಎಲ್ಲವನ್ನ ನಾಶ ಮಾಡಿದೆ. ಆದ್ರೆ ಯಾವುದೇ ಪ್ರಾಣಿಯನ್ನಾಗಲಿ ಮನುಷ್ಯನನ್ನಾಗಲಿ ಹಿಂಸಿಲ್ಲವೆಂದ ಅದು ಅವ್ರಿಗೆ ಸಂಶಯ ಬರಲಿ, ಏನೋ ಮೋಸದ ಅಂತ ಹೇಳ್ಕೊಳ್ತಾರೆ. ಅವರೆಲ್ಲರೂ ಪರೀಕ್ಷಿಸುವುದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಒಂದು ಸಭೆ ಮಾಡಿ ಅನೇಕ ಆ ಕೈಯಲ್ಲಿ ಬಡಿಗೆ ಹಿಡ್ಕೊಂಡ, ಹತ್ಯಾರ ಹಿಡ್ಕೊಂಡ ಮತ್ತು ಹಾರೆ ಹಿಡ್ಕೊಂಡ, ಹಿಂಗ ಒಂದ್ ದಿವಸ ರಾತ್ರಿ ಎಲ್ಲ ಕೈಯಲ್ಲಿ ಬ್ಯಾಟ್ರಿ ಕೈ ಕಿವಿಗಳನ್ನು ಹಿಡಿದುಕೊಂಡು ಹೊಲ ಕಾಯ್ಲಿಕ್ಕೆ ಹೋಗ್ತಾರ. ಎಲ್ಲರೂ ಹುಲಿಯ ಮೇಲೆ ಪ್ರಹಾರ ಮಾಡಿದರು. ಆ ಪೆಟ್ಟಿನ ಪ್ರಸಂಗದಲ್ಲಿ ಮೇಲಿನ ಚರ್ಮ ಕಳಚಿ ಏನಾಗ್ತದೆ ಅಂದ್ರೆ ಹೋಗ್ಬಿಡ್ತದ, ಕಟ್ಟೆ ಪ್ರಕಟವಾಗಿ ಬಿಡ್ತದ. ಆಗ ಎಲ್ಲರೂ ಇಷ್ಟು ದಿನದ ತಮ್ಮ ಅವಿವೇಕತನವನ್ನು ತಾವೇ ಏನ್ ಮಾಡ್ತಾರೆ ಅಂದ್ರೆ ಶಿಕ್ಷಿಸ್ಕೊಳ್ತಾರೆ, ನಾವೆಲ್ಲ ತಪ್ಪು ಮಾಡಿದ್ವಿ ಅಂತೇಳಿ. ಆಗ ಅಗಸನಿಗೆ ಶಿಕ್ಷೆ ವಿಧಿಸಿದರು. ಮತ್ತ ಎಲ್ಲರೂ ಕೂಡಿ ಬಂದ ಆ ವಿಠಲ ಕುದುರೆ ನೋಡಿ ಅವನಿಗೆ ಶಿಕ್ಷೆ ಇಂದಿನ ಈ ದೂಷಿತ ವಾತಾವರಣದಲ್ಲಿ ಇಂಥ ಮೃಗಗಳೇ ಅಧಿಕವಾಗಿ, ಅಂದ್ರ ಊರಲ್ಲೆಲ್ಲ ಎಷ್ಟು ಕೆಲಸ ಮನುಷ್ಯರಾಗಿ ಕೆಲಸ ನಾವು ಅದೇವರೆಗೂ ಕೂಡ ಆ ಮೃಗಗಳ ಪ್ರಾಣಿಗಳಿಗಿಂತಲೂ ಕೆಟ್ಟದೇವಂತ ಅದರ ಅರ್ಥ. ಅದಕ್ಕೆ ಅಧಿಕವಾಗಿದೆ. ಅಡವಿಯಲ್ಲಿರುವ ಕಾಡು ಮೃಗಗಳ ಆದರೆ ಮನುಷ್ಯ ದೇಹಧಾರಿಯಾಗಿಯೂ ಮನುಷ್ಯತ್ವ ಸೂತಕಗಳ ಆದ ಜ್ಞಾನ, ದಾನ ಮತ್ತು ತಪಸ್ಸು ಮುಂತಾದ ಸದ್ಗುಣಗಳು ಇಲ್ಲದ ಈ ಮನುಷ್ಯರಿಗೆ ಬಸವನನ್ನುವಂತ ವಚನವನ್ನು ಹೇಳ್ತಾರೆ. ಕಾಡು ಮೃಗ ಒಂದ ಆಗಿರಲಾಗದೆ ದೇವ ಊರ ಮೃಗ ಒಂದ ಆಗಿರಲಾಗದೆ ಎಂದು ಹೀಯಾಳಿಸಿದ್ದಾರೆ. ಮನುಷ್ಯನ ಸಹಸ್ರ ಯೇಸು ಕಚ್ಚಿದ ಅತಿ ಸಿದ್ಧ ಅಂತ ಒಂದು ಗೀತೆಯಲ್ಲಿ ಕೂಡ ಹೇಳಿದ್ದಾರೆ. 713ನೇ ಶ್ಲೋಕದಲ್ಲಿ ಸಾವಿರಕ್ಕೆ ಒಬ್ಬನಂತೆ ಮನುಷ್ಯತ್ವವನ್ನು ಸಂಪಾದಿಸಿಕೊಳ್ಳುವ ಸಾವಿರಗಳು ಒಬ್ಬ ಮನುಷ್ಯ ಈ ಮನುಷ್ಯತ್ವದಿಂದ ನಡೀತಾ ಇರ್ತಾನೆ, ಇದನ್ನ ಮಾಡ್ತಾ ಇರ್ತಾನೆ, ಹಂಗ ಪ್ರಯತ್ನ ಆಗ್ತಾ ಇರ್ತಾನೆ. ಈ ಗೀತೆಯ ಭಗವಂತನ ವಾಣಿಯಾದರೂ ಪಿಂಡಸ್ಥಳದ ಅಧಿಕಾರಿಗಳ ಅಲ್ಪತೆಯನ್ನು ಸೂಚಿಸುತ್ತದೆ. ಈ ರೀತಿಯಾಗಿ ಹೇಳ್ತಾರೆ. ಈಗ ಮುಂದೆ ಆಶೀರ್ವಚನವನ್ನ ಮತ್ತ ಈ ಮೂರನೇ ಆಶೀರ್ವಚನವನ್ನ ತಿಳಿಸಿಕೊಡ್ತಿದ್ದಾರೆ. ಪಿಂಡಸ್ಥಳದೊಳಗಿನ ಏಕ ಏವ ಶಿವ ಸಾಕ್ಷಾಕ್ಷಿ ಶಿವ ಸಾಕ್ಷಿ ಚಿದಾನಂದ ಮಯೋ ಯುವ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ಇವು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚ ಅನಾದ್ಯ ವಿದ್ಯಾ ಸಂಬಂಧ ಆತ್ಮದಂಶೋ ಜೀವ ನಾಮಕ ದೇವತ ವಾಗ್ಮ ಅಶ್ಯ ದ್ವಿಜಾತಿ ಭೇದ ವ್ಯವಸ್ಥಿತ ಮಾಯಿ ಮಹೇಶ್ವರ ಅಸ್ತೆ ಯೇಷಾಂ ಪ್ರೇರಕಂ ಹೃದಿ ಸಂಸ್ಥಿತ ಚಂದ್ರಕಾಂತೆ ಯಥಾ ಸ್ವಯಂ ಸೂರ್ಯಕಾಂತೆ ಯಥಾ ನಲ ಬೀಜೆ ಯಥಾ ಅಂಕುರಃ ಸಿದ್ಧ ತಥಾ ಆತ್ಮನಿ ಶಿವಃ ಸ್ಥಿತ. ಇಲ್ಲಿ ಹೇಳ್ತಾರ, ಪರಶಿವನು ವಿಶ್ವ ಆತ್ಮನೆಂತಲೂ ವಿಶ್ವೋತ್ತೀರ್ಣನೆಂತಲೂ ಉಭಯ ಸ್ವರೂಪವುಳ್ಳವನು. ಪರಶಿವನು ವಿಶ್ವಾತ್ಮನೆಂತಲೂ ವಿಶ್ವೋತ್ತೀರ್ಣನೆಂತಲೂ ಉಭಯ ಸ್ವರೂಪವುಳ್ಳವನು. ಅವನು ವಿಶ್ವ ಆತ್ಮನಾಗಿ ಆವಿರ್ಭವಿಸುವ ಮೊದಲು ಸಚ್ಚಿದಾನಂದ ಸ್ವರೂಪನಾಗಿ ಅವ ಹೇಗದನಂತಂದ್ರ ನಿರ್ಗುಣದನ, ನಿರಾಕಾರನಾಗ್ಯಾನ, ವಿಶ್ವ ಕಲ್ಮ
ವ್ಯಾಪಕ ರೂಪದಿಂದ ಏನೊಂದ ಇಲ್ಲದೆ ತನ್ನಲ್ಲಿಯೂ ಭೇದವಿಲ್ಲದೆ ತಾನೇ ತಾನಾಗಿರುತ್ತಾನೆ ಅಂತ ಶ್ರೀ ರೇಣುಕ ಭಗವತ್ಪಾದರು ಉಪದೇಶಿಸಿದ್ದಾರೆ. ಅಂದ್ರೆ ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ಶಿವ ಅಂತಕ್ಕಂಥ ಒಂದು ಶ್ಲೋಕ ಹೇಳಿದಾರವರ. ಇಲ್ಲಿ ವಿಸ್ತೀರ್ಣೋ ದ್ವಿತೀಯಂ ರೇಣುಕ ಭಗವತ್ಪಾದರು ಉಪದೇಶಿಸಿದ ಶಿವ ಈ ವಿಸ್ತೀರ್ಣೋ ದ್ವಿತೀಯಂ ಶ್ರೀ ಪ್ರಭು ದೇವರು ತಮ್ಮ ಅನುಭವವಾಣಿಯಲ್ಲಿ ಹೀಗೆ ಹೇಳ್ತಾರೆ. ಆದಿ ಅನಾದಿ ಇಲ್ಲದಂದು ಹಮ್ಮು ಬಿಮ್ಮುಗಳು ಇಲ್ಲದಂದು ಸಚರಾಚರಗಳ ರಚನೆಗೆ ಬಾರದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನೀನೊಬ್ಬನೇ ಇದ್ದೇಯಲ್ಲ ಇಲ್ಲದಂತೆ ಅಂತ ಹೇಳ್ತಾರ. ಏಕ ಏವಾಹ ಎಂಬ ಶ್ರೀ ಭಗವತ್ಪಾದರ ಉಪದೇಶವು ಏಕಮೇವಾದ್ವಿತೀಯಂ ಬ್ರಹ್ಮ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಹಾವಾಕ್ಯ. ಏಕಂ ಮೇವಾದ್ವಿತೀಯಂ ಬ್ರಹ್ಮ ಎಂಬ ದ್ವಿತೀಯ ಸಾರ ಸರ್ವಸ್ವವಾಗಿ ಜಗತ್ತಿನ ಪದಾರ್ಥಗಳಲ್ಲಿ ಸ್ವಗತ ಮತ್ತು ಸಜಾತಿಯ ವಿಜಾತಿಯಗಳೆಂಬ ವಿವಿಧ ಭೇದಗಳುಂಟು. 3 ಭೇದಗಳು ಉಂಟು. ಇಲ್ಲಿ ಸ್ವಗತಾದಿ ಭೇದ, ಸಜಾತಿ ಭೇದ, ವಿಜಾತಿ ಭೇದಗಳೆಂಬ ಈ 3 ಭೇದಗಳುಂಟು. ಉದಾಹರಣವಾಗಿ ಕೊಡ್ತಾರೆ. ಮನುಷ್ಯನಿಗೂ ಮತ್ತ ಪಶುಗಳಿಗೂ ಇರುವುದು ವಿಜಾತಿಯ ಭೇದ. ಈ ಮನುಷ್ಯಗೇನ ಮತ್ತೆ ಪಶುಗಳಿಗೇನಂತಲ್ಲ ವಿಜಾತಿಯ ಭೇದ. ಯಾಕೆಂದರೆ ಮನುಷ್ಯನಲ್ಲಿ ಮನುಷ್ಯತ್ವ ಜಾತಿ ಇದ್ರೆ ಪಶುಗಳಲ್ಲಿ ಪಶುತ್ವ ಜಾತಿ ಇರುತ್ತದೆ. ಇದೇ ವಿಜಾತಿಯ ಭೇದ. ಮತ್ತ ದೇವದತ್ತ ಯಜ್ಞದತ್ತರು ಪರಸ್ಪರ ಭಿನ್ನರಾಗಿರುವರು. ಮನುಷ್ಯರಲ್ಲಿ ಸಜಾತ್ಯವಿದ್ದ ಕಾರಣ ಇದು ಸಜಾತಿಯ ಭೇದವಿರುವುದು. ಇನ್ನು ಒಬ್ಬನ ಶರೀರದಲ್ಲಿಯೇ ಇರುವ ಕೈ, ಕಾಲು ಮುಂತಾದ ಅವಯವಗಳ ಭೇದವು ಸ್ವಗತ ಭೇದವೆನಿಸುವುದು. ಇಂತಹ ಭೇದಗಳು ವಿಶ್ವೋತ್ತೀರ್ಣ ಇವನಲ್ಲಿ ಇಲ್ಲವೆಂಬುದೇ ಭಗವತ್ಪಾದರ ಆಶಯವು. ಅಂದ್ರ ಈ 3 ಭೇದಗಳು ಈ ರೀತಿಯಾಗಿದ್ದಾವೆ. ಅಂದ್ರೆ ಮನುಷ್ಯನಲ್ಲಿ ಪಶು ಪಕ್ಷಿಯ ಮನುಷ್ಯತ್ವದ ಭೇದ ಮತ್ತು ಪಶುತ್ವದ ಭೇದ ಹೇಗದಾರೋ ಇಲ್ಲಿ ಸಜಾತಿಯಲ್ಲಿ ಅಂದ್ರೆ ದೇವದತ್ತ ಯಜ್ಞದತ್ತರು ಪರಸ್ಪರ ಭಿನ್ನರಾಗಿದ್ದಾರೆ. ಇವು ಮನುಷ್ಯರಲ್ಲಿದ್ದಂತ ಸಜಾತ್ಯವಿದ್ದ ಕಾರಣ ಇವು ಸಜಾತಿಯ ಭೇದ ಅಂದರು. ಮತ್ತೆ ಇನ್ನೂ ಒಬ್ಬನ ಶರೀರದಲ್ಲಿಯೇ ಅವಯವಗಳಿರ್ತಾವ. ಆದ್ರ ಆ ಅವಯವಗಳು ಆ ಪರಮಾತ್ಮನಲ್ಲಿ ಇಲ್ಲ, ಅಂದ್ರೆ ಆ ವಿಶ್ವಾತ್ಮನಲ್ಲಿ ಇಲ್ಲ. ಅದಕ್ಕೆ ಇದು ಭೇದ ಅಂತ ಅವರು ಹೇಳಿದರು. ಈ ಪ್ರಪಂಚವು ಅಭಿವ್ಯಕ್ತವಾಗದಿರುವಾಗ ಶಿವನಿಗೆ ಅನ್ಯವಾದ ಬೇರೊಂದು ಪದಾರ್ಥವಿಲ್ಲದ ಕಾರಣ, ಶಿವನಿಗೆ ಅನ್ಯವಾಗಿ ತೋರಿಸ್ಲಿಕ್ಕೆ ನೋಡ್ಲಿಕ್ಕೆ ಯಾವುದು ಇನ್ನೊಂದು ಭೇದನ ಅಲ್ಲಿ ಇನ್ನೊಂದು ಪದಾರ್ಥನ ಇರ್ಲಿಕ್ಕೆ ಅದಕ್ಕೆ ವಿಜಾತಿಯ ಭೇದ ಅಂತ ಹೇಳಿ. ಅದಕ್ಕೆ ಅವನನ್ನ ತೋರಿಸಿಕೊಡ್ಲಿಕ್ಕಂದ್ರೆ ಇನ್ನೊಂದು ಇಲ್ಲವೇ ಇರೋದು ಅಂತ. ಶಿವನಂತಹ ಮತ್ತೊಬ್ಬ ಶಿವನಿಲ್ಲದೆ ಕಾರಣ ಅದ ಸಜಾತಿಯ ಭೇದವಿಲ್ಲ. ನಮ್ಮಂತೆ ಶಿವನಿಗೆ ಏನೈತೆ ಅಂತ ಹಸ್ತ ಪಾದ ಇಲ್ಲದ ಹಸ್ತ ಆಗಲಿ ಕೈ ಕೈಕಾಲು ಹೇಗದವಲ್ಲ ನಮ್ಗ ಈ ರೀತಿಯಾಗಿ ಆ ಪರಮಾತ್ಮನಿಗೆ ಇಲ್ಲ. ನಾವು ನಿರಾಕಾರದ ಕೇಳಿದಾರಲ್ಲ ಮೊದಲೇ, ನಾವು ನಿರಾಕಾರದಾನ, ನಿರ್ಗುಣದಾನ,
ಮತ್ತ ವಿಕಲ್ಪ ರಹಿತನಾಗಿದ್ದಾನ ಮತ್ತು ಸರ್ವತ್ರ ವ್ಯಾಪಕ ರೂಪದಿಂದಿದ್ದಾನೆ. ಆದ ಕಾರಣ ನಲ್ಲಿ ಸ್ವಗತ ಭೇದವೂ ಇಲ್ಲ. ಹೀಗೆ ವಿವಿಧ ಭೇದ ರಹಿತವಾದ ಶಿವನು ಈ ಮೂರು ಇದರಿಂದ ಭೇದ ಇದ್ದ ಕಾರಣ ಸಾಕ್ಷಾತ್ ಚಿದಾನಂದಮಯ ಎಂದು ಉಪದೇಶಿಸಿದ್ದಾರೆ. ಆತನಿಗೆ ಸಾಕ್ಷಾತ್ ಶಿವ ಚಿದಾನಂದಮಯ ಎಂದು ಉಪದೇಶಿಸಿದ್ದಾರೆ. ಸಂಸ್ಕೃತದಲ್ಲಿ ಗುರುಗಳು ಬಂದಾರ್ರಿ. ಆಯ್ತು. ಈ ಸಿದ್ಧಾಂತ ಶಿಖಾಮಣಿ ಬರ್ತಕ್ಕಂಥ ಆಶೀರ್ವಾದದ ವಚನದಲ್ಲಿರುವಂತ ವಿಷಯವನ್ನ ಗುರುವಿನ ಪಾಲಕ್ಕೆ ಅದೇ ನಿಮ್ದೇನಿದ್ದು ಮುಗಿಸಿರೋದು ಅರ್ಧಕ್ಕೆ ಅಂತ ಪ್ಯಾರಾಗ್ರಾಫ್ ಬರೋ ತನಕ ಅದು ಮುಗಿಸ್ರಿ ಅಂತ ಮುಗಿಸಿ ಅಂದ್ರೆ ಇಲ್ಲಿಯವರೆಗೆ ಇವೆ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆ ಮಾಡಿ ನಾನು 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಾಂತಿ. ಇನ್ನು ಮುಂದೆ ಶುದ್ಧ ಬ್ರಹ್ಮ ಹೆಸರಾದ ಶುದ್ಧ ಬ್ರಹ್ಮ ಜ್ಞಾನಪೀಠದ ಶ್ರೀ ಶರಣಬಸವಪ್ಪಗಳಿಂದ ಈಗ ಸಿದ್ಧಾಂತ ಶಿಖಾಮಣಿ ರೇಣುಕಾಚಾರ್ಯರ ಬರೆದಂತ ಗ್ರಂಥವನ್ನ ಶಿವಾಚಾರ್ಯ ಬರೆದಂತ ಗ್ರಂಥವನ್ನು ಅವರು ನಮಗೆ ತಿಳಿಸಿಕೊಡ್ತಾರೆ. ನಾವೆಲ್ಲರೂ ಆಲಿಸ್ತೀವಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಿಗೆ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರಿಂದ. ಅದರ ಪೈಕಿ ಶಿವಸ್ತುತಿಯ 3ನೇ ಶ್ಲೋಕವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಸ್ಯೋರ್ಮಿ ಬುದ್ಬುಧಾಭಾಸಃ ಷಟ್ತ್ರಿಂಶತತ್ವ ಸಂಚಯ. ಊರ್ಮಿ ಅಂದ್ರೆ ಸಮುದ್ರ. ಯಾವ ರೀತಿ ಸಮುದ್ರದಲ್ಲಿ ಯಸ್ಯ ಅಂದ್ರೆ ಯಾವ ರೀತಿ, ಊರ್ಮಿ ಅಂದ್ರೆ ಸಮುದ್ರ, ಯಸ್ಯೋರ್ಮಿ ಅಂದ್ರೆ ಯಾವ ರೀತಿ ಸಮುದ್ರದಲ್ಲಿ ಬುದ್ಬುಧಾಭಾಸಃ ಅಂತಂದ್ರೆ ಗುಳ್ಳೆಗಳು, ನೀರಿನ ಗುಳ್ಳೆಗಳು ಸೃಷ್ಟಿಯಾಗ್ತವ, ಸ್ವಲ್ಪ ಹೊತ್ತು ಚಲಿಸ್ತವ, ಆಮೇಲೆ ಮತ್ತೆ ಆ ನೀರಿನಲ್ಲೇ ಲೀನಾಗಿ ಹೋಗ್ಬಿಡ್ತಾವ. ಹಂಗ ಇಲ್ಲಿ ಏನಾಗ್ತದ, 36 ತತ್ವಗಳಂತ ಏನದವ, ಈ 36 ತತ್ವಗಳು ಈ ನೀರಿನ ಗುಳ್ಳಿಗಳಿದ್ದಂಗ ಈ ಪರಮಾತ್ಮ ಎನ್ನುವ ಒಂದು ಸಾಗರದಲ್ಲಿ ನೀರಿನ ಗುಳ್ಳೆಗಟ್ಲೆ ಈ 36 ತತ್ವಗಳು ಉದಯ ಆಗ್ತಿರ್ತವ, ಸ್ವಲ್ಪ ಹೊತ್ತು ಚಲನವಲನ ಮಾಡ್ತವ, ಮತ್ತೆ ಅದೇ ನೀರಿನೊಳಗೆ ಅವು ಗುಳ್ಳಿ ಎಲ್ಲ ಒಡೆದು ಮತ್ತೆ ನೀರಾಗಿ ಹೋಗಿಬಿಡ್ತಾವ. ಅದನ್ನೇ ಅವ್ರು ಹೇಳ್ತಾರೆ, ಯಶ್ಚೋರ್ಮಿ ಬುದ್ಬುಧಾಭಾಸ ಷಟ್ತ್ರಿಂಶತತ್ವ ಸಂಚಯ. ಆ ರೀತಿ ಸಂಚಯ ಆಗ್ತವ. ನಿರ್ಮಲಂ ಶಿವನಾಮಾನಂ. ಪರಮಾತ್ಮ ಹೆಂಗದನ, ಶಿವನಾಮ, ಶಿವ ಎಂಬ ಹೆಸರಿನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮ ಅದನಲ್ಲ, ಅವನ ಹೆಂಗದನ, ತಮ್ಮ ಒಂದೇ ಚಿನ್ಮ ಓದದಿಂ. ಪರಮಾತ್ಮ ನೀರಿನ ಸಾಗರ ಅಲ್ಲ, ಪರಮಾತ್ಮ ಏನದನ ಜ್ಞಾನ ಸಾಗರ. ಚಿನ್ಮ ಓದದಿಂ. ಚಿನ್ ಅಂದ್ರೆ ಚಿದ್ರೂಪ ಬ್ರಹ್ಮ, ಚಿತ್ ಅಂದ್ರೆ ಜ್ಞಾನಕ್ಕೆ ಸಂಬಂಧಪಟ್ಟದ್ದು. ದೃಷ್ಟಾಂತದೊಳಗೆ ನೀರಿನ ಸಾಗರ ಹೇಳಿವಿ, ಪರಮಾತ್ಮ ಮತ್ತೆ ನೀರಿನ ಸಾಗರ ಅದನ್ನ ತಿಳ್ಕೊಂಡಿರಿ. ಪರಮಾತ್ಮ ಜ್ಞಾನ ಸಾಗರ, ಚಿನ್ಮ ಓದದಿಂ. ಮತ್ತೆ ಹೆಂಗದನ್ನ ನಿರ್ಮಲ, ಅವನಲ್ಲಿ ಯಾವ ಮಾಲಿನ್ಯಗಳು ಇಲ್ಲ. ನಿರ್ಗುಣ, ನಿರಾಕಾರ, ನಿರ್ಮಲ, ನಿಶಬ್ದ,
ಏನೇನು ಇಲ್ಲದವನು, ಏನೇನು ಇಲ್ಲದವನಿದ್ದು ಏನೆಲ್ಲ ತಾನೇ ಆಗಿರ್ತಾನೆ. ನಿರ್ಮಲಂ ಶಿವನಾಮಾನಂ ತಮ್ಮ ಒಂದೇ ಚಿನ್ಮ ಓದಿದೆ. ಚಿನ್ಮ ಮವೋದಿ ಅಂತಂದ್ರೂ ಜ್ಞಾನ ಅಂಬುದೇ, ಅದು ಸಮುದ್ರನೇ. ಅಂಬುದಿ ಅಂತಂದ್ರೆ ಸಮುದ್ರ, ಮಹೋತ್ ಅಂದ್ರೆ ದೊಡ್ಡ ಸಮುದ್ರ. ಎಂತ ದೊಡ್ಡ ಸಮುದ್ರ? ಚಿನ್ಮಯ ಸಮುದ್ರ. ಚಿನ್ಮಯ ಅಂತಂದ್ರೆ ಜ್ಞಾನದ ಸಮುದ್ರ. ಎಷ್ಟು ದೊಡ್ಡದಪ್ಪ ಅಂದ್ರೆ ಅದಕ್ಕಿಂತ ದೊಡ್ಡ ಸಮುದ್ರ ಯಾವುದೂ ಇಲ್ಲ. ಅದೇ ಚಿನ್ಮಹೋದದಿ. ಅಂಬುದಿ, ಚಿನ್ಮಹೋದದಿ ಅವೆಲ್ಲ ಸಮುದ್ರದ ಹೆಸರುಗಳವೆಲ್ಲ. ಇದು ರಂಗು ರಂಗಿನ ವಿಶ್ವ. ಜಗತ್ತ ಭಾರಿ ರಂಗಿನ ವಿಷಯವಾದ. ಆದ್ರೆ ಏನದು? ಕಾಲಾಧೀನ. ಅದು ಕಾಲನಲ್ಲಿ ಅಧೀನವಾದಂತ ವಿಶ್ವ ಇದು. ಬರ್ತದ 4 ದಿನ ಇರ್ತದ, ಓದ್ತದ, ಬರ್ತದ 4 ದಿನ ಇರ್ತದ, ಓದ್ತದ, ಬರ್ತದ 4 ದಿನ ಇರ್ತದ, ಓದ್ತದ. ಇದು ಪಿಂಡಾಂಡ ಎಷ್ಟು ವರ್ಷಕ್ಕೊಮ್ಮೆ ಓದ್ತದ್ರಿ? ಅದು ಪಿಂಡಾಂಡ 100 ವರ್ಷ. ಮುಂದ ಬ್ರಹ್ಮಾಂಡ, ಪಿಂಡಾಂಡ ಜೀವನ 100 ವರ್ಷಕ್ಕೆ. ಬ್ರಹ್ಮಾಂಡ ಯಾವಾಗ ಪ್ರಳಯ ಆಗ್ತದೆ? ಈಶ್ವರ ಇಚ್ಛೆ ಮಾಡ್ತಾನೆ. ಬ್ರಹ್ಮಾಂಡ ಬ್ರಹ್ಮನ 100 ವರ್ಷ ಆದಾಗ. ಇದು ಸರಿಯಾಗಿ ಗೊತ್ತಿರಬೇಕು. ಗೊತ್ತವ್ರೆ? ಅದು ಬ್ರಹ್ಮನಿಗೆ 100 ವರ್ಷ, ಜೀವನಿಗೆ 100 ವರ್ಷ ಆದಾಗ ಪಿಂಡಾಂಡ ಹೋಗ್ತು. ಬ್ರಹ್ಮನಿಗೆ 100 ವರ್ಷ ಆದಾಗ ಬ್ರಹ್ಮಾಂಡ ಹೋಗ್ತು. ಯಾವ ಬ್ರಹ್ಮ ಅಂತಂದ್ರೆ ಸೃಷ್ಟಿಕರ್ತ ಬ್ರಹ್ಮ. ಈ ಬ್ರಹ್ಮ ಅಲ್ಲ, ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಬ್ರಹ್ಮ ಅಲ್ಲ, ಸಚ್ಚಿದಾನಂದ ಸೃಷ್ಟಿಕರ್ತ ಬ್ರಹ್ಮ ಅಂತ ಒಬ್ಬ ಬ್ರಹ್ಮ ಬರ್ತಾನೆ. ಪ್ರತಿ ಸೃಷ್ಟಿಗೆ ಒಬ್ಬ ಬ್ರಹ್ಮ ಬರ್ತಾನೆ. ಅವನೇ ಈಶ್ವರ. ಬ್ರಹ್ಮ ವಿಷ್ಣು ರುದ್ರ ಅಂತಿರಲ್ಲ, ಅವರೇ ತ್ರಿಮೂರ್ತಿಗಳು. ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕೆ ಬರೋರು ಅವರೆಲ್ಲರಿಗಿಂತ ಮೇಲೆ ಒಬ್ಬ ಇರ್ತಾನೆ. ಈ 3 ಕಣ್ಣು ಮುಚ್ಕೊಂಡು ಧ್ಯಾನ ಯಾರು ಮಾಡ್ತಿರ್ತಾರ ಅಂತಂದ್ರೆ ಪರಬ್ರಹ್ಮಂದು ಮಾಡ್ತಿರ್ತಾರೆ. ಪರಶಿವ ಪರಬ್ರಹ್ಮಂದು. ಪರಬ್ರಹ್ಮ ಪರಶಿವ ಏನದನೋ ಕಾಲಾತೀತವನ. ಈ 3 ಏನದರ ಕಾಲಾಧೀನದರ. ಇದು ಹೆಂಗ ಲೆಕ್ಕ ಹಾಕ್ತಿರಿ ಅಂತಂದ್ರೆ, ಕಲಿಯುಗ 4,28,000. ಕಲಿಯುಗ 4,28,000 ಆದ್ರೆ ಅದರ ಹಿಂದಿಂದ ಈಗ ಯಾವುದು? ಕಲಿಯುಗದ ಹಿಂದಿಂದ ಈಗ ಯಾವುದು? ದ್ವಾಪರ ಯುಗ. ಅದು ಎಷ್ಟದಂದ್ರೆ ಈ ಕಲಿಯುಗದ ಡಬಲ್ ಅದು. 4,28,000 ಪ್ಲಸ್ 4,28,000 ಕಲಸ್ರಿ. $8,56,000 ಆಗ್ತದ. ಅದರ ಡಬಲ್ ಇದು ಕಲಿಯುಗ. ಇದು ದ್ವಾಪರ ಯುಗ 8,56,000. ಮತ್ತೆ 8,56,000 ಪ್ಲಸ್ 8,56,000 ಮಾಡ್ರಿ. ಏನ್ರಿ? ಹೌದ್ರದ
17,12,000. 12,000. ಮುಂದೆ 17,12,000 ಡಬಲ್ ಮಾಡಿ. 34,24,24,24,000. ಇದೇನು ಕೃತಯುಗ, ದೇವಯುಗ ಅಂತ. ಈಗೇನ್ ಮಾಡ್ರಿ, 4,28,000 ಪ್ಲಸ್ 8,56,000 ಪ್ಲಸ್ 17,12,000 34,24,000 ಕಲಸ್ರಿ. ನೀವು ಹೇಳ್ರಿ ಎಷ್ಟಾಯ್ತು ಟೋಟಲ್? 4,28, 8,56, 17, 12, 34, 24. 4,28,000 ಪ್ಲಸ್ 8,56,000 ಪ್ಲಸ್ 17,12,000 ಪ್ಲಸ್ 30,24,000 ವರ್ಷ. ಹ್ಮ್ 64,20,000 ಆಯ್ತು. ಈ 64,20,000 ಇದಕ್ಕೇನಂತಾರಂದ್ರೆ ಒಂದು ಚತುರ್ಯುಗ ಅಂತಾರೆ. ಇದಕ್ಕೆ ಒಂದು ಚತುರ್ಯುಗ ಅಥವಾ ಮಹಾಯುಗ. 64,20,000 ಅಂದ್ರೆ ಇದು ಒಂದು ಚತುರ್ಯುಗ ಅಥವಾ ಒಂದು ಮಹಾಯುಗ. ಇಂಥವು 1,000 ಮಹಾಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ. ಚತುರ್ಯುಗ ಅಂದ್ರೆ ಮಹಾಯುಗ. ಈ ಮಹಾಯುಗ ಏನದಲ್ಲ, ಇಂಥವು 1,000 ಮಹಾಯುಗಗಳಾಗಬೇಕು. ಒಂದು 1,000 ಮಹಾಯುಗ ಅಂದ್ರೆ ಒಂದು ಕಲ್ಪ. $64,20,000. ಅದೇನ್ ಲೆಕ್ಕ ಮಾಡ್ಲಕ್ ಹೋಗ್ಬೇಡ್ರಿ. 1,000 ಮಹಾಯುಗ ಅಂದ್ರೆ ಒಂದು ಕಲ್ಪ ಹೊತ್ತು ಬರ್ಕೊಳ್ರಿ, ಮತ್ತೆ ಲೆಕ್ಕ ಮಾಡ್ತಾರೆ. ಕ್ಯಾಲ್ಕುಲೇಟರ್ ಕಲಸಾಗಿ ಹೋಗ್ಬಿಡ್ತಾರೆ. ಆಟ್ ಲೆಕ್ಕ ತಿಳಿಯಲ್ಲ ಮುಂದೆ ನಮಗೆ ಹೋಗಲ್ಲ ತಲೆಯಾಗ. ನೀವಾದ್ರೆ
ಶಾಣ್ಯರದಿರಿ ಹೇಳ್ತಾರೆ. ನಮ್ ತೇಳಕ್ ಕೋಟಿ ಅಂದ್ರೆ ಮುಗೀತು, ಅದ್ರ ಮುಂದಿನ ಏನು ತಲೆಗೆ ಹೋಗಲ್ಲ. ಕೋಟಿ ಅಂದ್ರೆ ಮುಂದೆ ಒಂದು ಬರದು ಮುಂದೆ 7 0 ಇದ್ರೆ ಕೋಟಿ, ಆಮೇಲೆ ಮುಂದೆ ನಾವ್ ಏನಾಗ್ತೀವಿ ಲೆಕ್ಕ ಮಾಡೋದ್ರೆ ಕೋಟಿ ಆಗ್ಬಿಡುತ್ತೆ. ನಮ್ಗೇನು ತಿಳಿಯಲ್ಲ, ಮುಗೀತು ಅಷ್ಟೇ. ಇಲ್ಲಿ ನಾವು ಏನು ಸೂತ್ರ ಹಿಡಿಬೇಕಾಗ್ಯದ, 1000 ಮಹಾಯುಗ ಅಥವಾ 1000 ಚತುರ್ಯುಗ ಅಂತಂದ್ರೆ ಒಂದು ಕಲ್ಪ. ಲೆಕ್ಕ ಮಾಡ್ಬೇಡ್ರಿ, ಸುಮ್ಮ ಹಂಗೆ ಬರ್ತೀರ ಅಷ್ಟೇ, ಲೆಕ್ಕ ಮಾಡ್ಕೊತ ಹೇಳ್ಬೇಡ್ರಿ. ಬ್ರಹ್ಮನ ಏನದು 1000 ಮಹಾಯುಗ ಈಸ್ ಈಕ್ವಲ್ ಟು ಒಂದು ಕಲ್ಪ ಅಷ್ಟೇ ಬರ್ಕೊಳ್ರಿ, ಮುಂದೇನು ಲೆಕ್ಕ ಮಾಡ್ಬೇಡ್ರಿ. ಲೆಕ್ಕದ್ದೇನು ಬೇಕಾಗಿಲ್ಲ ಈಗ ನಿಮ್ಗೆ ಅಷ್ಟೇ ಸೂತ್ರ ಸಿಕ್ಕರೆ ಸಾಕಾಗ್ಯದ. ಈ ಒಂದು ಕಲ್ಪ ಅಂತಂದ್ರೇನು, ಬ್ರಹ್ಮನ ಹಗಲ, ಬ್ರಹ್ಮನ ಒಂದು ಹಗಲು ಅಥವಾ ಒಂದು ರಾತ್ರಿ. ಬ್ರಹ್ಮನ ಒಂದು ಹಗಲು ಅಥವಾ ಒಂದು ರಾತ್ರಿ. ಒಂದು ದಿನ ಅಂದ್ರೇನು, ಬ್ರಹ್ಮನ ಒಂದು ದಿನ ಅಂತಂದ್ರೆ ಎಷ್ಟು ಕಲ್ಪಗಳಾಗಬೇಕು? 2. ಬ್ರಹ್ಮನ ಒಂದು ದಿನ ಅಂದ್ರೆ 2 ಕಲ್ಪ, 2 ಕಲ್ಪಗಳು, ಒಂದು ಹಗಲು ಅಥವಾ ಒಂದು ರಾತ್ರಿ. ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹಗಲು ಅಥವಾ ಒಂದು ರಾತ್ರಿ. ಮತ್ತು ಬ್ರಹ್ಮನ ಒಂದು ದಿನ ಅಂತಂದ್ರೆ 2 ಕಲ್ಪಗಳು. ಮುಂದ ಸೃಷ್ಟಿಕರ್ತ ಬ್ರಹ್ಮ, ಅವ ಕಾಲಾತೀತದನ ಪರಬ್ರಹ್ಮ. ಇಲ್ಲಿ ಸೃಷ್ಟಿ ಆಗ್ಬೇಕಾದ್ರೆ ಇವರು 3 ಬರ್ತಾರಲ್ಲ, ಸೃಷ್ಟಿ ಸ್ಥಿತಿ ಲಯಕರ್ತಾರ. ವೈಷ್ಣವರು ಏನ್ ಮಾಡ್ತಾರ, ನಾರಾಯಣನೇ ಕಾಲಾತೀತ, ನಾರಾಯಣನೇ ಸೃಷ್ಟಿ ಮಾಡ್ಯಾನಂತ ವೈಷ್ಣವರು ಹೇಳ್ತಾರ. ಶೈವರು ಹೇಳ್ತಾರ ಶಿವನೇ ಸೃಷ್ಟಿ ಮಾಡ್ಯಾನೆ ಅಂತ ಹೇಳ್ತಾರ. ಆದ್ರ ಈ ವೇದಾಂತ ಸಿದ್ಧಾಂತ ಏನದ, ಈ ವೈಷ್ಣವರು ಶೈವರು ಇವರೆಲ್ಲ ಪುರಾಣ ಕಾಲದ ಜನ. ಇವರು ವೇದ ಆಗಮಗಳು ತಿಳಿಲಾರದವ್ರಿಗೆ ಏನೋ ಒಂದು ಕತಿ ಕಟ್ಲಕ್ ಹೋಗಿ ನಾರಾಯಣ ಶಿವ ಅಂತೇಳಿ ಗುದ್ದಾಡಿ ಆ ಪರಬ್ರಹ್ಮನನ್ನೇ ಕ್ವಾಲಿಟಿ ಇರ್ಲಾರ್ದಂಗೆ ಮಾಡಿಟ್ಟಾರ. ಆ ಪರಬ್ರಹ್ಮ ಕಾಲಾತೀತದನವನು. ಈ ನಾರಾಯಣ ಶಿವ ಅಂತೇಳಿ ಇವ್ರೇನು ಗುದ್ದಾಡ್ತಾರ, ಈ ಗುದ್ದಾಟಕ್ಕ ಅದಕ್ಕೆ ಸಂಬಂಧ ಇಲ್ಲ, ಇದು ಬೇರೆನೇ ಅದು. ಇಲ್ಲೇನಾಯ್ತು, 2 ಕಲ್ಪ. ಮತ್ತು ಬ್ರಹ್ಮನ 1 ವರ್ಷ ಅಂತಂದ್ರೆ ಬ್ರಹ್ಮನ 365 ದಿನ. ಬ್ರಹ್ಮನ 1 ದಿನ ಅಂದ್ರೆ 2 ಕಲ್ಪ ಇದ್ದಂಗ, ಬ್ರಹ್ಮನ 1 ವರ್ಷ ಅಂತಂದ್ರೆ ಬ್ರಹ್ಮನ 365 ದಿವಸ. ಮತ್ತ ಬ್ರಹ್ಮನ 100 ವರ್ಷ ಅಂತಂದ್ರೆ ಅಂಥದ್ದು 100 ವರ್ಷ ಆಗಬೇಕು. ಬ್ರಹ್ಮನ 100 ವರ್ಷ. 1 ದಿನ ಅಂದ್ರೆ ಗೊತ್ತಾಯ್ತಿಲ್ಲ, 1 ದಿನ ಅಂದ್ರೆ ಗೊತ್ತಾಯ್ತು, 1 ವರ್ಷ ಅಂದ್ರೆ ಗೊತ್ತಾಯ್ತು. ಬ್ರಹ್ಮಂದು 365 ದಿವಸ ಆಗ್ಬೇಕು, ಅವನಿಗೆ ಬ್ರಹ್ಮಗ್ 1 ವರ್ಷ ಆಯ್ತು. ಆಮೇಲೆ ಬ್ರಹ್ಮನ 100 ವರ್ಷ ಆಯ್ತು ಅಂತಂದ್ರ ಅದು ಜಗತ್ ಪ್ರಳಯ. ಪಿಂಡಾಂಡ ಹೆಂಗ ಜೀವನಿಗೆ 100 ವರ್ಷ ಆದ್ರೆ ಪ್ರಳಯ ಆಗ್ತದ, ಬ್ರಹ್ಮಂದು ಆ ರೀತಿ ಜಗತ್ ಪ್ರಳಯ ಆಗದ, ಅಲ್ಲಿ 100 ವರ್ಷ ಆಗಬೇಕು. ತಿಳಿದ್ರೆ ಬ್ರಹ್ಮನ 100 ವರ್ಷ ಅಂದ್ರೇನು, ಬ್ರಹ್ಮನ 1 ವರ್ಷ ಏನಂದ್ರೇನು, ಬ್ರಹ್ಮನ 1 ದಿನ ಅಂದ್ರೇನು. ಬ್ರಹ್ಮನ 1 ದಿನ ಅಂತಂದ್ರೆ 2 ಕಲ್ಪಗಳಂತ ತಿಳ್ಕೋಬೇಕು, ಸರಳದಾಗಿ ತಿಳ್ಕೋಬೇಕು. ಮತ್ತು ಬ್ರಹ್ಮನ 1 ದಿನ, 1 ಹಗಲು ಅಥವಾ 1 ರಾತ್ರಿ ಅಂತಂದ್ರೆ 1 ಕಲ್ಪ. 1 ಕಲ್ಪ ಅಂದ್ರೆ 1000 ಮಹಾಯುಗಗಳು. 1000 ಮಹಾಯುಗಗಳಂತಂದ್ರ ಕಲಿಯುಗದೊಳಗ 4,28,000 ಅನ್ನೋದು ಒಂದು ನೆನಪಿಟ್ಟುಕೊಂಡ್ರೆ ಮುಂದಿಂದೆಲ್ಲ ಬರ್ತದೆ. 4,28,000 ವರ್ಷ ಕಲಿಯುಗ, ಅದರ ಡಬಲ್ ದ್ವಾಪರ ಯುಗ, ಅದರ ಡಬಲ್ ತ್ರೇತಾಯುಗ, ಅದರ ಡಬಲ್ ಕೃತಯುಗ. ಓಸು 4 ಕಲ್ಸಿದ್ರ 64,20,000 ಏನಾಗ್ತದಲ್ಲ,
ಅದು ಏನಪ್ಪಾ ಅಂದ್ರೆ ಒಂದು ಮಹಾಯುಗ ಅಥವಾ ಒಂದು ಚತುರ್ಯುಗ. ಅಂಥದ್ದು 1,000 ಮಹಾಯುಗಗಳು ಆಯ್ತು ಅಂತಂದ್ರೆ ಒಂದು ಕಲ್ಪ. ಅಂಥದ್ದು ಒಂದು ಕಲ್ಪ ಅಂದ್ರೆ ಬ್ರಹ್ಮನ ಒಂದು ಹಗಲು ಅಥವಾ ಒಂದು ರಾತ್ರಿ. ಅಂಥವು 2 ಕಲ್ಪ ಆಯ್ತಂದ್ರೆ ಬ್ರಹ್ಮನ ಒಂದು ದಿನ. ಅಂಥವು 365 ದಿನ ಆಯ್ತಂದ್ರೆ ಬ್ರಹ್ಮನ ಒಂದು ವರ್ಷ. ಅಂಥದ್ದು 100 ವರ್ಷ ಆಯ್ತು ಅಂದ್ರೆ ಬ್ರಹ್ಮನ ಆಯುಷ್ಯ. 100 ವರ್ಷ ಅಂದ್ರೆ ಪ್ರಳಯ, ಬ್ರಹ್ಮ ಮುಗಿದಾಯ್ತು, ಬಂದೋಗ್ಬಿಡ್ತಾನೆ ಅಷ್ಟೇ. ಜಗತ್ ಪ್ರಳಯ ಆಯ್ತು. ಅವ್ರ ಕರ್ಮಗಳು, ಜೀವಿಗಳ ಕರ್ಮಗಳು, ಎಲ್ಲ ದೇವತೆಗಳು, ಪ್ರಾಣಿಗಳು ಏನೇನದವ, ಏನೇನು ಕರ್ಮ ಮಾಡ್ಯಾವ ಅದೆಲ್ಲ ಓಟು ಈಶ್ವರನಲ್ಲಿ ಸ್ಟಾಕ್ ಆಗಿ ಅಲ್ಲಿ ಬ್ರಹ್ಮನೊಳಗೆ ಹೋಗಿ ಕೂತ್ಬಿಡ್ತಾವ. ಮತ್ತೆ ಆ ಕರ್ಮಗಳು ಫಲ ಕೊಡ್ಬೇಕಂದಾಗ ಮತ್ತೆ ಜಗತ್ ಸೃಷ್ಟಿ ಚಾಲು ಆಗ್ತದೆ ಅಂತ ಈ ರೀತಿ ಸನಾತನ ಭಾರತೀಯ ಒಂದು ಕಾಲಮಾನದ ಪ್ರಕಾರ ಹೇಳ್ಕೊಂಡು ಬಂದ. ಮತ್ತೀಗ ನಾವೆಲ್ಲಿದೀವಪ್ಪ ಅಂತಂದ್ರೆ ದ್ವಾಪರ ಯುಗ ಮುಗಿದು ಏನಾಗ್ಯದ, ಕಲಿಯುಗ ಸ್ಟಾರ್ಟ್ ಆಗ್ಯದ. ಕಲಿಯುಗ ಸ್ಟಾರ್ಟ್ ಆಗಿ 5,000 ವರ್ಷ ದಾಟೀವಿ. ಕಲಿಯುಗದೊಳಗ 5,000 ವರ್ಷ ದಾಟೀವಿ. 5,000 ಚಿಲ್ಲರ ಆಗ್ಯದ. ಅದಕ್ಕೂ ಎಲ್ಲ ಎಕ್ಸಾಕ್ಟ್ ಲೆಕ್ಕಪತ್ರ ಎಲ್ಲ ಮಾಡ್ಲಕ್ ಬರ್ತದ. ಅದೇನು ಮಾಡಿದವರು ಭಾರತೀಯ ಸನಾತನ ಭಾರತೀಯ ಏನು ಜ್ಯೋತಿಷ್ ಶಾಸ್ತ್ರದವ್ರು ಏನದರ ಅವರು ಇದನ್ನೆಲ್ಲ ಲೆಕ್ಕಪತ್ರ ಇಟ್ಟಾರ. ಇದನ್ನ ಯಾರಿಗೆ ಸರಿಯಾಗಿ ಹೇಳಕ್ ಬರ್ತದೋ ಅವರೇ ನಿಜವಾದ ಜ್ಯೋತಿಷ್ಯರು. ಮತ್ತೆ ಇದು ಹೇಳಕ್ ಬರ್ಲಾರ್ದವರೆಲ್ಲ ಕಂತ್ರಿ ಜ್ಯೋತಿಷ್ಯರು. ಇಷ್ಟೇ ತಿಳ್ಕೋಬೇಕು. ಈ ಸಮಯದ ಕಾಲಮಾನ ಅದೆಲ್ಲ ಇಟ್ಕೊಂಡವ್ರೆ ಜ್ಯೋತಿಷ್ಯರವ್ರು. ಜ್ಯೋತಿಷ್ಯ ಅಂದ್ರೆ ಜಗತ್ತಿಗೆ ತೋರ್ಬೇಕಾದಂತ ಜ್ಯೋತಿ, ಅದು ಜ್ಯೋತಿ ಸ್ವರೂಪನೇ ಅದ. ಈಗ ಕಲಿಯುಗ ಏನದ 5,000 ವರ್ಷ ಅದ. ಪ್ರತಿಯೊಂದು ಜೀವಿಗಳಲ್ಲಿ ಅವನು ಕಾಡಾಟ ಮಾಡ್ತಾನೆ, ಎಲ್ಲರಿಗೂ ಕಿರಿಕಿರಿ ಕಿರಿಕಿರಿ ಕೊಡ್ತಾನೆ. ಯಾಕೆ ಕೊಡ್ತಾನ ಅಂತಂದ್ರೆ ಈ ಒಂದು ಧರ್ಮದೇವತೆ ಅಂದ್ರೆ ಗೋಮಾತೆ ಅಂತ ನಮ್ಮ ಸನಾತನ ಹಿಂದೂ ಪದ್ಧತಿಯ ಪ್ರಕಾರ ಗೋಮಾತೆ ನಮ್ಮದು ಧರ್ಮದೇವತೆ. ಆ ಧರ್ಮದೇವತೆ ಕೃತಯುಗದೊಳಗ 4 ಪಾದಗಳನ್ನ ಇಟ್ಟಿದ್ದಳು ಈ ಭೂಮಿ ಮೇಲೆ. ಆ 4 ಪಾದಗಳಿಟ್ಟಿದ್ದಕ್ಕ ಆ ಧರ್ಮದೇವತೆಯ ಬ್ಯಾಲೆನ್ಸ್ ಸಂಪೂರ್ಣ ಏನಾಗಿತ್ತು, ಧರ್ಮದ ಒಂದು ಧರ್ಮ, ನೀತಿ, ನ್ಯಾಯ, ಒಳ್ಳೇದಂತ ಏನಂತಿರಲ್ಲ ಸತ್ಯ, ಅದು 100% ಇತ್ತು. ಯಾವಾಗ ಕೃತಯುಗದೊಳಗ. ಮುಂದೆ ಬರ್ತಾ ಬರ್ತಾ ಈ ತ್ರೇತಾಯುಗದೊಳಗ ಸೀತೆಯನ್ನ ಕಿಡ್ನಾಪ್ ಮಾಡಂತದೊಂದು ಕೆಟ್ಟ ಪ್ರವೃತ್ತಿ, ಭೋಗ ವಸ್ತುಗಳ ಮೇಲೆ ಒಂದು ಏನಾಗ್ಲಕ್ಕತ್ತು, ಮನುಷ್ಯಗ ದೇವರ ಮೇಲಿನ ಆ 33 ಕೋಟಿ ದೇವತೆ ಅವೆಲ್ಲ ಕೂಡಿ ಪೂಜಾ ಪಾಠ ಯಜ್ಞ ಹೋಮ ಜ್ಞಾನ ಏನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಮುಂದೆ ತ್ರೇತಾಯುಗದೊಳಗೆ ಮನುಷ್ಯಂದ 25% ಬುದ್ಧಿ ಕೆಟ್ಟ ಹೋಗ್ಬಿಡ್ತು. ಕೆಟ್ಟ ಹೋದ್ಮೇಲೆ ಆ ಧರ್ಮ ದೇವತೆ ಏನ್ ಮಾಡಿದಳು, 4 ಕಾಲಿನ ಮೇಲೆ ನಿಂತರ ಇದು ಉಪಯೋಗ ಇಲ್ಲ, ಇದು 3 ಕಾಲಿನ ಮೇಲೆ ನಿಲ್ಲಬೇಕು ಅಂತ 3 ಕಾಲಿನ ಮೇಲೆ ನಿಂತಾಳ. ಅಲ್ಲಿ ಕೆಟ್ಟ ಕೆಲಸಗಳು ಚಾಲು ಆಗಿಬಿಟ್ಟು ಸೀತನ್ ಒಂದೇ ಕಿಡ್ನಾಪ್ ಮಾಡ್ಯಾರೇನು, ವಾಲಿ ಸುಗ್ರೀವರದ ಆಗ್ಯದಿಲ್ಲ. ಸುಗ್ರೀವ ವಾಲಿಯ ಹೆಂಡತಿನ ಇಟ್ಕೊಂಡು ಕೂತಿದ್ನ ಇಲ್ಲ. ಅದು ಪ್ರಾಣಿ ಜಗತ್ತಿನೊಳಗೂ ಬುದ್ಧಿ ಕೆಟ್ಟಿತ್ತು, ಮನುಷ್ಯರ ಜಗತ್ತಿನಾಗೂ ಬುದ್ಧಿ ಕೆಟ್ಟಿತ್ತಂತ ಇಂಥವು ಎಷ್ಟೋ ಸಾಕಷ್ಟು ಕೇಸುಗಳು ಅವಾಗಿದ್ದು. ಹೆಣ್ಣುಗಳ ಮೇಲೆ ಹೋರಾಟ. ಮುಂದೆ ಬರ್ತಾ ಬರ್ತಾ ಹೆಣ್ಣಿನ ಸಂಕಟ, ಹೆಣ್ಣಿಗೆ ಅಪಮಾನ ಮಾಡಿ ದ್ವಾಪರ ಯುಗದೊಳಗ ಮಣ್ಣಿನ ಸಲುವಾಗಿ ಹೋರಾಟ. ದ್ವಾಪರ ಯುಗದೊಳಗ ಇದೇನಪ್ಪ ಅಂದಳು ಧರ್ಮದೇವತೆ, ಈ ದ್ವಾಪರ ಯುಗದೊಳಗ ನಾನು 3 ಕಾಲು ಇಟ್ಕೊಂಡ್ರೆ ಉಪಯೋಗ ಇಲ್ಲ, 2 ಕಾಲಿನ ಮೇಲೆ ನಿಲ್ಲುತ್ತೀನಿ ಅಂತ 2 ಕಾಲ ಮೇಲೆ ನಿಂತಳು ದ್ವಾಪರ ಯುಗದೊಳಗ. ದ್ವಾಪರ ಯುಗಕ್ಕೆ ತ್ರೇತಾಯುಗದಿಂದ ದ್ವಾಪರ ಯುಗಕ್ಕೆ ಬಂದ್ಮೇಲೆ 2 ಕಾಲಿನ ಮೇಲೆ ನಿಂತಾಳ.
ಅಂದ್ರ ಆ ದ್ವಾಪರ ಯುಗದಾಗ 50% ಧರ್ಮ 50% ಅಧರ್ಮ ಇತ್ತು. ಮುಂದೆ ಬಂದ ಮೇಲೆ ಕಲಿಯುಗದೊಳಗೆ ಏನಾಗ್ಬಿಡ್ತು, ಒಂದು ಕಾಲ ಮೇಲೆ ನಿಂತಳಕ್ಕೆ ತಾಯಿ ಧರ್ಮದೇವತೆ ಗೋಮಾತೆ. 75% ಬುದ್ಧಿ ಭ್ರಷ್ಟ, 25% ಅಷ್ಟೇ ಧರ್ಮದ ಮಾರ್ಗ. ಒಂದೇ ಕಾಲ ಮೇಲೆ ನಿಂತಾಳೆ. ಎಷ್ಟೊತ್ತು ನಿಲ್ತಾಳ ಅಂದ್ರೆ 4,28,000 ವರ್ಷ. ಆಕೆ ಹೆಂಗ ನಿಂತಂಗ ತ್ರಾಸಾಗಿ ತತ್ತರಿಸ್ತಾಳ. ಅದೇ ತ್ರಾಸ ನಾವೆಲ್ಲ ಅನುಭವಿಸ್ತೀವಿ. ಧರ್ಮದೇವತೆ ಒಂದು ಕಾಲ ಮೇಲೆ ನಿಲ್ಲೋದು ಅಳತಿ, ಅದು ಮೆಜರ್ಮೆಂಟ್. ಧರ್ಮ ಅಧರ್ಮ ಹೆಂಗಂತ, ಎಷ್ಟು ಇರ್ತದ ಈಗಂತ. ಈಗೇನಾಗ್ಯದ, ಬರೇ 4,28,000 ವರ್ಷದಾಗ ಬರೇ 5,000 ವರ್ಷ ಅಷ್ಟೇ ಕ್ರಾಸ್ ಮಾಡೀವಿ. ಇನ್ನ ಆಕಿ ಅಷ್ಟೊತ್ತು ನಿಲ್ಬೇಕಾದ್ರ ಆಕಿ ಎಷ್ಟು ತ್ರಾಸ ಆಗ್ತದ. ಧರ್ಮ ಅನ್ನೋದು ಸತ್ಯಕ್ಕೆ ಸಾವು ಇಲ್ಲ, ಆದರೆ ಸತ್ಯಕ್ಕ ರೋಗ ರುಜಿನಗಳು ಬಹಳದವು. ಅಶಕ್ತದದು ಸತ್ಯ. ಅಂಥದ್ದು ಅದಕ್ಕ ಒಂಟಗಾಲ ಮೇಲೆ ನಿಂತಾಗ ಅದು ಹೆಂಗ ತತ್ತರ ಆಗ್ತದ, ಹಂಗೆ ಜಗತ್ತಿನ ಜನರ ಜೀವನನು ತತ್ತರ ಆಗ್ತದ. ಧರ್ಮ ಹಿಡ್ಕೊಂಡು ಹೋಗ್ಬೇಕಂದ್ರೆ ಭಯಂಕರ ತ್ರಾಸ ಆಗ್ತದ. ಮುಂದ ನಾನು ದುಡಿದ ನನ್ನ ರೊಟ್ಟಿ ನಾನು ತಿನ್ನುವ ಹಾಗಿಲ್ಲ. ದೇಶದ ಎಲ್ಲಾ ರಾಜಕಾರಣಿಗಳ ಬುದ್ಧಿ ಭ್ರಷ್ಟ ಆಗಿ ದುಡಿಯುವ ವರ್ಗದ ಜನರು ಕಟ್ಟಿದ ತೆರಿಗೆಯ ಹಣವನ್ನ ಯಾರ್ಯಾರೋ ಪಾಮರ ಜೀವಿಗಳು ತಿಂದು ಹಾಕಿ ಪುಷಟೆ ಭಾಗ್ಯ ಮಾಡಿ ಮೋಸ ಮಾಡಿ, ಎಂತ ಕಾಲ ಇದು ಕಾಣ್ಲಕತ್ತದ. ಕಣ್ಣೆದ್ರೆ ಕಾಣ್ಲಕತ್ತದ. ಏನು ಮಾಡಕ್ಕಾಗಲ್ಲ. ಕಲಿಯುಗ. ಸಾವಿರ ಲಕ್ಷಗಟ್ಟಲೆ ಟ್ಯಾಕ್ಸ್ ಕಟ್ಲಕತ್ತಾರ ದುಡಿಯುವ ವರ್ಗದವರು. ಅದನ್ನ ತಗೊಂಡು ಸರ್ಕಾರದವರು ಏನು ಘನಕಾರ್ಯ ಮಾಡ್ಲಕತ್ತಾರ. ಸಿಕ್ಕವರಿಗೆ ತಮ್ಗೆ ಯಾರು ಓಟ್ ಹಾಕ್ತಾರ ಅವರಿಗೆ ತಿನ್ನಿಸಿ ಆ ಭ್ರಷ್ಟ ಪ್ರಜೆಗಳು ಭ್ರಷ್ಟ ರಾಜಕಾರಣಿಗಳು ಕೂಡಿ ಸರ್ಕಾರ ಆಳ್ತಾರ ಮುಂದ. ಇದು ಕಲಿಯುಗ. ಅವ್ರದೇ ಒಂದು ಶಾದಿ ಭಾಗ್ಯ, ಅವ್ರದೇ ಒಂದು ಕಲ್ಯಾಣ ಮಂಟಪ, ಅವ್ರ ಜೀವನಕ್ಕೆ ಎಲ್ಲ ಅನುಕೂಲ ಮಾಡ್ಕೊತಾರ. ದುಡಿಯುವ ವರ್ಗದ ದುಡ್ಡು ತಗೊಂಡು ಎಲ್ಲ ಸರ್ಕಾರದ ಕಲ್ಯಾಣ ಮಂಟಪ, ಸರ್ಕಾರ ಭಾಗ್ಯ, ಸರ್ಕಾರ ರೊಕ್ಕದಾಗ ಸರ್ಕಾರ ಯಾರು ದುಡಿಯುವ ವರ್ಗದ ಜನರದ ದುಡ್ಡು. ದುಡ್ಡಿನಿಂದ ದೇಶ ಅಭಿವೃದ್ಧಿ ಆಗ್ಬೇಕು, ಎಲ್ಲರೂ ಚೆನ್ನಾಗಿ ಆಗ್ಬೇಕು, ಎಲ್ಲರದು ಜನಜೀವನ ಚಂದ ಆಗ್ಬೇಕು, ಸಮಾನವಾಗಿ ನೋಡ್ಕೋಬೇಕಾಗಿದ್ದು ಸರ್ಕಾರದ ಕರ್ತವ್ಯ. ಆದ್ರೆ ಸರ್ಕಾರ ಹಂಗೆ ಮಾಡ್ತಾ ಇಲ್ಲ. ದುಡಿಯುವ ವರ್ಗದವರಿಗೆ ಯಾವ ಫೆಸಿಲಿಟೀಸು ಕೊಡೋದಿಲ್ಲ. ಬರೀ ದುಡಿಸ್ಕೊಳ್ಳೋದು ಒಂದೇ ಮಾಡಿ ಚಾಣಾಕ್ಷರಿಂದ ದುಡಿಸ್ಕೊಳಕತ್ತಾರ. ಅವ್ರು ಗಳಿಸಿದ ದುಡ್ಡನ್ನ ಈ ಪಾಮರ ಜೀವಿಗಳು ತಿಂದು ಹೇಳಕತ್ತಾರ. ಇದು ಅವ್ರದ್ದು ತಪ್ಪಲ್ಲ. ಕಲಿಯುಗ ಕಲಿ ಪ್ರವೇಶ ಆಗ್ಯದ. ವಿಧಾನಸೌಧದಾಗ ಪಾರ್ಲಿಮೆಂಟ್ನೊಳಗ ಎಲ್ಲಾ ಕಡೆ ಕಲಿ ಪ್ರವೇಶ ಆಗಿ ಯಾರು ಧರ್ಮ ಹಿಡ್ಕೊಂಡು ಹೋಗ್ತಾರಲ್ಲ ಅವ್ರು ಒಂಟುಗಾಲಿನ ಮೇಲೆ ನಿಂತಂತ ಧರ್ಮ ದೇವತೆಗಳು. ಅವ್ರಿಗೆ ಭಯಂಕರ ತ್ರಾಸಾತು. ಇದು ಅನುಭವಿಸೋದೇ. ಇದು ಕಡೆಗೆ ಧರ್ಮ ದೇವತೆ ಆ ಒಂಟುಗಾಲಿನ ಮೇಲೆ ನಿಂತು ಸಾಕಾಗಿ ಯಾವಾಗ ಧರ್ಮ ಬಿದ್ದು ಹೋಗ್ತದ ಆವಾಗ ಈ ಜಗದ್ರಕ್ಷಕ ಜಗತ್ ಸೃಷ್ಟಿಕರ್ತ ಪರಮಾತ್ಮ ಏನದನ ಅವಾಗ ಬರ್ತಾನ. ಎಲ್ಲರೂ ಕುಂಡಿ ಮೇಲೆ ಒಂದು ನೆಟ್ಟಗೆ ಮಾಡ್ಲಕ್. ದುಷ್ಟ ಬೀಜಗಳು ಪಾಪದ ರಕ್ತ ಮೈಯಾಗಿ ತುಂಬಿಕೊಂಡಿರ್ತಾರೆ. ಪುಕ್ಷಟೆ ತಿಂದು ಅವೆಲ್ಲ ಬೂದಿಯಾಗಿ ಹೋಗ್ಬಿಡ್ತಾವ. ಯಾರು ಕಾಯಕ ಸತ್ಯ ಶುದ್ಧ ಕಾಯಕ ಮಾಡಿ ಗುರುಲಿಂಗ ಜಂಗಮರ ಒಂದು ನೈವೇದ್ಯ ಮಾಡಿ ಒಕ್ಕದ ಮಿಕ್ಕುದ ಪ್ರಸಾದ ಅಂತೇನು ಸ್ವೀಕಾರ ಮಾಡಿ ಪವಿತ್ರ ಜೀವಿಗಳು ಏನಿರ್ತಾರೋ ಅವರೇ ಪರಮಾತ್ಮನ ಬೀಜಗಳು, ಬ್ರಹ್ಮನ ಬೀಜಗಳು. ಆ ಬೀಜಗಳೇ ಮತ್ತೆ ಬೆಳಿತಾವ. ಮತ್ತೆ ಕೃತಿಯಾಗ ಚಾಲು ಆತು. ಮತ್ತೆ ದೇವತೆಗಳು ಬರ್ತಾರೆ. ದೇವರು ಬಂದ್ಮೇಲೆ ಅವನ ಸಂಗಡ ದೇವತೆಗಳು ಬರ್ತಾರೆ. ಎಲ್ಲ ದೇವತೆಗಳು ಇವಾಗ ಸೃಷ್ಟಿ ಆಗ್ತದ. ಅದು ಎಷ್ಟೇ ತ್ರಾಸ ಆದ್ರೂ ಸಹಿತ ನಮ್ಮ ಧರ್ಮ ನಾವು ಬಿಡ್ಲಾರ್ದಂಗ ಗಟ್ಟಿಮುಟ್ಟಾಗಿ ಹಿಡ್ಕೊಂಡೇ ಬಂದ್ರ ಆ ದೇವತೆಗಳ ಯುಗ ಏನ್ ಸೃಷ್ಟಿ ಆಗ್ತದ ಆ ಯುಗದೊಳಗ ಮತ್ತೆ ನಾವು ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಸರಳವಾಗಿ ಪಡ್ಕೋತೀವಿ ನಾವು.
ನಾವು ಇವಾಗ್ಲೂ ಆನಂದನೇ ಇದೀವಿ. ನಾವು ಪರಮಾತ್ಮನನ್ನ ಎಲ್ಲಿ ತನಕ ನೆನೆಸ್ಕೋತಿರ್ತೀವಿ ಅಲ್ಲಿ ತನಕ ಆನಂದದಾಗೆ ಇರ್ತೀವಿ. ಜಗತ್ತು ಎಷ್ಟು ಕೆಟ್ಟಾದ್ರೂ ನಾವು ಆನಂದವಾಗೇ ಇರ್ತೀವಿ. ನಮ್ಮ ಮೈ ಮೇಲಿನ ಅಂಗಿ ಚಡ್ಡಿ ಯಾರು ಕಳ್ಕೊಂಡಾದ್ರೂ ನಾವು ಆನಂದವಾಗೇ ಇರ್ತೀವಿ. ಅಂಥದ್ದೊಂದು ಸ್ಥಿತಿ ನಂಬಲ್ಲಿ ಅದ. ಆ ಸ್ಥಿತಿ ಒಳಗೆ ಯಾರು ಇರ್ತಾರೋ ಅವರೇ ಮುಂದ ದೇವತೆಗಳಾಗ್ತಾರ. ದೇವತೆಗಳ ಲಕ್ಷಣನೇ ಅದು. ಕಲಿಯುಗದ ಆಟ ಸಾಕಷ್ಟು ಅದ್ರ ಲೀಲೆ ಹೇಳ್ಬೇಕಾದ್ರೆ ಬೇಕಾದಷ್ಟು ಅದ, ಅದು ಇಲ್ಲಿ ಹೇಳೋದಿಲ್ಲ. ಅದಕ್ಕೆ ಏನಾಯ್ತು, ಕಾಲಾತೀತ ಕಾಲಾಧೀನ ಅನ್ನೋದ್ರ ಸಲುವಾಗಿ ಈ ಮಾತು ಹೇಳ್ಬೇಕಾಯ್ತು. ಕಾಲದ ಪ್ರಮಾಣ ಇಷ್ಟೆಲ್ಲ ಕೋಟಿ ವರ್ಷ ಲಕ್ಷ ವರ್ಷ ಯಾವನ್ ರೆಕಾರ್ಡ್ ಇಟ್ಕೊಂಡಿರ್ತಾನ, ಯಾವನಿಗಿದೆಲ್ಲ ಗೊತ್ತಿರ್ತದ ಅಂತೇಳಿ ಬ್ರಹ್ಮಕುಮಾರಿ ಅವ್ರು ಏನ್ ಮಾಡ್ಯಾರ, ಅವ್ರದೇ ಒಂದು ಬೇರೆ ಲೆಕ್ಕ ಮಾಡ್ಕೊಂಡ್ರು. 5,000 ವರ್ಷ ಅಂತವ್ರು. ಕಲಿಯುಗ 5,000 ವರ್ಷ, ದ್ವಾಪರ ಯುಗ 5,000 ವರ್ಷ, ತ್ರೇತಾಯುಗ 5,000 ವರ್ಷ, ಮತ್ತೇನದಲ್ಲ ಇದು ತ್ರೇತಾಯುಗ, ದೇವಯುಗ ಅಥವಾ ಕೃತಯುಗ ಅಂತ ಮಾಡಿ ಅವ್ರು 20,000 ವರ್ಷ ಮಾಡಿಬಿಟ್ಟಾರ. 20,000 ವರ್ಷ ಮಾಡಿ ನಾಳೆ 36ನೇ ಇಸ್ವಿಯಾಗ ಎಲ್ಲ ಪ್ರಳಯ ಹೋಗ್ಬಿಡ್ತದೆ, ಎಲ್ಲ ಕೆಟ್ಟ ಹೋಗ್ಬಿಡ್ತದ ಅಂತೇಳಿ ಬರ್ದ್ಬಿಟ್ರೆ. ಈಗ 37ನೇ ಇಸ್ವಿಯಾಗ ಅವರೆಲ್ಲರೂ ಹೌದೌದು ಈಗ 37, ಇನ್ನೊಂದು 17 ವರ್ಷ ಉಳಿದದ. ಈಗ 25ನೇ ಇಸ್ವಿ ಬಂದದ, ಇನ್ನೂ ಒಂದು 10-16 ವರ್ಷ ಉಳಿದದ. ಆಯ್ತು, ಅಲ್ಲಿ ಪ್ರಳಯ ಆಗ್ಬಿಡ್ತದಂತ ಅವ್ರು ಡಿಕ್ಲೇರ್ ಮಾಡಿಬಿಟ್ರು. ಅವ್ರದ್ದೊಂದು ನಮೂನಿ ಬೇರೆ ಲೆಕ್ಕ, ಇವ್ರದೊಂದು ನಮೂನಿ ಬೇರೆ ಲೆಕ್ಕ. ಏನಿದು ಲೆಕ್ಕ? ಏನಿದು ಲೆಕ್ಕ? ನಾವು ಇಲ್ಲಿ ತನಕ ಏನ್ ಲೆಕ್ಕ ಮಾಡೀವಿ? ಇದು ಕಾಲಾಧೀನ ಜೀವಿಗಳ ಲೆಕ್ಕ. ಇರೋದು ಕಾಲಾಧೀನ ಜೀವಿಗಳು ಹಾಕ ಲೆಕ್ಕದು. ನಿಮ್ಮ ಸ್ವರೂಪ ಏನದ? ಕಾಲಾತೀತ ಅದ, ಶುದ್ಧ ಬ್ರಹ್ಮ ಸ್ವರೂಪ. ನೀವು ಸಾಕ್ಷಿಯಾಗಿ ನೋಡ್ಬೇಕು. 5,000 ವರ್ಷಕ್ಕೆ ಒಂದು ಯುಗ ಮಾಡ್ಯಾನೋ, 4,32,000 ಒಂದು ಯುಗ ಮಾಡ್ಯಾನೋ, ಇನ್ನೊಬ್ಬ ಪಂಡಿತ್ ಬಂದು ಮತ್ತೊಂದು ಯುಗ ಮಾಡ್ಯಾನೋ, ಸೈಜ್ ಬೇರೆ ಬೇರೆ ಮಾಡ್ಯಾನೋ. ಮತ್ ನನಗೂ ನೀವು ಈ ಕಾಲದ ಲೆಕ್ಕ ಹೇಳೋ ಟೈಮ್ನೊಳಗೆ ನನ್ನನ್ನು ನೀವು ಏನ್ ನೋಡ್ಬೇಕು? ಏನ್ ಬ್ರಹ್ಮಜ್ಞಾನ ಹೇಳಕ್ ಕೂತು ಏನ ಕಾಲದ ಲೆಕ್ಕ ಹೇಳಕತ್ತನಲ್ಲ ಸ್ವಾಮಿ ಅಂತ ನನ್ನನ್ನು ಒಂದು ಕಾಲಾಧೀನ ಜೀವಿ ಈಗ ಸದ್ಯ ನಾ ಲೆಕ್ಕ ಮಾಡ್ಬೇಕಾದ್ರೆ ಇದು ಕಾಲದ ಲೆಕ್ಕ ಮಾಡವ ಕಾಲಾಧೀನ ಜೀವಿಯಾಗಿ ಮಾಡ್ಬೇಕಲ್ಲ ನಾನು. ಇದ್ರಾಗ ನಿಮ್ಗೆ ಏನಾರ ಆನಂದ ಉಂಟಾಯ್ತಾ? ಏನಿಲ್ಲ. ಗಣಿತ ಮಾಸ್ತರ್ ಆದ್ರೆ ಲೆಕ್ಕ ಮಾಡ್ಲಕ್ ಹೋಗಿ ಏನ್ ಸಿಗ್ತದೆ? ಇದ್ರಾಗ ಲೆಕ್ಕ ಹಾಕಿದವನೇ ಮೂರ್ಖ. ಲೆಕ್ಕ ಹಾಕದೆ ಮೂರ್ಖತನ. ಲೆಕ್ಕ ಹಾಕಿ 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 ಹೈರಾಣ ಆಗದು. ನಮ್ ಲೆಕ್ಕ ಹೆಂಗ್ ಹಾಕಿದ್ರು ಅದೇನ್ ನಡಿಬೇಕು ಅದೇ ನಡೀತದೆ, ಹೆಂಗ್ ನಡಿಬೇಕು ಹಂಗೆ ನಡೀತದೆ. ಕಾಲಾತೀತ ಬ್ರಹ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದಾನ. ಇವರೆಲ್ಲ ಏನ್ ಲೆಕ್ಕಾಚಾರ ಮಾಡ್ತಾರಪ್ಪ, ಭವಿಷ್ಯ ಕೇಳ್ತಾರ, ಭವಿಷ್ಯ ಹೇಳ್ತಾರ, ಅವ್ರ ಹಣ ಬರ್ದವ ನಾನದೀನಿ ಇಲ್ಲಿ ನನ್ನ ಬಿಟ್ಟಿಗೆ ತಾವು ಲೆಕ್ಕ ಹೇಳೋದು ಕೇಳೋದು ಮಾಡ್ತಾರಲ್ಲ ಅಂತ. ಹೀಗಾಗಿ ಈ ಲೆಕ್ಕಾಚಾರ ಏನ್ ಮಾಡ್ತೀವಿ, ಇದು ಭೌತಿಕವಾದ ಜೀವನಕ್ಕ, ಈ ಲೌಕಿಕ ಜೀವನಕ್ಕ ಇಲ್ಲಿ ಇದು ಉಪಯೋಗ ಅದೇ ಹೊರತು ಇದು ನಮ್ಮ ಒಂದು ಶುದ್ಧ ಬ್ರಹ್ಮ ಸ್ವರೂಪದ ಜೀವನಕ್ಕೆ ಉಪಯೋಗ ಇಲ್ಲ. ಈ ಜಗತ್ತು ಸರ್ವನಾಶ ಆಗ್ಲಿ, ಈಶ್ವರ ನಾರಾಯಣ ಬ್ರಹ್ಮ ಮತ್ತೆ 33 ಕೋಟಿ ದೇವತೆಗಳು ಅವೆಲ್ಲ ಓಸು ಪ್ರಳಯಕ್ಕೆ ಒಳಗಾಗಿ ಹೋದ್ರೂ ನಾನು ಶುದ್ಧ ಬ್ರಹ್ಮ ಸಾಕ್ಷಿಯಾಗಿ ನೋಡ್ತಿರ್ತೀನಿ ಅಷ್ಟೇ. ಅವು ಯಾವ ನಮಗೆ ದೊಡ್ಡವಲ್ಲ. ಕಾಲ ಹೋಲಿ, ದೇಶ ಹೋಲಿ, ಸಂಸಾರ ಹೋಲಿ, ಎಲ್ಲನೂ ಹೋಲಿ, ಅವೆಲ್ಲ ಹೋದರೂ ನಾನಿರೋವನಲ್ಲ. ನಾನು ಶಾಶ್ವತವಾಗಿ ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ. ಅವು ಯಾವ ಬಂದ್ರೂ ಅಷ್ಟೇ ಸಂತೋಷ, ಅವು ಕೋಟಿ ಕೋಟಿಗಟ್ಲೆ ಬಂದರೂ ಅಷ್ಟೇ ಸಂತೋಷ. ಎಲ್ಲ ಓಟು ಸರ್ವನಾಶವಾಗಿ ಏನು ಕಾಲೇ ಇಲ್ಲ ಇತ್ತಂದ್ರೂ ಅಷ್ಟೇ ಸಂತೋಷ. ಅದೇ ಇರೋದು ಮಜಾ. ಅಗ್ದಿ ನಾರ್ಮಲ್. ನಿನ್ನೆ ನಮ್ಮ ದೊಡ್ಡಮ್ಮನ ಮಗ ಎಕ್ಸ್ಪೈರ್ ಆಗಿದ್ರು. ತಾಯಿ ಅಕ್ಕನ ಮಗ ಆಂದೋಲನದಾಗ ಹೋಗಿದ್ದೆವು. ಆಂದೋಲ ಶ್ರೀಗಳಂತೇಳಿ ಶ್ರೀರಾಮ್ ಸೇನಾದ ರಾಜ್ಯಾಧ್ಯಕ್ಷರದಾರ ಸಿದ್ಧಲಿಂಗ ಶಿವಾಚಾರ್ಯ ಕರುಣೇಶ್ವರ ಗದ್ದಿಗೆ ಅಂತೇಳಿ ದೊಡ್ಡದು ಗುಡಿ ಅದ. ಅಲ್ಲಿ ನಮ್ಮ ದೊಡ್ಡಪ್ಪನ
ದೊಡ್ಡಮ್ಮನ ಮಗ ಹೋಗಿದ್ದೆವು. ಪ್ರತಿ ವರ್ಷ ಶಿವರಾತ್ರಿಗೆ ಅಲ್ಲಿಗೆ ಹೋಗ್ತೀವಿ. ಈ ಒಂದು ಆಧ್ಯಾತ್ಮಿಕ ಜ್ಞಾನ ಶಿವರಾತ್ರಿ ದಿವಸ ಒಂದತ್ತು ಬಿಟ್ಟ ಮೇಲೆ ಕುಂತು ಬಿಡ್ತಾಳ ತಾಯಿ. ತನಗೆ ಬೇಕಾದವ್ರಿಗೆ 4 ಮಂದಿ ಕರ್ಕೊಂಡು ಕಂಪ್ಲೀಟ್ ಪ್ರವಚನ ಕೇಳ್ತಾಳ. ನಂದು ಇದೆಲ್ಲ ವಿಷಯ ಕಾಲಾತೀತ, ದೇಶಾತೀತ, ಹೆಂಗಿರ್ಬೇಕು, ಏನಿರ್ಬೇಕು, 1 ನಿಮಿಷಕ್ಕೊಂದು ಪದ್ಯ ಬರಿತಾಳ. ಅಂತ ತಾಯಿ ಮುಂದೆ ಪತಿಯ ಸಂಸ್ಕಾರ ನಡೆದದ ಭವ್ಯವಾಗಿ. ಎಷ್ಟು ಜನರು ಸೇರ್ಯಾರ, ಜನ ಸಾಗರ ಎಲ್ಲ ನಡೆದದ. ಅಗ್ದಿ ನಾರ್ಮಲ್ ಆಗಿ ಕುಂತಾಳ. ಶುದ್ಧ ಬ್ರಹ್ಮ ದರ್ಶನ ಹೌದಲ್ಲ ಅದು. ಅಗ್ದಿ ನಾರ್ಮಲ್. ಬಾರಪ್ಪ ಬಸವ ಕೂಡ್ಬಾ ಇಲ್ಲಿ ಅಂತ. ಅದೇ ಬೇರೆಯವ್ರ ಬಲ್ಲೋದ್ರೆ ಯಾರು ಹೊಯ್ಕೊತಿರ್ತಾರೆ, ಅವತ್ತಿರ್ತಾರೆ. ಏನದ ಶುದ್ಧ ಬ್ರಹ್ಮ ದರ್ಶನ. ನನಗೆ ಶವ ಸಂಸ್ಕಾರಕ್ಕೆ ಹೋದಾಗ ಅಲ್ಲೇನ್ ಮಾಡ್ಬೇಕು ನೀವು ಯಾರದಾರ ಶವ ಸಂಸ್ಕಾರಕ್ಕೆ ಹೋದ್ರೆ ಅಂತಂದ್ರೆ ಏನ್ ಮಾಡ್ಬೇಕು? ಅಲ್ಲಿ ಹೋಗಿ ಹಾರ ಹಾಕಾಗ ಪರಮಾನಂದ ಪ್ರಾಪ್ತಿಭವ ಅನ್ಬೇಕೇನ? ಅಲ್ಲಿ ಏನ ಹೇಳಕ್ಕಂದಲ್ಲಪ್ಪ ಅಂತಾರ. ಶವಕ್ಕೆ ಸಂಸ್ಕಾರಕ್ಕೆ ನೀವು ಹಾರ ಹಾಕ್ಲಕ್ ಹೋಗಿರ್ತೀರಲ್ಲ, ಒಂದು ಗೌರವ ಸೂಚಿಸ್ಲಕ್ ಹೋಗಿರ್ತೀರಲ್ಲ, ಅವಾಗ ಏನ ಹೇಳ್ಬೇಕು? ಹೇಳ್ರಿ ಮಂತ್ರ. ಎಷ್ಟು ಆನಂದ ಆಗಿತ್ತು ನೋಡಿ. ಇವಾಗ ಸತ್ತಾನು ನಾವು ದುಃಖದಾಗದು ಆನಂದ. ಇಲ್ಲಿ ಅಳ್ಳವ್ರು ಕೂಡ ಅಳ್ಳ ಬೇಕಾಕತ್ತಪ್ಪ. ಇಲ್ಲಿ ಅಳದಿದ್ರೆ ಯಾವಾಗ ತೆಗ್ದು ಬರ್ತೈತ್ರಿ ಅಪ್ಪ. ಈ ಯಾವಾರದಾಗ ಜಗತ್ತಿಗೆ ಹಾಕಿ ಕುಡಿದಾಗ ಕುಡದಾಗ ಅಂತರದು ಶುದ್ಧ ಬ್ರಹ್ಮನ ಇರ್ಬೇಕು. ಅಂತರದು ಅಂತ ಇರ್ಬೇಕು. ಹೊರಗಿದ್ದಲ್ಲಿ ಹಾಕಿ ದುಂಜಿರ ಅಳ್ಳ ಬೇಕಾಕತ್ತಪ್ಪ. ಇಲ್ಲಿ ಇಲ್ದ್ರೆ ನಮ್ಗೆ ಯಾವಾಗ ತೆಗ್ದು ಬರ್ತೈತಿ. ಇವ್ಗೆ ಎಷ್ಟು ಆನಂದ ಆಗೈತಿ ನೋಡ್ದ. ನಮ್ಮ ಸಂಬಂಧಿಕರದಾಗ ಸತ್ತ ಇವ್ ಏನು ಎಷ್ಟು ವೈರತ್ತು ಹತ್ತಾಕತ್ತ ಅಂತ ಹೇಳಿ ಹಿಂಗ ವಿಪರೀತ ಭಾವನೆ ಉತ್ಪತ್ತಿ ಆಗ್ತೈತೆ ಅಪ್ಪ. ಹಂಗೆ ತಿಳಿದವ್ರ ಲಕ್ಷಣ ಹಂಗೆ ಇರ್ತದಪ್ಪ. ಇಲ್ಲಿ ತಿಳಿದ ಬಂದಿ ಇರ್ತದಲ್ಲ ಅಜ್ಞಾನಿಗಳು ಜಗತ್ತಿನಾಗ ಅಜ್ಞಾನನ ಆಗ್ಬೇಕಾಗತ್ತಪ್ಪ. ಅಜ್ಞಾನಿಗಳದಕ್ಕೆ ವರ್ತಿಸ್ಬೇಕಾಗತ್ತಪ್ಪ. ನಾ ಈ ಕೇಳೋದ ಅಲ್ಲ. ನಾ ಕೇಳಕತ್ತದ್ದು ಶವ ಸಂಸ್ಕಾರಕ್ಕೆ ನೀವು ಹೂಮಾಲೆ ತಗೊಂಡೋಗಿರ್ತೀರಿ. ತಗೊಂಡೋದಾಗ ಅಲ್ಲಿ ನಾವು ಅಂತರದೊಳಗ ಶುದ್ಧ ಇದೇ ಇರಬೇಕ್ರಿ. ಪ್ರಪಂಚ ನೀವು ಹಾರ ಹಾಕಾಗ ಅಲ್ಲಿ ಏನ್ ಅನ್ಬೇಕು? ಏನ್ ವಿಶ್ ಮಾಡ್ಬೇಕು ಸತ್ತವನಿಗೆ? ಅಲ್ಲಿ ಸತ್ತಿರ್ತಾರ, ನೀವು ಹಾರ ಹಾಕ್ಲಕ್ ಹೋಗ್ತೀರಿ. ಶಿವಸಾಹಿತ್ಯ ಪ್ರಾಪ್ತವಾಗಲಿದ್ದು ಪರಮ ಸದ್ಗತಿ ಪ್ರಾಪ್ತಿಭವ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಪರಮ ಸದ್ಗತಿ ಪ್ರಾಪ್ತಿಭವ ಅಂತ ಹೇಳ್ಬೇಕು. ಸತ್ತ ಲೋಕಕ್ಕೆ ನೀವು ಪರಮಾನಂದ ಪ್ರಾಪ್ತಿಭವ ಅಂತ ಹೇಳಿರಿ. ಎಲ್ಲ ಏನ್ ಹೇಳ್ಬೇಕು? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಪರಮ ಸದ್ಗತಿ ಪ್ರಾಪ್ತಿಭವ. ಓಂ ಶಾಂತಿ 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 ಶರಣು ಶರಣಾರ್ಥಿ ಅಂತ ನಮಸ್ಕಾರ ಮಾಡಬೇಕು. ಅದು ಬಿಟ್ಟಿಗೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತಂದಿರ ಎಲ್ಲರ ಹೋಗಿ ಸತ್ತವನಿಗೆ. ಬರ್ಕೋರಿ ಅದು ಒಂದ್ ಕಡೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಪರಮ ಸದ್ಗತಿ ಪ್ರಾಪ್ತಿಭವ. ಓಂ ಶಾಂತಿ 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 ಶರಣು ಶರಣಾರ್ಥಿ. ಸತ್ತವನಿಗೆ ಏನು ಮಣ್ಣು ಗೊತ್ತಾಗಲ್ಲ, ಹೋಗ್ಬಿಟ್ಟನ. ಅವನಿಗೆ ನೀವು ಹೇಳ್ಬೇಕು. ಹೇಳಿದ್ಮೇಲೆ ನೀವು ಏನೋ ಮಂತ್ರ ಹೇಳಕತ್ತಾನಲ್ಲ ಅಂತೇಳಿ ಅಂತ ಸುತ್ತಮುತ್ತ ಕೂತವ್ರು ನಿಮ್ ಕಡೆ ನೋಡ್ತಿರ್ತಾರ. ಅವರೆಲ್ಲರಿಗೂ ಏನ್ ಮಾಡ್ಬೇಕು? ಕೈ ಜೋಡಿಸಿ ನಿಂತು ಧೈರ್ಯವಾಗಿ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸರ್ವ ದುಃಖ ನಿವೃತ್ತಿ ಭವ. ಜನರಿಗೆ ಹೇಳ್ಬೇಕು, ಎಲ್ಲರಿಗೆ ಸರ್ವ ದುಃಖ ನಿವೃತ್ತಿ ಭವ. ಓಂ ಶಾಂತಿ 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 ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ಅಲ್ಲಿ 2 ಪಾತ್ರದ, ಒಂದು ಸತ್ತದ್ದದ, ಒಂದು ಜೀವಂತ ಇರ್ತದ. ಎರಡಕ್ಕೂ ನಾವು ಸಂಬಂಧಪಟ್ಟಂತೆ ಅಲ್ಲಿ ನಿಂತು ಹೇಳಬೇಕು.
ಹೆಂಗಿರ್ತದೆ ಮಜಾ? ಮಜಾದಾಗೆ ಮಜಾ. ಇವೆಲ್ಲ ಗೊತ್ತಿರ್ಬೇಕು. ನೀವು ಒಂದು ಸಂಸ್ಕೃತಿ ಸಂಸ್ಕಾರ ಉಳಿದವ್ರು ಏನ್ ಮಾಡ್ತಿರ್ತಾರೆ? ಬಡ ಬಡ ಹಾರ ಹಾಕಿ ಓಡೋತಿರ್ತಾರೆ. ನಿಮ್ದೊಂದು ಸ್ಪೆಷಾಲಿಟಿ ತೋರಿಸ್ದಂಗೆ ಆಗ್ತದಿಲ್ಲ, ಅದು ಹೇಳಿದ್ಮೇಲೆ ಕಿವ್ಯಾಗ ಗುಣಗುಣಸ್ತವ ಎಲ್ಲ ಒಟ್ಟು ಸ್ವಚ್ಛ ಇರ್ತದ. ಹೃದಯ ಏನೇನು ತಲೆಗಿರಲ್ಲ, ಅಲ್ಲಿ ಇದ್ದವ್ರಿಗೆ ಎಲ್ಲ ವ್ಯಾಕ್ಯೂಮ್ ಆಗಿರ್ತದ. ಯಾವ ಸಂಸಾರ ಇಲ್ಲ, ರೊಕ್ಕ ಇಲ್ಲ, ರೂಪಾಯಿ ಇಲ್ಲ, ಏನೇನು ಇಲ್ಲ, ತಲೆ ಖಾಲಿ ಇರ್ತದ. ಅಂಥದ್ರಾಗ ನಿಮ್ಮದು ಮಂತ್ರ ಹೆಂಗೆ ಕುಂದಿರ್ತದಂದ್ರೆ ಹಂಗೆ ಕೂತ್ ಬಿಡ್ತದ. ಮತ್ತು ನಿಮ್ಮ ದೃಷ್ಟಿಯೊಳಗ ಶುದ್ಧ ಬ್ರಹ್ಮನೇ ಕಾಣಬೇಕು. ಸತ್ತ ಹೆಣ ಸತ್ತ ಹೆಣದಾಗನು ನೀವು ಶುದ್ಧ ಬ್ರಹ್ಮನನ್ನೇ ಕಾಣಬೇಕು. ಜೀವಂತ ಮನುಷ್ಯರೊಳಗನು ಶುದ್ಧ ಬ್ರಹ್ಮನನ್ನೇ ಕಾಣಬೇಕು. ಅವನು ಬಿಟ್ಟು ಮತ್ತಿನ್ನೇನೇನೂ ಕಾಣಬಾರ್ದು. ಸತ್ತದ್ದು ಜೀವಂತಿದ್ದದ್ದು ವ್ಯತ್ಯಾಸನೂ ನೋಡಬಾರ್ದು, ಗಂಡು ಹೆಣ್ಣು ವ್ಯತ್ಯಾಸನೂ ನೋಡಬಾರ್ದು. ನಿಮ್ಮ ದೃಷ್ಟಿಯೊಳಗೆ ಕೇವಲ ಶುದ್ಧ ಬ್ರಹ್ಮ ಕಾಣ್ತಿರ್ಬೇಕು. ಕೇವಲ ಶುದ್ಧ ಬ್ರಹ್ಮ. ಅದು ಏನಾಯ್ತು, ನಿನ್ನೆ ಹೋದಾಗ ಗುಲ್ಬರ್ಗಲಿಂತ ಜೇವರ್ಗಿತನ ಏನೋ ಬಸ್ಸಿಂತನ ಹೋದೆವು. ಆ ಕಡೆ ಇಂಟೀರಿಯರ್ ಜೇವರ್ಗಿಲಿಂತ ಆಂದೋಲನಕ್ಕೆ ಹೋಗ್ಬೇಕಾದ್ರ ಆಟೋಗಳು ಬಸ್ಸುಗಳು ಬರ್ತಾವ. ಅವು ಯಾವಾಗೋ ಬರ್ತಾವ. ನಾವು 12ಕ್ಕೆ ಹೋಗಿ ಜೇವರ್ಗಿಯಾಗ ನಿಂತೀವಿ. ಮುಂದೇನು ಆಟೋ ಹಿಡ್ಕೊಂಡ್ರೆ 15-20 ಕಿಲೋಮೀಟರ್ ಅದ. ಅಲ್ಲಿ ಯಾವ ಸಿಕ್ಕ ಆಟೋ ಬಸ್ಸಿಗೆ ಹೋಗ್ತೀವಿ ಅಂತ ತಿಳ್ಕೊಂಡು ನಾವು ತಯಾರಾಗಿ ಅಲ್ಲಿ ಹೋದ್ರ ಅಲ್ಲಿ ಏನಾಯ್ತಪ್ಪ, 2 ಗಂಭೀರ ಸಮಸ್ಯೆಗಳು. ಏನು, ಅವೇನು ಆಟೋ ಹೊಡಿತಾವ ಆಂದೋಲನದ ಹುಡುಗರು, ಅವು ಓಸೋ ಹೆಣ ಸುತ್ತಮುತ್ತನೇ ಅದಾವಲ್ಲಿ. ಅವು ಆಂದೋಲನದ ಹುಡುಗರು ಆಟೋ ಇಲ್ಲ. ಬಸ್ಸುಗಳು ಕಟ್ ಮಾಡ್ಯಾರ. ಊರಿವಾಗ ಬಸ್ಸುಗಳು ಜಾಸ್ತಿ ಇಲ್ಲ, ಮೊಹರಂ ಅಂತ. ಮತ್ತ ಹೂವಿನ ಹಾರ 30 ರೂಪಾಯಿಲಿಂದ 50 ರೂಪಾಯಿ ನಾವು ಖರ್ಚು ಮಾಡ್ತೀವಿ. ಅವ್ರೇನ್ ಹೇಳ್ತಾರ, ಜೇವರಿಗೆ ಮತ್ತು ಹೂವು ಹಣ್ಣ ಬೆಳೆಯುವಂತ ಊರು 250 ರೂಪಾಯಿ ಹೇಳಕತ್ತಾರ ಒಂದು ಹಾರ. 250. ಬೇಕಿದ್ರೆ ತಗೋ, ಬೇಡಂದ್ರೆ ಬಿಡು. ಎದಕ್ಕ ಅಂತಂದ್ರೆ ಮೊಹರಂ ಅದ, ನಮ್ಗೆ ಹೂವು ಬೇಕು. ಒಂದು ಹಾರ 250 ಅಂತಾರ. ಊರಿಗೆ ಹೋಲಕ್ಕ ಗಾಡಿ ಇಲ್ಲ, ಒಂದು ಹಾರಕ್ಕೆ 250 ಕೊಡೋದು ಅದೊಂಥರ ಹಿಂಸೆ. ಅದು ಏನು ಒಯ್ದಲ್ಲಿ ಹಾಕಿದ ಮೇಲೆ ಅದು ಹೆಣಕು ಗೊತ್ತಾಗಲ್ಲ, ನಮಗೂ ಗೊತ್ತಾಗಲ್ಲ. ಅಷ್ಟೊತ್ತಿಗೆ ಫೋನ್ ಬಂತು. DYSP ದಯಾನಂದ್ ಅಂತದಾರ. ಫೋನ್ ಬಂದು, ಎಲ್ಲಿದ್ದೀರಪ್ಪ? ನಾನು ಹಿಂಗೆ ಜೇವರಿಗೆ ಬಂದು ನಿಂತೀನಪ್ಪ, ಹಿಂಗಾಗಿ ನಾನು ಬರ್ಲಕತ್ತೇನ್ರಿ ಶವ ಸಂಸ್ಕಾರಕ್ಕೆ. ಆಯ್ತು, ಅಲ್ಲೇ ನಿಂದಿರಿ, ಎಲ್ಲಿದ್ದೀರಿ? ಬಸ್ ಸ್ಟ್ಯಾಂಡ್ ಮುಂದೆ ನಿಂತು ಬಿಡ್ರಿ, ನಾ ಕರ್ಕೊಂಡು ಹೋಗ್ತೀನಿ. ಬಸ್ ಸ್ಟ್ಯಾಂಡ್ ಮುಂದೆ ನಿಂತು, ನನಗೆ ಗೊತ್ತದ ರೀ ಇಲ್ಲಿ ಜೇವರಿಗೆ ಗಣೆ ಬರೀ ಯಾವಾಗ ಹೆಂಗಿರ್ತದತ್ತ ಅಂತ ಹೇಳಕ್ಕೆ ಏನೋ ಬೈಕೋತಾವ ಮಂದಿ. ರಪ್ಪ ಹಂಗೇನೇನೋ ಅನ್ಕೋತಾವ. ಅವ್ರಿಗೆಲ್ಲ ಗೊತ್ತಿರುತ್ತೆ ಇಡೀ ಜಿಲ್ಲಾ ಏನು ಗದ್ದಲ ಇರ್ತದೆ ಅಂತೇಳಿ. ಮೊಹರಂ ಏನೋ ಭಾಳ ಸ್ಟ್ರಾಂಗ್ ಮಾಡ್ತಾರೆ, ಏನ್ ಮಾಡ್ತಾರೆ, ಏನಿತ್ತ ಏನದ ನಮಗ ನಾಲೆಜ್ ಇಲ್ಲ. ನಮ್ಮ ಊರು ಇದ್ರೂ ನಮಗದ ನಾಲೆಜ್ ಇಲ್ಲ. ಅದ್ರ ಬಗ್ಗೆ ಅವ್ರು ಏನೇನೋ ಹೇಳಿದ್ರು ನಮ್ಮ ತಲೆಗೇನು ಹೋಲಿಲ್ಲ. ನಮ್ಗೆ ಲಕ್ಷ್ಯ ಇರೋದು ಆ ಕಡೆ ಹೆಣದ ಕಡೆ ಜಲ್ದಿ ಹೋಗ್ಬೇಕತ್ತ. ಅದು ನೋಡಿದ್ರೆ ಟೈಮ್ ಆಗ್ಲಕತ್ತದ, ಏನ್ ಮಾಡ್ಬೇಕಂತಾನ ಬಾ ಅಂತಾರಪ್ಪ. ನೋಡ್ರಿ, ಇವೆಲ್ಲ ಟೈಮ್ ಹೆಂಗ್ ಕೂಡಿ ಬರ್ತಾವ ನೋಡಿದ್ರೆ. ಎಲ್ಲಿದ್ದು ಏನ್ ಸಂಬಂಧ? ನಾನು ಸಂಸ್ಕಾರಕ್ಕೆ ಬರ್ಲಕತ್ತೇನ್ರಿ. ವಿಚಿತ್ರ ಇವೆಲ್ಲ ಪವಾಡಗಳು. ಪವಾಡನೆ. ಫೋನ್ ಬತ್ತು, ಅಲ್ಲಿ ನಮ್ಮ ತಂಗಿ ಅದು ಅಲ್ಲಿ ಹೋಗ್ಯಾರ. ಅವ್ರು ಯಾರು ದಯಾನಂದ ಅವ್ರು ಯಾರು ಬರ್ಲಕತ್ತಾರ ಏನೋ ನೋಡಪ್ಪ, ಯಾರು ಬರ್ತಿದ್ದಾರಂದ್ರೆ ನೋಡ್ರಿ ಅಂತ. ನಮ್ಮ ತಂಗಿ ಗಂಡ ಅವ್ರು ಎಲ್ಲರೂ ಒಂದು ಪರಿಚಯದವ್ರು ಅದರೆಲ್ಲ ಒಂಥರ ಗುರು ಶಿಷ್ಯರು ಇದ್ದಂಗೆ ಅದಾರ. ನಮ್ಮ ಅಣ್ಣ ಅಲ್ಲಿ ಬರ್ಲಕತ್ತಾನಂತ ಹೇಳಿಕೆ ನಮ್ಮ ತಂಗಿ ಹೇಳು, ಯಾರು ಏನು ಹೇಳಿದ್ರು, ಅವ್ರು ಫೋನ್ ಮಾಡ್ಲಕತ್ತಾರ ಒಂದೇ ಸವನ. ಅದು ಫೋನ್ ನಂಬರ್ ಏನಾಗ್ಯದ, ನಮ್ಮ ಮಿಸ್ಸೆಸ್ ನಂಬರ್ ಸೇವ್ ಆಗ್ಯದ ಅದ್ರಾಗ. ನಮ್ಮ ತಂಗಿ ಆಕೆ ಅತಿಗೆ ನಂಬರ್ ಅದು ಕೊಟ್ಟವಳೆ. ನಮ್ಮ ಮಿಸ್ಸೆಸ್ಗೆ ಫೋನ್ ಮಾಡ್ಲಕತ್ತಾರ, ಆಕೆ ಶಾಲೆ ಕ್ಲಾಸ್ನಾಗ ಅದಾಳ. ದಯಾನಂದ ಫೋನ್ ಬರ್ಲಕತ್ತದ ಅಂತ ಹೇಳಿಕೆ ಈಗ ಸಂಜೆ ಮನೆಗೆ ಬಂದ್ಮೇಲೆ ಹೇಳ್ತಾರ, ಅವ್ರ ಯಾಕೆ ನಂಗೆ ಫೋನ್ ಮಾಡ್ಲಕತ್ತಾರ. ಅದ್ರಾಗ ನಮ್ಮ ದಯಾನಂದ ಒಬ್ಬ ಸಣ್ಣದು ದಯಾನಂದ ನಮ್ಮ ಅಣ್ಣ ಅದನ್ನ ಅವ ಬರ್ಲಕತ್ತ ಅಂತೇಳಿ ನಾನು ಅವ್ರಿಗೆ ಫೋನ್ ಮಾಡ್ಲಕತ್ತೇನೆ. ನೀ ಬರ್ಲಕತ್ತಿದ ಅಂತೇಳಿ ಹಿಂಗೆಲ್ಲ ಕಾಲ್ ಬರ್ಲಕತ್ತ, ಏನ ಹೊಲ್ದಾಗದೀನಿ ನಂಗೆ ಗೊತ್ತ. ಇದ್ಯಾ ದಯಾನಂದನ ಗದ್ಲ ಬಿತ್ತಪ್ಪ, ನಮಗೆ ಬರ್ತೀನಿ ಅಂತಾರ, ಅವ್ರು ಬರ್ತಾರಂತಾರ. ಇವ್ರು ಕಡಿಗೆ ಹತ್ತಪ್ಪ ಬಾ ಅಂತ, ನಾ ಬರ್ಲಕತ್ತೇನೆ, ಕರ್ಕೊಂಡು ಹೋಗ್ಲಕತ್ತೇನೆ. ಆಯ್ತು, ಅವ್ರು 250 ರೂಪಾಯಿ ಹೇಳಕತ್ತಾರ ಹಾರ ಅಂದೆ. ಕಾರ್ AC ಕಾರ್ನಂತ ತೆಳಗೆ ಇಳಿದು ಬಂದು, ಯಾಕ್ರು ಅಷ್ಟೇ ರೇಟ್ ಹೇಳಕತ್ತೀರಿ, ಏನ್ ತಿಳ್ಕೊಂಡ್ರೆ ಹ್ಯಾಂಗೆ ಬೆದರ್ಸನ
₹100 ಕೊಡಿ, ₹100 ಒಂದು ಹಾರ ಕೊಟ್ಟು ದಯಾನಂದ ಎಲ್ಲ ಮುಗಿಸಿ ಬರುವಾಗ ಅವ್ರ ಐಬಿದಾಗ ಅಲ್ಲೇನೋ ಟಿಫಿನ್ ಅದೇನೇನೋ ಮಾಡಿಸಿ ಕಳಿಸ್ಕೊಟ್ರು. ಇದು ಮತ್ತೆ 8:30-9 ಮನೆಗೆ ಬಂದು ರಾತ್ರಿ ಪ್ರವಚನ ಮತ್ತೆ ಕಂಟಿನ್ಯೂ ಮಾಡಿದ್ರು. ಸ್ವಲ್ಪ ಟಯರ್ಡ್ ಆಗಿತ್ತು. ಇದು ಮಜಾ. ಇಲ್ಲಾಂದ್ರೆ ಶವ ಸಂಸ್ಕಾರಕ್ಕೆ ಹೋಗಕ್ಕೆ ಸಾಧ್ಯನೇ ಇದ್ದಿದ್ದಿಲ್ಲ. ಮುಂದೆ ಕಡೆ ಇಂಟೀರಿಯರ್ ಏನೋ ಆಗ್ತಿರ್ತಾವ. ಹಿಂಗಾಗಿ ಈಶ್ವರ ಕೃಪೆ ಹೆಂಗಿರ್ತದ ಅಂತಂದ್ರೆ, ಯಾವ ರೀತಿ ನಮ್ಮನ್ನ ಕರ್ಕೊಂಡು ನಾವು ತಿಳ್ಕೊಂಡಿವಿ ನಮ್ಲಿಂತೆ ಎಲ್ಲ ನಡೆದದಂತ, ನಮ್ಲಿಂತ ಎಲ್ಲೆಲ್ಲಿ ಏನೇನು ಅಡ್ಡಿ ಆಗ್ತದ ಗೊತ್ತಿಲ್ಲ. ಆದ್ರೆ ಇದನ್ನ ನಡ್ಸೋ ಒಬ್ಬ ಮ್ಯಾಲೊಬ್ಬ ಅದನ ಮ್ಯಾಲೊಬ್ಬ ಅದನ, ಅವನು ನಡೆಸ್ತಿರ್ತಾನ. ನಮಗ ಅಲ್ಲಿ ಆದ್ಮೇಲೆ ಶವದ ದರ್ಶನ ಒಂದಾಗಬೇಕು. ಆ ಮನೆಯವ್ರು ಏನು ದುಃಖದಾಗ ಹೆಂಗದಾರ ಅವ್ರಿಗೆ ಸಮಾಧಾನ ಹೇಳ್ಬೇಕಾಗಿತ್ತು. ಅವ್ರೆಲ್ಲ ನಾರ್ಮಲ್ ಆಗಿದ್ದದ್ದು ಇರ್ತದ. ದುಃಖ ಇರ್ತದ ಅಂದ್ರೆ ನಿವೃತ್ತಿ ರೂಪದಾಗ ಇರ್ತದ. ದುಃಖ ಇರಂಗಿಲ್ಲ ಅಂತ ಹೆಂಗ, ನಿವೃತ್ತಿ ರೂಪದಾಗ ಇರ್ತದ. ಪ್ರವೃತ್ತಿ ಒಳಗ ಒಂದ್ ರೀತಿ ನಾರ್ಮಲ್ ಆಗಿರ್ತಾರ. ಆನಂದ ವ್ಯಕ್ತಪಡಿಸಂತ ಸಮಯ ಅಲ್ಲ ಅದು, ನಾರ್ಮಲ್ ಆಗಿರೋದು. ಎಷ್ಟಾಯ್ತು ಟೈಮು? 7:40. ಗೊತ್ತಾಯ್ತ್ರ ಬ್ರಹ್ಮಂದು ಹೆಂಗಾಗ್ತದಂತ ಕತೆ. ಸೃಷ್ಟಿಕರ್ತ ಬ್ರಹ್ಮ, ಸಚ್ಚಿದಾನಂದ ಬ್ರಹ್ಮ ಅಲ್ಲ, ಪರಬ್ರಹ್ಮ ಅಲ್ಲ. ಇದು ಸೃಷ್ಟಿಕರ್ತ ಬ್ರಹ್ಮಂದು 100 ವರ್ಷ ಅಂದ್ರೆ ಹೆಂಗತ್ ಗೊತ್ತಾಯ್ತಲ್ಲ ಲೆಕ್ಕ. ಬ್ರಹ್ಮನ ಆಯುಷ್ಯ. ಅದಕ್ಕ ಏನ್ ಹೇಳ್ತಾರಂದ್ರ, ಕೋರ್ಟಿಗೆ ಹೋದ್ರ ನ್ಯಾಯ ಪಡ್ಕೋಬೇಕಾದ್ರ ಬ್ರಹ್ಮನಷ್ಟು ಆಯುಷ್ಯ ಇರ್ಬೇಕು, ಕುಬೇರ್ನಷ್ಟು ಶ್ರೀಮಂತಿಕೆ ಇರ್ಬೇಕಂತ. ಕೋರ್ಟ್ನಾಗ ಏನು ನ್ಯಾಯ ಸಿಗಲ್ಲ ಅನ್ನೋದಕ್ಕ ಹೆಂಗ್ ಸಿಗ್ತದ ಇದು? ಎಷ್ಟು ವರ್ಷ ಬೇಕು ಏನು? ಮನುಷ್ಯರು ಎಷ್ಟೋ ಮಂದಿ ಸತ್ಯ ಹೋಗ್ತಾರೆ, ನ್ಯಾಯ ಸಿಗಂಗಿಲ್ಲ ಅಂತ ನ್ಯಾಯಾಲಯಗಳು. ಆದ್ರೆ ಈಶ್ವರ ನ್ಯಾಯಾಲಯ ಹಂಗಿಲ್ಲ. ಅವನ ಟೈಮ್ ಪ್ರಕಾರ ಯಾವಾಗ ಏನೇನ್ ಮಾಡ್ಕೋತಾ ಇರ್ತಾನ. ಏನಪ್ಪ? ಯಶ್ವರ್ಮಿ ಬುದ್ಬುಧಾವಾಸಃ ಷಟ್ರಿಂಶತತ್ವ ಸಂಚಯ ನಿರ್ಮಲಂ ಶಿವನಾಮಾನಾಂ ತಾಂ ವಂದೇ ಚಿನ್ಮವೋದಧಿಂ ಅನ್ನಂಥದ್ದು ವಿಶ್ಲೇಷಣೆ ನಡೆದ್ವಿ. ಅದು ನಿನ್ನೆ ನಮ್ಮ ಅಣ್ಣಂದು ಏನಂದ್ರ, ಪ್ರತಿ ಮನಿಗೆ ಪ್ರತಿನಿತ್ಯ ವಿಸಿಟ್ ಕೊಟ್ಟಾರ ಅವ್ರು. ಇದು ಭಾರಿ ರೀ. ಅವ್ರು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಬಿಟ್ರ ರಾತ್ರಿನ ಮನೆಗೆ ಬರೋರು. ಮನಿ ಭಕ್ತರ ಮನಿಗಳಿಗೆ ಹೋಗೋದು, ಏನು ರೊಕ್ಕ ಕೊಡೋದಿಲ್ಲ, ತಗೊಳ್ಳೋದಿಲ್ಲ, ಸುಮ್ಮನೆ ವಿಸಿಟ್, ಒಂದೊಂದು ನಿಮಿಷ ವಿಸಿಟ್. ಬರ್ತಾರಂತ ಕಾಯ್ಬೇಕು. ಮನಿ ಮಗ ಬರ್ತಾನೋ ಇಲ್ಲ, ಆದ್ರೆ ಇವ್ರು ಮಾತ್ರ ಮನಿಗೆ ಬಂದು ಹೋಗ್ತಾರ. 1 ನಿಮಿಷ ಕುಂತ ಅವ್ರ ಸಂಗಟ್ ಮಾತಾಡಿ ಕಳಿಸೋದು ಪ್ರತಿದಿನ ನಿಜ ಜಂಗಮ. ಹಿಂಗಾಗಿ ಓಸು ಮಂದಿ ಅವ್ರದ್ದು ಊರಾಗ ಓಸು ಮಂದಿ ಬಂದಾರ. ಒಂದು ದೊಡ್ಡ ಸಂಭ್ರಮ ಅದು ನಿನ್ನೆದು. ಆ ಸ್ಮಶಾನದೊಳಗೆ ಹಿಂದ ಎಲ್ಲರದು ಸಮಾಧಿ ಇದ್ರೆ ಎಂಟ್ರನ್ಸ್ನಾಗೆ ಇವ್ರದ್ದು ಮಾಡಿಬಿಟ್ರು. ಮುಂದೇನು ಗುಡಿ ಗಿಡಿ ಕಟ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಓಸು ಮಂದಿ ಕೂಡಿ ಫಸ್ಟ್ ಎಂಟ್ರನ್ಸ್ನಾಗ ಆದ ಕೂಡ್ಲೇನೆ ಇವ್ರದೇ ಕಾಣಿಸ್ಬೇಕನ್ನಂಗ್ ಮಾಡಿಟ್ಟಾರೆ. ಎಲ್ಲರೂ ಕೂಡ ಅದೇನೋ ದೊಡ್ಡ ಪ್ರಮಾಣದಂಗ ಮಾಡಂಗ್ ಕಾಣ್ತಾರ. ಸಮಾಜದ ಬಗ್ಗೆ ಯಾರು ಕಾಳಜಿ ವಹಿಸಿರ್ತಾರ, ಸಮಾಜದ ಬಗ್ಗೆ ಕಳಕಳಿ ವಹಿಸಿರ್ತಾರ, ಅಂತವ್ರು ಜನಪ್ರಿಯರಾಗ್ಬಿಡ್ತಾರ. ಜನಪ್ರಿಯ ಆದ್ರೆ ಜನಾರ್ದನ ಪ್ರಿಯ ಆಟೋಮೆಟಿಕ್ ಆಗಿಬಿಡ್ತಾರ. ದೇವರನ್ನ ನೇರವಾಗಿ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ ಎಂದರೆ ದೇವರನ್ನ ಮಕ್ಕಳನ್ನು ಪ್ರೀತಿಸಿರಿ, ಅದು ದೇವರಿಗೆ ತಲುಪುತ್ತದೆ ಅಂತ ಹೇಳ್ತಿರ್ತಾರೆ. ಹಂಗಾಗಿ ಇವರು ದೇವರ ಮಕ್ಕಳನ್ನು ಪ್ರೀತಿಸಿ ದೇವರಿಗೆ ತಲುಪಿದವರು ಇವರೆಲ್ಲ ಅದ್ಭುತ ಜೀವಿಗಳು. ಏನಾಯ್ತು? ಈ ಒಂದು ಬ್ರಹ್ಮ ಹೆಂಗದನ? ಸತ್ಯಚಿತ್ತಾನಂದ ಪರಬ್ರಹ್ಮ ಏನ್ರಿ? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಪರಮ ಸದ್ಗತಿ ಶಾಂತಿ ಭವ ಪ್ರಾಪ್ತಿ ಭವ. ಪರಮ ಸದ್ಗತಿ ಪ್ರಾಪ್ತಿ ಭವ. ಓಂ
ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಪರಮ ಸದ್ಗತಿ ಪ್ರಾಪ್ತಿ ಭವ. ಓಂ ಶಾಂತಿ 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 ಶರಣು ಶರಣಾರ್ಥಿ ಅಂತ ನಮಸ್ಕಾರ ಮಾಡ್ಬೇಕು. ಏನ್ರಿ ಸತ್ತಾಗ ಹೆಣದ ಮುಂದೆ ಹಾರ ಹಾಕಾಗ ಪುಷ್ಪಾರ್ಪಣೆ ಮಾಡ್ತೀರಲ್ಲ ಹೆಣಕ್ಕ. ಅವು ಸತ್ತವ್ರಿಗೆ ಹಾರ ಹಾಕಿದ್ರೆ ಅವ್ರಿಗೆ ಏನ್ ಗೊತ್ತಾಗಲ್ಲ. ನಿಮಗ್ ನೋಡ್ತಿರ್ತಾರ ಸುತ್ತಮುತ್ತ ಕೂತವ್ರು CC ಕ್ಯಾಮ್ರಾದಾಗ ಯಾರ್ಯಾರು ಬಂದಾರ ಯಾರ್ಯಾರು ಹೋಗ್ಯಾರ. ಒಂದು ಕೋಟಿ ಮಂದಿ ಬಂದ್ ಹೋಗಿದ್ದು ಲೆಕ್ಕ ಇರಂಗಿಲ್ಲ. ಯಾವನೋ ಒಬ್ಬ ಬಂದಿಲ್ಲ ಅಂತಂದ್ರೆ ಅವನು ಲೆಕ್ಕ ಇಟ್ಟಿರ್ತಾರ ಅಲ್ಲಿ. ಅವ ಬಂದಿಲ್ಲ ಅಂತಂದ್ರ ಇಡೀ ಆಯುಷ್ಯ ಉಗುಳ್ತಿರ್ತಾರ ಅವನಿಗೆ, ಇವ ಬಂದಿಲ್ಲ ನೋಡಿ ಹೆಣಕ, ಇವ ಬಂದಿಲ್ಲ ನೋಡಿ ಹೆಣಕ. ಅದಕ್ಕೆ ನಿನ್ನೆ ನಾವು ಹೋಗಿ ನೀವು ಈ ಶವ ಸಂಸ್ಕಾರ ಹಿಂಗ್ ಮಾಡಿದ್ರೆ ಸಮಾಧಾನ ಆಗ್ತದ. ಏನಪ್ಪ ಈ ಮಂದಿ ಕೆಲಸ ಬಿಟ್ಟು ಬಂದಿರಿ, ಮೆಡಿಕಲ್ ಕಾಲೇಜಿಗೆ ಅಲ್ಲಿ ಇಲ್ಲಿ ಕೊಟ್ರ ಅದು ಉಪಯೋಗರೇ ಆಗ್ತದ. ಇಷ್ಟು ಮಂದಿ ಕೆಲಸ ಬಿಟ್ಟು ಬಂದು ಈ ಕಾರ್ಯಕ್ರಮ ಇಂಥ ಪರಿ ಮಾಡೋದು ಅವಶ್ಯಕತೆ ಆದೇನು, ಇಷ್ಟು ಜನ ಬರೋದು ಏನಿರ್ತದ, ಹಿಂಗೆಲ್ಲ ಜ್ಞಾನದ ಆತ್ಮೀಯತೆಯಿಂದ ತಿಳಿಸ್ತೇವೆ. ಹೌದು ಕರೆ ಅದರಿ, ನೀವು ಹೇಳೋದೆಲ್ಲ ಕರೆ ಅದ. ಹಿಂಗ ಮಾಡಿದ್ರೆ ಸಮಾಧಾನ ಆಗ್ತದೇನು. ಇರ್ಬಿ ಜಮಾಯಿಸ್ದಂಗೆ ಜಮಾಯಿಸ್ತಾರ ಹೊಸ ಮಂದಿ, ಅಷ್ಟು ಜನ ಸೇರೋದು. ಹೇಳ್ರಿ ಏನು. ಸುತ್ತಮುತ್ತ ಕುಂತವ್ರಿಗೆ ಸರ್ವ ದುಃಖ ನೀವು ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಫಸ್ಟ್ ಹೇಳ್ಬೇಕು. ಹೇಳಿ ಸರ್ವ ದುಃಖ ನಿವೃತ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ. ಸಮಾಧಾನ ಹೇಳ್ಬೇಕಲ್ಲ. ಅವ್ರು ನಿಮ್ಗೆ ಗುರುಗಳ ಹತ್ತು ಬಂದು ಕಾಲಿ ನಮಸ್ಕಾರ ಮಾಡಿದ ಹೊತ್ನಾಗ ಪರಮಾನಂದ ಪ್ರಾಪ್ತಿ ಭವ ಅಂದ್ರೆ ಹೆಂಗಾಗ್ತದೆ. ಸರ್ವ ದುಃಖ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ ಸರ್ವ ದುಃಖ ನಿವೃತ್ತಿ ಭವ ಅಂತೇಳಿ ಇಷ್ಟಾರ್ಥ ಸಿದ್ಧಿರಸ್ತು ಅವೆಲ್ಲ ಏನು ಹೇಳ್ಬಾರ್ದು. ಓಂ ಶಾಂತಿ 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 ಶರಣು ಶರಣಾರ್ಥಿ ಅಂತ ಹೇಳ್ಬೇಕು. ನಿನ್ನ ದುಃಖ ಸಹಿಸಿಕೊಳ್ಳುವ ಶಕ್ತಿ ಬರಲಿ, ಅಗಲಿದ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂತೇಳಿ. ಆತ್ಮಕ್ಕೆ ಶಾಂತಿ ಕೋರೋದು ನಮ್ಮ ಪದ್ಧತಿ ಅಲ್ಲ. ಅದು ಆತ್ಮ ಶಾಂತಿನೇ ಇರ್ತದೆ, ಅದಕ್ಕೇನಾಗಿರ್ತದೆ. ಆತ್ಮ ಅಶಾಂತ ಆಗ್ತದೆ ಯಾವಾಗ. ಆತ್ಮದ ಸದ್ಗತಿ ಅಂತಂದ್ರೆ ಏನು, ಉನ್ನತ ಯೋನಿಗಳೊಳಗ ಪ್ರಾಪ್ತಿ ಆಗ್ಲಿ ಅಂತ. ಅದಕ್ಕೆ ಜನ್ಮಗಳು ಶ್ರೇಷ್ಠ ಜನ್ಮಗಳು ಪ್ರಾಪ್ತಿ ಆಗ್ಲಿ. ಪ್ರಮೋಷನ್ ಆಗ್ಲಪ್ಪ ಈ ಜನ್ಮಲಿಂತ ನೆಕ್ಸ್ಟ್ ಮತ್ತೆ ದೊಡ್ಡ ಪ್ರಮೋಷನ್ ಹೊಂದಿ ದೊಡ್ಡ ಜೀವಿಯಾಗಿ ಬಾ. ಶಾಲಿ ಹುಡುಗಾಗಿ ಸತ್ತಿದಿ, ಶಾಲಿ ಮಾಸ್ತರ್ ಆಗಿ ಬಾ. ಶಾಲಿ ಮಾಸ್ತರ್ ಆಗಿ ಸತ್ತಿದಿ, ಹೆಡ್ ಮಾಸ್ತರ್ ಆಗಿ ಬಾ ಅಂದಂಗ. ಈಗ ಇದ್ದದಕ್ಕಿಂತ ಇನ್ನ ಶ್ರೇಷ್ಠವಾದ ಜನ್ಮಕ್ಕೆ ಬಾರಪ್ಪ ಅಂತಂದಂಗ. ಬ್ರಹ್ಮ ಒಬ್ಬನೇ ಅದನ, ಬ್ರಹ್ಮ ಒಬ್ಬನೇ ಅದನ. ನಿಮ್ಮ ವೇದಾಂತದೊಳಗೆ ಏನ್ ಹೇಳ್ತಾರ, ಆ ಬ್ರಹ್ಮನ ಜೊತೆಗೆ ಪರಬ್ರಹ್ಮನ ಜೊತೆಗೆ ಪರಮಾತೆ ಅಥವಾ ಪ್ರಕೃತಿ, ಮೂಲ ಪ್ರಕೃತಿ ಹೆಂಗದಳಪ್ಪ ಅಂತಂದ್ರ ಬ್ರಹ್ಮನ ಹಣಿ ಮೇಲೆ ಹಚ್ಚಿದ ಟಿಕಳಿ ಇದ್ದಂಗ ಅದಾಳ ಅಷ್ಟೇ. ಬ್ರಹ್ಮನ ಹಣಿ ಮೇಲೆ ಹಚ್ಚಿದ ಟಿಕಳಿ, ಅದೇನ್ ತಿಲಕ,
ಹಣೆಯ ತಿಲಕ ಇದ್ದಂಗ ಅದಳ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲೇನ್ ಹೇಳ್ತಾರ, ಪರಶಿವ ಪರಾಶಕ್ತಿ ಹೆಂಗಪ್ಪ ಅಂತಂದ್ರೆ, ಬ್ರಹ್ಮಗ ಪರಶಿವ ಅಂತಂದ್ರ ಅದು ಹಣಿ ಮೇಲೆ ಹಚ್ಕೊಂಡು ಟಿಕ್ಳಿಗೆ ಏನ್ ಮಾಡ್ಯಾರ, ಪರಾಶಕ್ತಿ ಅಂದ್ರ ಅವ್ರು. ಅದು ಹೆಂಗದಪ್ಪ ಅಂದ್ರೆ ಬ್ರಹ್ಮ ಅವಿಕಾರಿ ಅದನ. ಪರಶಿವ ಪರಾಶಕ್ತಿ ಬರ್ಕೊಳ್ರಿ ಹಂಗೆ ಸ್ಟೆಪ್ ಬೈ ಸ್ಟೆಪ್. ಪರಶಿವ ಡ್ಯಾಶ್ ಹಾಕಿ ಪರಾಶಕ್ತಿ, ಮತ್ತೆ ಕೆಳಗ ಪರಶಿವ ಹೆಂಗದನ, ಇದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಬ್ರಹ್ಮ ಪ್ರಕೃತಿ ಅನ್ನಂಗಿಲ್ಲ ಇಲ್ಲಿ, ಪರಶಿವ ಪರಾಶಕ್ತಿ ಅನ್ಬೇಕು. ಇಲ್ಲಿ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗ ಪರಶಿವ ಪರಾಶಕ್ತಿ, ಮತ್ತೆ ಅವಿಕಾರಿ ವಿಕಾರಿ. ಪರಶಿವ ಹೆಂಗದನ, ಅವಿಕಾರಿ ಅಥವಾ ನಿರ್ವಿಕಾರಿ. ಈ ಪರಾಶಕ್ತಿ ಹೆಂಗದ, ವಿಕಾರ ಆಗ್ತದ ಅಂದ್ರೆ ಚೇಂಜ್ ಆಗ್ತದ ಅಂತ, ಇದ್ದಂಗೆ ಇರಂಗಿಲ್ಲ, ಚೇಂಜ್ ಆಗ್ತದ. ಇವತ್ತು ಚೇಂಜ್ ಆಗಂಗಿಲ್ಲ. ಹಾವು ಒಮ್ಮೆ ಬರ್ತದ, ಒಮ್ಮೆ ಇರ್ತದ, ಒಮ್ಮೆ ಹೋಗ್ತದ. ಆದ್ರೆ ಹಗ್ಗ ಯಾವಾಗ್ಲೂ ಇರ್ತದ, ಅದು ಬಂದದ್ದಲ್ಲ ಹೋಗಿದ್ದಲ್ಲ, ಯಾವ ಕಾಲದಲ್ಲಿ ಇರೋದು. ಹಂಗ ನಿರ್ವಿಕಾರಿ. ಮತ್ತೇನದ, ಬ್ರಹ್ಮ ಅಪರಿಚ್ಛಿನ್ನ ಅದನ. ಬ್ರಹ್ಮ ಅಪರಿಚ್ಛಿನ್ನ ಅದನ. ಎಲ್ಲಾ ಕಡೆ, ಎಲ್ಲಾ ಕಾಲ, ಎಲ್ಲಾ ದೇಶ, ಎಲ್ಲಾ ವಸ್ತುಗಳಲ್ಲಿ ತುಂಬಿ ತುಳುಕ್ಲಕತ್ತಾನ. ಈ ಕಾಲ ದೇಶ ವಸ್ತುಗಿಂತ ದೊಡ್ಡವ ಹೌದಿಲ್ರಿ ಬ್ರಹ್ಮ. ಇದು ಏನದಪ್ಪ ಅಂತಂದ್ರೆ ಕಾಲಾಧೀನ ಅದ, ಇದು ಪರಿಚ್ಛಿನ್ನ. ದೇಶಕ್ಕೆ ಸಂಬಂಧಪಟ್ಟಂತೆ ಏನದ, ಈ ಪ್ರಕೃತಿ ಎಷ್ಟದ ಅಷ್ಟೇ. ಪ್ರಕೃತಿ ಎಷ್ಟದ ಅಷ್ಟೇ. ಯಾರು, ಪರಾಶಕ್ತಿ. ಬ್ರಹ್ಮನಷ್ಟು ಸಮಾನ ವ್ಯಾಪಕರಲ್ಲ. ನೆಕ್ಸ್ಟ್ ಬ್ರಹ್ಮ ಪರಶಿವ ಹೆಂಗದನ, ಅವ್ಯಯ. ಅವ ಖರ್ಚಾಗವಲ್ಲ, ಎಷ್ಟು ಖರ್ಚಾದ್ರೂ ಅವನೊಳಗೆ ಏನು ಹೆಚ್ಚು ಕಡಿಮೆ ಆಗಲ್ಲ. ಇದು ಪರಾಶಕ್ತಿ ಹೆಂಗದ, ವ್ಯಯ, ಆಯಾ ವ್ಯಯ ಬರ್ತದ, ಓದ್ತದ, ಹೆಚ್ಚಾಗ್ತದ, ಕಡಿಮೆ ಆಗ್ತದ. ಪರಾಶಕ್ತಿ ಇದರ ಲೀಲೆ ಹಿಂಗದ. ಬ್ರಹ್ಮ ದೀಪ ಇದ್ದಂಗ, ಬ್ರಹ್ಮ ದೀಪ ಇದ್ದಂಗ, ಪರಾಶಕ್ತಿ ದೀಪ್ತಿ ಇದ್ದಂಗ. ದೀಪ್ತಿ ಅಂತಂದ್ರ ಆ ಬೆಳಕು, ಪ್ರಭೆ, ಜ್ಯೋತಿಯ ಪ್ರಭೆ. ದೀಪ ದೀಪ್ತಿ. ಬ್ರಹ್ಮ ಪುಷ್ಪ ಇದ್ದಂಗ, ಪರಾಶಕ್ತಿ ಪರಿಮಳ ಇದ್ದಂಗ. ಪರಿಮಳ. ಬ್ರಹ್ಮ ಅಪರಿಣಾಮಿ, ಅವನಿಗೆ ಯಾವಾದ್ರದ್ದು ಪರಿಣಾಮನೇ ಇಲ್ಲ. ಆದರೆ ಪರಾಶಕ್ತಿ ಪರಿಣಾಮಶೀಲೆ. ಆಕೆ ಪರಿಣಾಮ ಹೊಂದುತ್ತಾಳ. ಹಾವು ಬಂದ್ರ ವಾದ್ರ ಏನಾಗ್ತದ, ಹಗ್ಗಕ್ಕೆ ಏನಾರ ಫರಕ್ ಆಗ್ತದೇನ್ರಿ? ಆದ್ರ ಹಾಲು ಹೋಗಿ ಮೊಸರಾಗದು, ಮೊಸರು ಹೋಗಿ ಅದೇನ್ ಮಜ್ಜಿಗೆ ಬೆಣ್ಣೆ ಆತಲ್ಲ, ಹಂಗ ಪರಿಣಾಮಶೀಲೆ. ಯಾರು? ಪರಾಶಕ್ತಿ. ಮತ್ತೆ ಬ್ರಹ್ಮ ಆಶ್ರಯ ಕೊಡವ, ದೊಡ್ಡವ.
ಆಶ್ರಯದಾತ. ಈಕಿ ಆಶ್ರಿತೆ. ಆಶ್ರಿತೆ ಆಶ್ರಿತೆ ಆದ್ಮೇಲೆ ಬ್ರಹ್ಮ ಹೆಂಗದನ? ನಿರಪೇಕ್ಷಕ ವ್ಯಾಪಕ, ಸರ್ವ ವ್ಯಾಪಕ. ನಿರಪೇಕ್ಷಕ ವ್ಯಾಪಕ, ಸರ್ವ ವ್ಯಾಪಕ. ನಿರಪೇಕ್ಷಕ ವ್ಯಾಪಕ, ಸರ್ವ ವ್ಯಾಪಕ. ಅದು ನಿರಪೇಕ್ಷಕ ವ್ಯಾಪಕ, ಸರ್ವ ವ್ಯಾಪಕ. ಅವನು ಇದು ಹೆಂಗಪ್ಪ ಅಂದ್ರೆ ಆಪೇಕ್ಷಕ ವ್ಯಾಪಕ, ಪರಾಶಕ್ತಿ. ಆಪೇಕ್ಷಕ ವ್ಯಾಪಕ ಅಂದ್ರೆ ಹೆಂಗ್ ಹೇಳ್ಬೇಕಂದ್ರ, ನಿಮ್ಮ ಊರಾಗ ಒಂದು ಮನಿ ಅದ, ನಿಮ್ಮ ಊರಾಗ ಒಂದು ಮನಿ ಅದ. ಆ ಮನಿಕಿಂತ ನಿಮ್ಮ ಓಣಿ ದೊಡ್ಡದು. ಮನಿಕ್ಕಿಂತ ನಿಮ್ಮ ಓಣಿ ದೊಡ್ಡದು. ಏರಿಯಾ, ಕಾಲೋನಿ ಅಂತವ್ ಎಷ್ಟೋ ಕಾಲೋನಿಗಳು ಕೂಡಿ ಒಂದು ಹಳ್ಳಿ ಆಯ್ತು. ಆ ಕಾಲೋನಿಕ್ಕಿಂತ ಹಳ್ಳಿ ದೊಡ್ಡದು. ಕಂಪ್ಯಾರಿಸನ್ ಅದು. ಅದಕ್ಕಿಂತ ಇದು ದೊಡ್ಡದು, ಇದಕ್ಕಿಂತ ಅದು ಸಣ್ಣದು ಅಂತೀವಲ್ಲ, ಇದು ಅಪೇಕ್ಷಕ. ಇದು ಪ್ರಕೃತಿ ಕೆಲಸ. ಇದು ಹಿಂಗಿರ್ತದ. ಕಾಲೋನಿಕ್ಕಿಂತ ಹಳ್ಳಿ ದೊಡ್ಡದು. ಹಳ್ಳಿಗಳು ಕೂಡಿಸಿ ಒಂದು ಹೋಬಳಿ ಎತ್ತು ಮಾಡ್ತಾರ. ಹಳ್ಳಿಗಳಕ್ಕಿಂತ ಹೋಬಳಿ ದೊಡ್ಡದು. ಎಷ್ಟೋ ಹೋಬಳಿಗಳ ಕೂಡಿ ಒಂದು ತಾಲೂಕ ಮಾಡ್ತಾರೆ. ಗ್ರಾಮ ಪಂಚಾಯಿತಿ, ತಾಲೂಕ ಏನೇನಿರ್ತಾವಲ್ಲ ವ್ಯವಸ್ಥಾ, ಹಂಗ ದೊಡ್ಡದು. ಗ್ರಾಮ ಪಂಚಾಯಿತಿ ಮುಂದ ಕಡೆ ತಾಲೂಕ, ತಾಲೂಕುಗಳಕ್ಕಿಂತ ಜಿಲ್ಲಾ ದೊಡ್ಡದು, ಜಿಲ್ಲಾಗಳಿಗಿಂತ ವಿಭಾಗ ದೊಡ್ಡದು, ವಿಭಾಗಕ್ಕಿಂತ ರಾಜ್ಯ ದೊಡ್ಡದು, ರಾಜ್ಯಕ್ಕಿಂತ ರಾಷ್ಟ್ರ ದೊಡ್ಡದು. ಹಿಂಗ ಒಂದಕ್ಕೊಂದು ಏನದ, ಒಂದಕ್ಕಿಂತ ಒಂದು ದೊಡ್ಡದು ಮಾಡ್ಕೊತ ಹೋಗ್ತೀವಿ ಅಥವಾ ಸಣ್ಣದು ಮಾಡ್ಕೊತ ಹೋಗ್ತೀವಿ. ಆಪೇಕ್ಷಕ. ಇದಕ್ಕಿಂತ ಅದು ದೊಡ್ಡದು, ಅದಕ್ಕಿಂತ ಇದು ದೊಡ್ಡದು. ಬ್ರಹ್ಮನ್ಗತ್ಲೆ ಒಂಥರ ಯಾವುದು ಬಿಡೆ ಇರ್ಲಾರ್ದಂಗ ಬ್ರಹ್ಮ ದೊಡ್ಡವ ಅಂತ ಹೇಳ್ದಂಗ ಈ ಪರಾಶಕ್ತಿ ಬಗ್ಗೆ ದೊಡ್ಡಕ್ಕೆ ಹೇಳಕ್ ಬರಲ್ಲ. ಒಂದಕ್ಕಿಂತ ಒಂದು ದೊಡ್ಡದಿರ್ತದಲ್ಲ, ಅದು ಪರಾಶಕ್ತಿಯ ಕೆಲಸ. ಬ್ರಹ್ಮಂದು ಯಾವುದು ಮುಲಾಜಿ ಇರ್ಲಾರ್ದಂಗ ಅದಕ್ಕಿಂತ ದೊಡ್ಡದು, ಅದಕ್ಕಿಂತ ಸಣ್ಣದನ್ನಂಗ ಇಲ್ಲೇ ಇಲ್ಲ. ಬ್ರಹ್ಮ ಎಲ್ಲರಿಗಿಂತ ದೊಡ್ಡವ. ಅವನ್ಕಿಂತ ದೊಡ್ಡವ ಮತ್ತಿನ್ನೊಬ್ರು ಯಾರೂ ಇಲ್ಲ. ಆದ್ರೆ ಮಾಯಾ ವಿಷಯದಲ್ಲಿ ಹಂಗಿಲ್ಲ. ಒಂದು ಯಾವ್ದಾರ ದೊಡ್ಡದ ತಿಳ್ಕೊಂಡು ಹೋದ್ರೆ ಅದರ ಅಪ್ಪನ ಅನ್ನೋದು ಇನ್ನೊಂದು ದೊಡ್ಡದಿರ್ತದೆ, ಅದಕ್ಕಿಂತ ಇನ್ನೊಂದು ದೊಡ್ಡದಿರ್ತದೆ. ಮತ್ತು ಬ್ರಹ್ಮ ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ. ಅವನಕ್ಕಿಂತ ಸೂಕ್ಷ್ಮ ಮತ್ತೊಂದು ಯಾವುದೂ ಇಲ್ಲ. ಅಣುರೋಣರಣಿಯಾನ್, ಅಣುವಿಗಿಂತಲೂ ಸೂಕ್ಷ್ಮ. ಮಹತೋ ಮಹತ್, ದೊಡ್ಡದಕ್ಕಿಂತ ದೊಡ್ಡವ. ಅವನಕ್ಕಿಂತ ದೊಡ್ಡವನು ಯಾರೂ ಇಲ್ಲ, ಅವನಕ್ಕಿಂತ ಸೂಕ್ಷ್ಮ ಇದ್ದವರು ಯಾರೂ ಇಲ್ಲ. ಆದರೆ ಇದಕ್ಕಿಂತ ಅದು ಸೂಕ್ಷ್ಮ, ಅದಕ್ಕಿಂತ ಅದು ಸೂಕ್ಷ್ಮ ಅಂತ ಹೇಳ್ತೀವಲ್ಲ, ಅದು ಏನದ? ಪರಾಶಕ್ತಿಯ ಕೆಲಸ. ಹೆಂಗ ಈ ಪೃಥ್ವಿ ಅದ, ಪೃಥ್ವಿನೇ ಅತ್ಯಂತ ಸ್ಥೂಲ ವಸ್ತು, ಗಟ್ಟಿಯಾದ ವಸ್ತು, ಸ್ಥೂಲ ವಸ್ತು. ಪೃಥ್ವಿನ ನೀವು ಚೀಲದಾಗ ಹಾಕೊಂಡು ಬರ್ಬಹುದು, ಆದ್ರೆ ಪೃಥ್ವಿನ ಚೀಲದಾಗ ಹಾಕಿದಂಗ ನೀರು, ಜಲವನ್ನ ಚೀಲದಾಗ ಹಾಕಲಕ್ ಬರಲ್ಲ, ಸೋರ್ ಹೋಗ್ಬಿಡ್ತದ. ಯಾಕೆ ಸೋರ್ತದಂದ್ರೆ ಪೃಥ್ವಿಗಿಂತ ಜಲ ಸೂಕ್ಷ್ಮ. ಪೃಥ್ವಿಗಿಂತ ಜಲ ಸೂಕ್ಷ್ಮ. ಮತ್ತು ಜಲಕ್ಕಿಂತ ಅಗ್ನಿ ಸೂಕ್ಷ್ಮ. ಅಗ್ನಿಯನ್ನು ಹೆಂಗ್ ಸಂಗ್ರಹ ಮಾಡ್ತೀರಿ? ಅಗ್ನಿಗಿಂತ ವಾಯು ಸೂಕ್ಷ್ಮ. ಟೈರ್ ಟ್ಯೂಬ್ನಾಗೆಲ್ಲ ವಾಯು ತುಂಬಿಸಿದ್ರೆ ಲಾರಿಗಳು, ಬಸ್ಗಳು, ಗಾಡಿಗಳು ಓಡಾಡ್ತಾವ.
ನೋಡ್ರಿ, ಅಂತ ಸೂಕ್ಷ್ಮ ವಸ್ತುವನ್ನು ಸಹಿತ ಸಂಗ್ರಹ ಮಾಡಿ ಅದರ ಕೆಲಸ ತಗೋತಾನೆ ಮನುಷ್ಯ. ಬೆಂಕಿಯನ್ನೂ ಸಂಗ್ರಹ ಮಾಡ್ತಾನ. ಇವೆಲ್ಲ ವಿದ್ಯುತ್ ಶಕ್ತಿ, ಇವೆಲ್ಲ ಕರೆಂಟ್, ಅವು ಇವೆಲ್ಲ ಅಗ್ನಿಗೆ ಸಂಗ್ರಹಣೆ. ಅದೆಲ್ಲ ಬ್ಯಾಟ್ರಿ ಹಾಕೋದು, ನೀವು ಚಾರ್ಜ್ ಮಾಡ್ಕೋತಿರಲ್ಲ ಮೊಬೈಲ್ ಬ್ಯಾಟ್ರಿ, ಅದೆಲ್ಲ ಎಷ್ಟು ಸೂಕ್ಷ್ಮ. ಅವೇನ್ ಚೀಲ್ದಾಗ ಹಾಕೊಳಕ್ ಬರ್ತಾನೆ ಕರೆಂಟ್? ಊರಿಗೆ ಹೋಗಕ್ಕ ಒಂದ್ ಕೈ ಚೀಲ್ದಾಗ ಒಂದಿಷ್ಟು ಬ್ಯಾಟ್ರಿ ಚಾರ್ಜ್ ತಗೊಂಡು ಹೋಗಮ್ಮಪ್ಪ ಅಂತೇಳಿ. ಅದಕ್ಕಿಂತ ಅದು ಸೂಕ್ಷ್ಮ, ಅದಕ್ಕಿಂತ ಅದು ಸೂಕ್ಷ್ಮ. ಅದಕ್ಕಿಂತ ಗಾಳಿ ಸೂಕ್ಷ್ಮ, ಗಾಳಿಗಿಂತ ಆಕಾಶ ಸೂಕ್ಷ್ಮ, ಆಕಾಶದಕ್ಕಿಂತ ಅಂತರಿಕ್ಷ ಸೂಕ್ಷ್ಮ. ಹಿಂಗ ಸೂಕ್ಷ್ಮ ಏನ್ ಹೇಳ್ತೀವಲ್ಲ, ಇದೆಲ್ಲ ಪರಿಣಾಮಶೀಲೆಯಾದ ಪರಾಶಕ್ತಿ ಅದು. ಆದ್ರೆ ಬ್ರಹ್ಮಂದ ಹಂಗಿಲ್ಲ. ಬ್ರಹ್ಮ ಸೂಕ್ಷ್ಮಾತಿ ಸೂಕ್ಷ್ಮ. ಅವನ ಬಗ್ಗೆ ಒಂದೇ ಹೇಳ್ಬೋದು, ಇದ್ರ ಬಗ್ಗೆ ಹಂಗೆ ಹೇಳಕ್ಕಾಗಲ್ಲ. ಮುಂದೆ ಏನ್ರಿ? ಸೂಕ್ಷ್ಮಾತಿ ಸೂಕ್ಷ್ಮ, ಅಣುವಿಗಿಂತ ಸೂಕ್ಷ್ಮ. ಅಣು ವಿಜ್ಞಾನಿ ಕಣ್ಣಿಗೆ ಕಾಣ್ತದ, ಪರಮಾತ್ಮ ಕೇವಲ ಬ್ರಹ್ಮಜ್ಞಾನಿ ಕಣ್ಣಿಗೆ ಕಾಣ್ತಾನ. ವಿಜ್ಞಾನಿ ಕಣ್ಣಿಗೆ ಕಾಣಲ್ಲ. ವಿಜ್ಞಾನಿನ ಪರಮಾತ್ಮ ನೋಡ್ಬೇಕಾದ್ರೆ ಬ್ರಹ್ಮಜ್ಞಾನಿ ಆದಾಗೆ ನೋಡ್ಬೇಕು. ಎಷ್ಟೋ ವಿಜ್ಞಾನಿಗಳು ಬ್ರಹ್ಮಜ್ಞಾನಿಗಳಾಗಿ ಪರಮಾತ್ಮನನ್ನ ಕಂಡರು. ಐನ್ಸ್ಟೀನ್ ಸಹಿತ ಪರಮಾತ್ಮನನ್ನ ಕಂಡವರು. ವಿಜ್ಞಾನಿಗಳ ಇರಬಹುದು, ಆದರೂ ಬ್ರಹ್ಮಜ್ಞಾನಿಯಾಗಿ ಆತ್ಮಜ್ಞಾನಿಯಾಗಿ ಆತ್ಮ ದರ್ಶನ ಮಾಡ್ಕೊಂಡರು. ಈಗಿನ ಸಣ್ಣ ಪುಟ್ಟ ವಿಜ್ಞಾನಿಗಳು ಅದೇನ್ ಬ್ರಹ್ಮಜ್ಞಾನ ಒಂದು ಭ್ರಮೆ, ಅದು ಒಂದು ಕಲ್ಪನೆ ಅಂತ ಏನೋ ಹೇಳ್ತಾರ. ಅವ್ರ ಪಾಲಿಗೆ ಅದು ಕಲ್ಪನೆಯಾಗೇ ಇರ್ತದ. ಅವ್ರಿಗೇನು ಲಾಭ ಆಗ್ಬೇಕು, ಕಲ್ಪನೆ ಅಂತ ತಿಳ್ಕೊಂಡವನಿಗೆ ಕಲ್ಪನೆಯ ಫಲನೆ ಕೊಡ್ತಾನ. ಸತ್ಯದ ಇಂಜಿನಿಯರು, ಡಾಕ್ಟರು ಆದವರೆಲ್ಲ ದೊಡ್ಡ ಮೂಗು ಮುರಿತಾರೆ, ದೊಡ್ಡ ದಿಮಾಕ್ ಅವ್ರದ್ದು. ಪ್ರಯೋಗ ಮಾಡ್ತಾರತ್ತ, ಅವ್ರು ಪ್ರಯೋಗ ಮಾಡೋದ್ರಾಗ ಈ ಪರಮಾತ್ಮ ಬರ್ಬೇಕಂತ. ಇವ್ರ ಪ್ರಯೋಗಕ್ಕ ಪರಮಾತ್ಮ ಯಾಕೆ ಬರ್ತಾನ? ನಿಮ್ ಪ್ರಯೋಗ ಎದರ ಪುಟಗೋಸಿ ಪ್ರಯೋಗ? ಭೌತಿಕ ವಸ್ತುಗಳು ತಗೊಂಡು ಜಡ ಜಗತ್ತಿನ ವಸ್ತುಗಳ ಮೇಲೆ ಅವ್ರು ಪ್ರಯೋಗ ಮಾಡ್ತಾರೆ. ಪರಮಾತ್ಮನ ಮೇಲೆ ಏನ್ ಪ್ರಯೋಗ ಮಾಡ್ತಾರೆ ಅವರು? ಅವೆಲ್ಲ ಅವು ಏನಂತಂದ್ರ, ತಿಳುವಳಿಕೆ ಉಂಟಾಗುವ ಸಮಯದಲ್ಲಿ ತಂದೆ ತಾಯಿಗಳು ಚಲೋ ಬುದ್ಧಿ ಕೊಟ್ಟಿದ್ರಂತಂದ್ರ ಅದು ಇದು ಎರಡು ಹಿಡ್ಕೊಂಡು ಹೋಗ್ತಾರ. ಅವ್ರ ತಿಳುವಳಿಕೆ ಉಂಟಾಗೋ ಸಮಯದಲ್ಲಿ ಅವ್ರ ತಲೆಯಾಗ ಮಣ್ಣು ತುಂಬಿದ್ರಂತಂದ್ರೆ ಕಡೆಗೆ ಅವ್ರ ಮಣ್ಣು ತುಂಬಿಕೊಂಡು ಮಣ್ಣಿಗೆ ಹೋಗ್ತಾರ. ಅವ್ರ ಕಡೆಗೆ ಏನೇನು ಕಲಿಯಲ್ಲ, ಏನು ಶಾಂತಿ ಸಿಗಲ್ಲ ಅವ್ರ ಜೀವನಕ್ಕೆ. ಬರೀ ರೊಕ್ಕ ಗಳಿಸ್ತಾರ, ರೂಪಾಯಿ ಗಳಿಸ್ತಾರ, ಬಿಲ್ಡಿಂಗ್ ಕಟ್ತಾರ. ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆ ಒಂದಿಟ್ಟು ಚಲೋ ಸಾಲಿ ಕಲಿಸ್ತಾರ, ಸುಡುಗಾಡಾಗಿ ಹೆಣ ಆಗಿ ಸುಡುಗಾಡ್ಕೋತಾರ ಅಷ್ಟೇ. ಅವರು ಬ್ರಹ್ಮಜ್ಞಾನಿಗಳಾಗಲ್ಲ, ಶಾಂತಿ ನೆಮ್ಮದಿ ಸಿಗಲ್ಲ. ವೇಸ್ಟ್, ಅಸಾರ್ಥಕ ಜನ್ಮ. ಮಲಜೀವಿಗಳಂತಾರ ಅಂತವಕ್ಕೆ. ನಿನ್ನೊಂದು ಶಬ್ದ ಒಂದು ಸ್ವಲ್ಪ ನಮ್ಗ ಅನುಗತ ಅಂತಂದ್ರ ಅಂದ್ರೆ ಪ್ರತ್ಯಕ್ಷದಲ್ಲಿ ಅನುಗತ ಹೊಂದಿರ್ತಕ್ಕಂಥ ಅನುಗತ ಶಬ್ದದ ಅರ್ಥ ನಮ್ಗೆ ಕಲ್ತಿದ್ದಾಗ ಯಾರು ಹೇಳ್ರಿ ಅದು? ಇಲ್ಲಿ ನಮ್ಮ ವಿಚಾರ ಸಾಗರದಾಗ ನೀನ್ ವಿಚಾರ ಮಾಡೋದಿಲ್ಲ, ಅದ ಆಮೇಲೆ ಮಾತಾಡ್ಬೇಕ್ರಿ. ಅಂದ್ರೆ ಅನುಗತ ಅನ್ನುವಂಥದ್ದು ಅಲ್ಲಲ್ಲ, ಇಲ್ಲಿ ವಿಷಯಾಂತರ ಮಾಡ್ಬೇಕ್ರಿ. ಅದನ್ನ ಹೆಂಗೈತೆ ಕೃಷ್ಣ ಬಂದಾಗ ಮಾಡ್ತಾರೆ ಅದಕ್ಕೆ ನಿರಪೇಕ್ಷಕ ವ್ಯಾಪಕ, ಆಪೇಕ್ಷಕ ವ್ಯಾಪಕ ಆದ್ಮೇಲೆ ಇವ ಪರಶಿವ ಹೆಂಗದನ, ಸಾಗರ ಇದ್ದಂಗದನ, ಪರಾಶಕ್ತಿ ತೆರೆಗಳಿದ್ದಂಗ. ಸಾಗರದೊಳಗಿನ ನೀರು, ತೆರೆ ಒಳಗಿನ ನೀರು ಎರಡು ಒಂದೇ, ಅವೇನು ಬೇರೆ ಇಲ್ಲ. ಲೀಲೆ ಮಾಡೋದಕ್ಕೆ ತೆರೆಗಳಾಗಿ ಉತ್ಪನ್ನ ಆಗಿ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತಾನೇ ಅದರೊಳಗೆ ಲೀನಾಗಿ ಹೋಗ್ಬಿಡ್ತದೆ. ನೆಕ್ಸ್ಟ್ ವಿಶ್ವ ಪರಶಿವ ಹೆಂಗದನ, ವಿಶ್ವೇಶ್ವರ ಅನಿಸ್ಕೋತಾನ. ಇದು ಪರಾಶಕ್ತಿ ಏನ್ ಅನಿಸ್ಕೋತದೆ, ವಿಶ್ವ ಅನಿಸ್ಕೋತದೆ ಅಷ್ಟೇ. ಪರಾಶಕ್ತಿ ವಿಶ್ವ ಅನಿಸ್ಕೋತದ, ಜಗತ್ ಅನಿಸ್ಕೋತದ, ಅವ ಜಗದೀಶ ಅನಿಸ್ಕೋತಾನ. ನೆಕ್ಸ್ಟ್ ಕಾಲಾತೀತ
ಪರಶಿವ ಕಾಲಾತೀತದನ, ಇದು ಕಾಲಾಧೀನ. ಕಾಲಾತೀತ, ಕಾಲಾಧೀನ ಈ ಶಬ್ದಗಳು ಗೊತ್ತಿರ್ಬೇಕು ನಿಮಗೆ. ಮತ್ತವ ಹೆಂಗದನ? ಪರಶಿವ ನಿರ್ಗುಣ ಅದನ, ಈಕೆ ಹೆಂಗದಳ? ತ್ರಿಗುಣಾತ್ಮಿಕೆ, 3 ರೀತಿ ಗುಣ ಉಳ್ಳದಳ. ತ್ರಿಗುಣಾತೀತ ಅದನ ಅವನು, ನಿರ್ಗುಣ ಅದನ ಅವನು. ಈಕೆ ಏನದಳ? ತ್ರಿಗುಣಾತ್ಮಿಕೆ. ಮತ್ತೆ ಶಿವಶಕ್ತಿ ಹೆಂಗದರ? ನಿತ್ಯ ಸಮರಸರು, ಯಾವಾಗ್ಲೂ ಜೊತೆಗೆ ಇರ್ತಾರೆ. ಸಮುದ್ರ ಮತ್ತು ತೆರೆಗಳು ಯಾವಾಗ್ಲೂ ಜೋಡೆ ಇರ್ತಾವಲ್ರಿ. ದೀಪ ಮತ್ತು ದೀಪ್ತಿ, ರವಿ ರಶ್ಮಿ, ಚಂದ್ರ ಚಂದ್ರಿಕೆ, ಮಾತು ಅರ್ಥ ಯಾವಾಗ್ಲೂ ಜೊತೆಯಾಗೇ ಇರ್ತಾವ. ನಿತ್ಯ ಸಮರಸರು ಶಿವಶಕ್ತಿ. ಈ ರೀತಿ ಇದ್ದಂತ 2 ತತ್ವಗಳು, ಒಂದು ಪರಶಿವ, ಇನ್ನ ಒಂದು ಪರಾಶಕ್ತಿ ಅಂತ ಏನದವಲ್ಲ, ಇವೆರಡೂ ಹೆಂಗದವ ಅಂತ ಗೊತ್ತಾಯ್ತು ನಿಮಗೆ. ವೇದಾಂತ ಸಿದ್ಧಾಂತದೊಳಗ ಒಂದು ಹೆಣ್ಣು ಮಗಳ ಹಣಿಗೆ ಹಚ್ಕೊಂಡಂತ ಟಿಕ್ಳಿ ಇದ್ದಂಗ ಬ್ರಹ್ಮ ಮತ್ತು ಪ್ರಕೃತಿಯ ಸಂಬಂಧ. ಇಲ್ಲಿ ಏನ್ ಹೇಳ್ತಾರ? ದೀಪ ಮತ್ತು ದೀಪ್ತಿ ಇದ್ದಂಗ ಅಂತ ಹೇಳ್ತಾರ. ಎಲ್ಲ ಒಂದೇ. ಅವರಿಬ್ಬರ ಪವಿತ್ರ ಸಂಯುಗಲದಿಂದ, ಇವರಿಬ್ಬರದು ಪವಿತ್ರ ಸಂಯುಗಲ, ಬಿಡಿಸಿ ಬೇರಾಗದ, ಬೆರೆಸಿ ಒಂದಾಗದ 2 ಶಬ್ದಗಳದವ. ಬಿಡಿಸಿ ಬೇರೆ ಮಾಡ್ಲಿಕ್ಕ ಬರಂಗಿಲ್ಲ, ಮತ್ತೆ ಬೆರೆಸಿ ಒಂದು ಮಾಡ್ಲಿಕ್ಕ ಬರಂಗಿಲ್ಲ. ಅಂತ ಒಂದು ಅವಿನಾಭಾವ ಸಂಬಂಧ ಅದು. ಅಂತ ಸಂಬಂಧದಲ್ಲಿ ಯಾವಾಗ ಅವರಿಗೆ ಲೀಲೆ ಮಾಡಬೇಕು ಅನ್ನಿಸ್ತದ, ಆವಾಗ ಏನಾಯ್ತು? ಅವರ ಪವಿತ್ರ ಸಂಯುಗಲ ಆಗಿ 36 ತತ್ವಗಳು ಹುಟ್ಟುತ್ತಾವ. ಆ 36 ತತ್ವಗಳಲ್ಲಿ ಯಾರ್ದಿದು 36 ತತ್ವ? ತ್ರಿಗುಣಾತ್ಮಿಕೆ ಅದಳಲ್ಲ, ಈಕಿ 36 ತತ್ವಗಳು. ಈಕಿ ಬೆಳೆಯುವುದಕ್ಕ ಸಂಕಲ್ಪ ಮಾಡೋದು, ಈಕಿ 36 ತತ್ವಗಳಾಗಿ ಹೊರಹೊಮ್ಮುವುದಕ್ಕೆ ಸಂಕಲ್ಪ ಮಾಡುವ ಪರಶಿವ. ತ್ರಿಗುಣಾತೀತ ಪರಶಿವನಿಗೆ ಸಂಕಲ್ಪ ಉಂಟಾಗಿ ಜಗತ್ತು ಸೃಷ್ಟಿ ಮಾಡಬೇಕು, ಲೀಲೆ ಮಾಡಬೇಕು ಅಂದಾಗ ತ್ರಿಗುಣಾತ್ಮಿಕೆ ಏನಾತಾಳ? ಸತ್ವ ರಜ ತಮ ಆತ. ಸತ್ವ ರಜ ತಮ ಆಗಿ ಸತ್ವಗುಣಿಯಾದಂತ ಅದಕ್ಕೆ ದೈವಿ ಸೃಷ್ಟಿ ಅಂತಾರ. ಮತ್ತೆ ರಜೋಗುಣಿಯಾಗಿದ್ದಕ್ಕ ಮಿಶ್ರ ಸೃಷ್ಟಿ ಅಂತಾರ. ತಮೋಗುಣಿಯಾಗಿದ್ದಕ್ಕ ಜಡ ಸೃಷ್ಟಿ ಅಂತಾರ. ಅಲ್ಲಿ ದೈವಿ ಸೃಷ್ಟಿ ಒಳಗೆ ಏನ್ ಬೇಕಾಗ್ತದಪ್ಪ ಅಂದ್ರೆ ಜ್ಞಾನ ಶಕ್ತಿ ಬೇಕಾಗ್ತದ. ಮಿಶ್ರ ಸೃಷ್ಟಿ ಒಳಗೆ ಇಚ್ಛಾಶಕ್ತಿ ಬೇಕಾಗ್ತದ. ಜಡ ಸೃಷ್ಟಿ ಒಳಗೆ ಕ್ರಿಯಾಶಕ್ತಿ ಬೇಕಾಗ್ತದ. ಬನ್ನಿ ರೊಕ್ಕದ ಅಂತೇಳಿ ಬಡ ಬಡ ಏನ್ ಮಾಡ್ತೀರಿ? ಒಂದು ಹೋಟೆಲ್ ಇಟ್ಬಿಡಮು ಅಂತ ಹೇಳಿ ಒಂದು ಬಿಲ್ಡಿಂಗ್ ನಿಮ್ಮದೇ ಸ್ವಂತ ಕಟ್ಟಿಸ್ತಿರೋ ಏನು ಬಾಡಿಗೆ ಹಿಡಿತಿರೋ ಹಿಡ್ಕೊಂಡು ಮತ್ತೇನ್ ಮಾಡ್ತೀರಿ? ಹೋಟೆಲಿಗೆ ಬೇಕಾದ ಸಾಮಾನುಗಳು ಎಲ್ಲ ತರ್ತೀರಿ, ರೊಕ್ಕದ ತರ್ತೀರಿ. ಮತ್ತ ರೊಕ್ಕದ ಕೆಲಸದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡ್ಕೋತೀರಿ. ನಿಮ್ಗೆ ಇಚ್ಛಾಶಕ್ತಿ ಆಗ್ಯದ, ಕ್ರಿಯಾಶಕ್ತಿನೂ ಆದ. 2 ಮಾಡಿದ್ರಿ. ಹೋಟೆಲ್ ಇಡ್ಬೇಕಂತ ಇಚ್ಛಾಶಕ್ತಿ ಆಯ್ತು, ಕ್ರಿಯಾಶಕ್ತಿ ಬಲ್ ರೊಕ್ಕದ, ಎಲ್ಲಾನು ಮಾಡಿದ್ರಿ. ಏನ್ ಬಡ ಬಡ ಗಿರಾಕಿ ಬಂದ್ಬಿಡ್ತಾವ ನಿಮ್ಮ ಹೋಟೆಲಿಗೆ? ಹೋಟೆಲಿಗೆ ಬಂದ್ಬಿಡ್ತಾವನ್ರಿ ಗಿರಾಕಿಗಳೆಲ್ಲ. ಹೊಸ ಹೋಟೆಲ್ ತೆಗೆದಾರ, ಬರ್ತೀವಿ ಅಂತ ಹೇಳಕ್ಕೆ. ಜ್ಞಾನ ಶಕ್ತಿ ಬೇಕಿಲ್ಲ. ಅಲ್ಲಿ ಬಂದು ಮಂದಿ ಸಂಗಟ ಹೆಂಗ್ ಮಾತಾಡಬೇಕು, ಆ ಜನರ ಅವಶ್ಯಕತೆ ಏನದ, ಆ ಜನರ ಹಿತವನ್ನ ಹೆಂಗ ಕಾಪಾಡಬೇಕು. ಅವರಿಗೆ ನಾವು ಈ ರೀತಿ ಮಾಡಿದೆವು ಅಂದ್ರೆ ಇನ್ನೊಂದ್ಸಾರಿ ಅವ್ರು ಬರಲ್ಲ, ನಮ್ಮಂತ 1000 ಹೋಟೆಲ್ ಸುತ್ತಮುತ್ತ ಆದವ ಅಂತೇಳಿ ಅರಿವಿಟ್ಕೊಂಡು ಒಮ್ಮ ಹೋಟೆಲ್ನ ಕಾಲಿಟ್ಟವನಿಗೆ ಅತ್ಯಂತ ಪ್ರಿಯವಾಗಿ ಅವನ ಅವಶ್ಯಕತೆ ಏನದ ಅದನ್ನ ಪೂರೈಸಿದ್ರೆ ನಾವು ಮತ್ತೊಂದ್ಸಾರಿ ಬರ್ತಾನ. ಇಲ್ಲಾಂದ್ರೆ ನಡಿ ಅಂತ, ನಿನ್ನ ಹೋಟೆಲ್ ಇದ್ರೇನು ಏನ್ ದಕ್ಕದಿದ್ರೆ ನನಗೇನ್ ಮಾಡ್ಲತ್ತಾನ. ಹ್ಞೂ ರೀ.
ಒಂದಿಲ್ಲ ಚಟ್ನಿ ಅಲ್ಲಿ ಮೊನ್ನೆ ಇನ್ನೂ ಮತ್ತೊಂದು ಹೋಟೆಲ್ ಹಿಂಗೆ ಹೊಸ ಹೋಟೆಲ್ ಸಿಸ್ಟರ್ ಬರ್ರಿ ಅಂತ ಕರಿತಿರ್ತಾರ, ಓದ್ತೀವಿ, ಆಯ್ತು ಚಟ್ನಿ ತಿಳಿ ನೀರು ಮಾಡ್ಯಾರ. ಏನ್ ಚಟ್ನಿನೋ ಇದು, ಬರೇ ನೀರದಲ್ಲ, ಮತ್ ಇನ್ನೊಂದಿಟ್ಟು ಗಡ್ಡಿ ಚಟ್ನಿ ತಂದು ಹಾಕ್ರಿ. ಇಲ್ರಿ ಗಡ್ಡಿ ಚಟ್ನಿ ಕಲಸ ಆಗ್ಯದತ್ತೆ, ಇದ್ದಷ್ಟು ಚಟ್ನಿಯಾಗ ನೀರ್ ಹಾಕಿ ನಿಮಗ್ ಕೊಟ್ಬಿಟ್ಟಿವಿ ನೋಡ್ರಿ, ಅದ ರುಚಿ ಇಲ್ಲ ಮಣ್ಣಿಲ್ಲ. ನನ್ನ ಮಕ್ಕಳೇ ಇಂಥದ್ದು ಮಾಡಿದ್ರೆ ಇನ್ನೊಂದ್ಸರಿ ಯಾರು ಬರ್ತಾರಲ್ಲ ನಿಮ್ಮ ಹೋಟೆಲ್ಗೆ ಅಂತ ಬಂದ್ಬಿಡ್ತೇನೆ ನಾನು. ಇಲ್ಲ ಒಂದು 10 ರೂಪಾಯಿ ಕಡಿಮೆ ಕೊಡ್ರಿ, ಚಟ್ನಿ ಕಡಿಮೆ 10 ರೂಪಾಯಿ ಕಡಿಮೆ ಕೊಡ್ರಿ ಅಂತ. 1 ರೂಪಾಯಿ ಕೊಡಂಗಿಲ್ಲ. ನಾವೆಲ್ಲ ಓಟು ಕೂಡಿ ಸರಿಯಾಗಿ ಎಂಜಾಯ್ಮೆಂಟ್ ಆದ್ರೆ ರೊಕ್ಕ ಕೊಡ್ತೀವಿ. ನೀವು ಕೊಟ್ಟು ಒಂದಿಲ್ಲ ಅಂತಂದ್ರೆ ನಾವು 1 ರೂಪಾಯಿ ಕೊಡಂಗಿಲ್ಲ. ನಮ್ಮ ಮನೆಗೇನು ಇಲ್ಲ ನಿಂತ ಹರಕ ಪರಕ ಸಂಸಾರ ಮನೆಗೆ ಮನಾರದವ, ಇಲ್ಲಿ ಆರಾಮ್ ಇರ್ತೀವಿ ಅಂತ ಬಂದ್ರೆ ಇಲ್ಲಿ ಬಂದ್ರೆ ಹರಕ ಪರ್ಕ ಮಾಡ್ತೀರ ನಾವು. ನೀವು ಏಟ್ರೆ ಕೊಡ್ರಿ ಹಿಂಗೆ ಮೊದಲು ಏನ್ ಭಾರಿ ಹೇಳ್ತಾರ, ಏನ್ ಅದಾವ ಅಂತಂದ್ರೆ ಈ ಟೂದ್ ಹೇಳ್ತಾರ, ಏನ ಅದಾವ ಅಂತೇಳಿ ಎಲ್ಲ ಕರೆಕ್ಟ್ ಅದಾವತ್ ಕುಂದಿರ್ತೀವಲ್ಲ, ಆಮೇಲೆ ಒಂದೊಂದು ಅದು ಇಲ್ಲ ಇದು ಇಲ್ಲ ಚಾಲು ಮಾಡ್ತಾರ. ಏನ್ ಹಾಕಿರ್ಲಕ್ಕ ಏನಾಯ್ತು, ಸತ್ವಗುಣ, ರಜೋಗುಣ, ತಮೋಗುಣ ಇವೆಲ್ಲ ಯಾರ ಬಲ್ಲಿ ಅದಾವ ಅಂತಂದ್ರ ಪರಾಶಕ್ತಿ ಬಲ್ಲಿ ಅದಾವ. ಸತ್ವಗುಣದ ಸೃಷ್ಟಿಯನ್ನ ದೈವಿ ಸೃಷ್ಟಿ ಅಂತಾರ, ತಮೋಗುಣದ ಸೃಷ್ಟಿ ಇದು ರಜೋಗುಣದ ಸೃಷ್ಟಿಯನ್ನ ಮಿಶ್ರ ಸೃಷ್ಟಿ ಅಂತಾರ, ಮತ್ತೆ ಇದಕ್ಕ ತಮೋಗುಣದ ಸೃಷ್ಟಿಯನ್ನ ಜಡ ಸೃಷ್ಟಿ ಅಂತಾರ. ಇವೆಲ್ಲ ಏನೇನ್ ಹುಟ್ಟುತ್ತಾವ ಅನ್ನೋದು ಮುಂದೆ ಹೇಳ್ತಾರ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಈ ಜ್ಞಾನಶಕ್ತಿ ಇರ್ಲಾರ್ದೆ ನಾವು ಏನ್ ಮಾಡಿದ್ರು ಸಂಸಾರನೂ ಚಂದಾಗಲ್ಲ, ಪರಮಾರ್ಥನೂ ಚಂದಾಗಲ್ಲ. ಅದಕ್ಕೆ ಜ್ಞಾನ ಬಹಳ ಮುಖ್ಯ ಅದ. ಜ್ಞಾನ ಇರ್ಲಾರ್ದೆ ನಾವು ಏನೇನೋ ಮಾಡಿ ಸಾಯತನ ಲಿಂಗ ಪೂಜೆ ಮಾಡ್ಕೊಂಡು ಆದ್ರೂ ಏನೂ ಉಪಯೋಗ ಇಲ್ಲ. ಜ್ಞಾನಶಕ್ತಿ ಬಹಳ ಮುಖ್ಯ ಅದ. ಜ್ಞಾನ, ಇಚ್ಛಾ, ಕ್ರಿಯಾ. ಮತ್ತೆ ಜ್ಞಾನಶಕ್ತಿಗೆ ಏನಂತಾರ ಅಂದ್ರೆ ಅಜಾ ಭಗವತಿ ಅಂತಾರ. ಮತ್ತೆ ಮಿಶ್ರ ಸೃಷ್ಟಿಯೊಳಗ ಇಚ್ಛಾಶಕ್ತಿಗೆ ಮಾಯಾಶಕ್ತಿ ಅಂತಾರ. ಮಾಯಾಶಕ್ತಿ. ಮತ್ತೆ ಜಡ ಸೃಷ್ಟಿಯೊಳಗ ಪ್ರಕೃತಿ ಗರ್ಭ ಅಂತಾರ. ಪ್ರಕೃತಿ ಜಡ ಪ್ರಕೃತಿ ಅಂತಾರ ಅದಕ್ಕೆ. ಇಲ್ಲಿ ಏನದ, ಸತ್ವಗುಣದೊಳಗ ಅಜಡ ಗರ್ಭ ಅಂದ್ರೆ ಇದು ಚೈತನ್ಯಾತ್ಮಕ ಇರ್ತದ ಜಾಸ್ತಿ. ಇದು ದೈವಿ ಸೃಷ್ಟಿ ಸತ್ವಗುಣ ಅಜಡ ಗರ್ಭ ಚೈತನ್ಯಾತ್ಮಕವಾಗಿರ್ತದ. ಆದ್ರೆ ಚೈತನ್ಯ ಪ್ಯೂರ್ ಇರಂಗಿಲ್ಲ, ಪ್ರಕೃತಿ ಜೊತೆಗೆ ಬೆರ್ತಿರ್ತದ. ಬಟ್ ಚೈತನ್ಯಾತ್ಮಕವಾಗಿ ಬಹಳ ಚಲೋ ಇರ್ತದ, ಹಿತ ಇರ್ತದ. ಮಿಶ್ರ ಸೃಷ್ಟಿ ಏನದ ಜಡ ಅಜಡ. ಇಲ್ಲಿ ವ್ಯಾಪಾರ ಇರ್ತದ, ನೋಡಿ ಮಾಡ್ತಿರ್ತಾರ. ಈಗ ಚೈತನ್ಯಾತ್ಮಕ ಅಂದ್ರೆ ಹೆಂಗಿರ್ತದ ನೋಡ್ರಿ, ಕೆಲವೊಂದು ಖಾನಾವಳಿಗೆ ಹೋರಿ, ಮೊದಲು ಊಟ ಮಾಡ್ರಪ್ಪ ಹೊಟ್ಟಿ ತುಂಬಾ, ಏನ್ ಉಣ್ತೀರಿ ಉಣ್ರಿ, ಮೊದಲು ಉಣ್ರಿ ಅಂತ ಹೇಳಿ ಊಟಕ್ಕೆ ಹಾಕ್ತಿರ್ತಾರೆ. ಏನ್ ಕೇಳಿದ್ದೆಲ್ಲ ತಂದು ನೀಡ್ತಿರ್ತಾರೆ, ಏನ್ ಉಣ್ಣೋದ ಉಣ್ತಿರ್ತಾರೆ. ಮೊದಲು ಉಣ್ಣವ್ರು ಚಂದ ಉಣ್ಲೆ, ಆಮೇಲೆ ವ್ಯಾಪಾರ ಮಾಡಮಂತಿರ್ತಾರ. ಅಂತ ಹೋಟೆಲ್ಗಳು ಅದಾವಲ್ರಿ, ಮೊದಲು ಉಣ್ರಿ, ಮೊದಲು ತಿನ್ರಿ, ಬರ್ರಪ್ಪ ತಗೋರಿ ಉಣ್ರಿ, ತಿನ್ರಿ ತಿನ್ನತ್ತ. ಆಮೇಲೆ ಲೇಟ್ ಆಯ್ತಂತ ಬಿಲ್ ಹೇಳ್ತಾರ, ಏನೋ ಹೆಚ್ಚು ಕಡಿಮೆ ಕೊಟ್ಟು ಹೋಗ್ತಿರ್ತಾರ. ಇನ್ನು ಎರಡನೇದ್ದೇನದ, ಮ್ಯಾಲ ತಿನ್ರಿ ಅಂತಿರ್ತಾರ, ಒಳಗ್ ಫುಲ್ ವ್ಯಾಪಾರ ಬಿಸ್ನೆಸ್ ಇಟ್ಟಿರ್ತಾರ. ಸಲಾಪುರದಾಗ ಎಲ್ಲ ಬರೀ ಅಂತವೇ ಅದಾವ. ಇನ್ನೊಂದ್ ಸ್ವಲ್ಪ ಚಟ್ನಿ ಕೊಡ್ರಿ ಅಂತಂದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ಸಾಂಬಾರ್ ಕೊಡ್ರಿ ಅಂದ್ರೆ ಅದಕ್ಕೊಂದು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿರ್ತಾರೆ. ಏಟ್ರಿ ತಿನ್ರಿ ಅದಕ್ಕೊಂದು ಚಾರ್ಜ್ ಇಟ್ಟಿಬಿಟ್ಟಿರ್ತಾರ. ಬಿಸ್ನೆಸ್ ಮುಖ್ಯ. ಕಾಮತ್ ಹೋಟೆಲ್, ಆ ಹೋಟೆಲ್ ಏನೇನೋ ಹೆಸರು ಇಟ್ಕೊಂಡಾರ. ಸಲಾಪುರ ಫುಲ್ ಬಿಸ್ನೆಸ್, ಅಲ್ಲಿ ಧರ್ಮ ಕಡಿಮೆ, ಬಿಸ್ನೆಸ್ ಬಹಳ. ಅವ್ರು ಬದುಕೋದಕ್ಕೆ ಅಲ್ಲಿ ಅದೇ ಹಂಗ ಅವಶ್ಯಕತೆ ಇರ್ತದೆ, ಏನು ಮಾಡಕ್ಕಾಗಲ್ಲ, ಹಂಗ್ ಮಾಡಬೇಕಾಗ್ತದ. ಅವ್ರು ಏನಾರ ಇಲ್ಲಿ ನಮ್ ಕಡೆ ಕೊಟ್ಟಂಗ ಬರ್ರಿ ಏಟ್ರಿ ಚಟ್ನಿ ತಿನ್ರಿ, ಏಟ್ರಿ ಸಾಂಬಾರ್ ತಿನ್ರಿ, ಏಟ್ರಿ ಪಲ್ಯ ತಿನ್ರಿ, ಏನ್ರಿ ತಗೋರಿ ಉಂಡ್ರಿ ಅಂತಾರಲ್ಲ, ಹಂಗ ಮಾಡಿದ್ರೆ ಅಲ್ಲಿ ನಡೆಯಂಗಿಲ್ಲ ಅವ್ರಿಗೆ. ಅವ್ರ ಹಂಗ ಅವಸ್ಥೆ ಹಂಗ ಮಾಡೋದ್ ಅವಶ್ಯಕತೆ ಇರ್ತದ, ಮಾಡ್ತಿರ್ತಾರ ಅವ್ರು. ನಮಗ ಹಂಗ ಅನಿಸ್ತಿರ್ತದ ಈ ಕಡೆ ಹೋದವ್ರಿಗೆ. ಮುಂದೇನದ, ಮುಂದಿನವ್ರು ಏನಿರ್ತಾರ ಪ್ಯೂರ್ ಬಿಸ್ನೆಸ್. ಅವ್ರು ಜಡ ಸೃಷ್ಟಿ, ಈ ಕಡೆ ರೊಕ್ಕ ಹಾಕ್ರಿ, ಈ ಕಡೆ ತೋರಿ ಅಂತಾರ ಅವ್ರು, ತಮೋಗುಣಿಗಳು. ಹಿಂಗ 3 ರೀತಿ ಗುಣಗಳಿರ್ತಾವ. ಎಲ್ಲ ಮನ್ಯಾಗನು ಇರ್ತಾವ, ಹೊರಗನು ಇರ್ತಾವ, ನಮ್ಮ ಒಳಗನು ಇರ್ತಾವ, ಇನ್ನೊಬ್ರೊಳಗೆ ಎಲ್ಲರೊಳಗೂ ಇರ್ತಾವ. ಒಬ್ಬೊಬ್ಬ ಭಾರಿ ದೊಡ್ಡ ಮನಸ್ಸು ಮಾಡಿ ಭಾರಿ ದೊಡ್ಡದೇನೋ ಮಾತಾಡಿ ಬಿಡ್ತೀವಿ. ಭಾರಿ ದೊಡ್ಡದು ಮಾತಾಡಿದಾಗ ಏನಾಗ್ಬಿಡ್ತದ, ಸತ್ವಗುಣಿಗಳಾಗಿರ್ತೀವಿ. ಲೆಕ್ಕ ಹಾಕೋ ಟೈಮ್ದೊಳಗ ರಜೋಗುಣಿಗಳಾಗಿರ್ತೀವಿ. ಲೆಕ್ಕ ಹಾಕ್ಲಾರ್ದಂಗ್ ಮಾತಾಡೋದು ಸತ್ವಗುಣಿ.
ಲೆಕ್ಕ ಹಾಕೋತ್ ಕುಂದ್ರವ ರಜೋಗುಣಿ, ಮುಂದಾಟೆಲ್ಲ ಲೆಕ್ಕ ಹಾಕಿ ಏನು ಮಾಡ್ಲಾರ್ದ ತಮೋಗುಣಿ. ದೊಡ್ಡದು ಬಾಳೆಹಣ್ಣಿನ ತೋಟ ಇತ್ತಂತ ಒಬ್ಬ ಒಂದು. ಬಾಳೆಹಣ್ಣಿನ ತೋಟ ಇದ್ದತ್ನಾಗ ಅವನಿಗೆ ಯಾರೋ ಹಿಡ್ಕೊಂಡು ಪ್ರವಚನ ಕರ್ಕೊಂಡು ಹೋಗ್ಬಿಟ್ರು. ಅಬ್ಬಾಬಾಬಾ ಏನ್ ಪ್ರವಚನ, ಏನ್ ಬೊಂಬಾಟ್ ಹೇಳ್ಬಿಟ್ರು. ನಾಳೆಗೆ ಒಂದು ಗೊನಿ ಬಾಳೆಹಣ್ಣು ತಂದು ಕೊಟ್ಬಿಡಮ್ ಇವ್ರಿಗಂತ ಮನಸ್ಸಿನಾಗ ಸಂಕಲ್ಪ ಮಾಡಿದ್ ನಾನು. ಯಾವಾಗದು ಸತ್ವಗುಣಿ ಆದಾಗ, ಪ್ರವಚನ ಕೇಳಿ ಭಾರಿ ಖುಷಿ ಆದಾಗ ಒಂದು ಗೊನಿ ಬಾಳೆಹಣ್ಣು ತಂದಿಟ್ಬಿಡಮ್ ಅಂತ ಸಂಕಲ್ಪ ಮಾಡಿದ್ ನಾನು. ಆಯ್ತಂತೇಳಿ ಖುಷಿಯಾಗಿ ಮನಿಗೆ ಹೋಗ್ಯಾನ. ಮನಿಗೆ ಹೋಗಿದ್ಮೇಲೆ ಲೆಕ್ಕಾಚಾರ ಚಾಲು ಆಯ್ತು. ಯಾವ ಸನ್ಯಾಸಿ ಸ್ವಾಮಿ ಅವನಿಗೆ ಎದಕ್ಕೆ ಒಂದು ಗೊನಿ ಬಾಳೆಹಣ್ಣು ತಗೊಂಡು ಏನ್ ಮಾಡ್ತಾನೋ, ಎಷ್ಟಿತ್ತಾನೋ ಎಷ್ಟ್ ಬಿಡ್ತಾನೋ. ಅವನಿಗೆ ಬಾಳೆಹಣ್ಣು ಕೊಟ್ಟು ಒಂದು ಗೊನಿ ಸುಮ್ನೆ ಕೆಟ್ಟೋತವೋ ಬೇಡ, 1 ಡಜನ್ ಬಾಳೆಹಣ್ಣು ಕೊಟ್ರಾಯ್ತು. ಎಲ್ಲರೂ 1 ಡಜನ್ ಬಾಳೆಹಣ್ಣು ಇಟ್ಟು ನಮಸ್ಕಾರ ಮಾಡ್ತಾರ, ನಾವು 1 ಡಜನ್ ಬಾಳೆಹಣ್ಣು ಇಟ್ಟು ನಮಸ್ಕಾರ ಮಾಡೋದು ಆಯ್ತು. ಇದೇವದು ರಜೋಗುಣಿ. ಕೊಡ್ಬೇಕಂದವ ಸತ್ವಗುಣಿ. ಅವನೇ ಮನಿಗೆ ಹೋಗಿ 1 ಡಜನ್ ಇಟ್ಟರೆ ಸಾಕು ಅನ್ನವ ರಜೋಗುಣಿ. ಮುಂದೇನಾಯ್ತು, ಏಸೋ ಮಂದಿ ಬಾಳೆಹಣ್ಣು ಇಡ್ತಾರ. ಅವ ಏನ್ ಮಾಡ್ದ, 1-2 ಬಾಳೆಹಣ್ಣು ಒಯ್ದು ಬಿಡಮ್ ಜೋಬ್ನಾಗ ಇಟ್ಕೊಂಡು. ಏಸೋ ಮಂದಿ ಡಜನ್ ಇಟ್ಲೆ ಬಾಳೆಹಣ್ಣು ಇಟ್ಟು ನಮಸ್ಕಾರ ಮಾಡ್ತಿರ್ತಾರ. ನಮ್ದು 1 ಡಜನ್ ಬಾಳೆಹಣ್ಣು ತಗೊಂಡು ಅವ ಏನ್ ಮಾಡ್ತಾನ ಸ್ವಾಮಿ, ತಗೊಂಡ ಕಡೆ ಎತ್ತೇಳಕ್ಕೆ 2 ಬಾಳೆಹಣ್ಣು ಜೋಬ್ನಾಗ ಇಟ್ಕೊಂಡು ಬಂದಿದ್ನಂತೆ. ಎಲ್ಲರೂ ನಮಸ್ಕಾರ ಮಾಡಾಗ ನಾವು ಕಾಲೆಗೈಲೆ ಏನ್ ನಮಸ್ಕಾರ ಮಾಡೋದು ನಡೆ ಕಡೆ ಅಂತೇಳಿ 2 ಬಾಳೆಹಣ್ಣು ಇಟ್ಕೊಂಡು ಬಂದಿದ್ನಂತ. ಆಯ್ತು, ಅವು 2 ಬಾಳೆಹಣ್ಣು ಇಟ್ಕೊಂಡು ಬಂದ್ಮೇಲೆ ಇನ್ನ ಗುರುಗಳ ನಮಸ್ಕಾರ ಮಾಡ್ಲಕ್ ಒಬ್ಬೊಬ್ರು ಹೋಗ್ಲಕತ್ತಿದ್ರತ್ತ. ಇಷ್ಟೊಂದು ಬಾಳೆಹಣ್ಣು ತಗೊಂಡ ಸ್ವಾಮಿ ಏನ್ ಮಾಡ್ತಾನ, ಈ ಪ್ರವಚನ ಕೇಳಿ ಹಸಿವು ಆಗ್ಬಿಟ್ಟದ ಈಗ ನಮಗತ್ತೇಳಿ ಅವೆರಡು ಬಾಳೆಹಣ್ಣು ತಾನೇ ತಿಂದ್ಬಿಟ್ಟ. ತಿಂದೋಗಿ ಗುರುಗಳಿಗೆ ನಮಸ್ಕಾರ ಮಾಡಿದ್ನ. ಅವ ಯಾರು, ತಮೋಗುಣಿ. ಬರೇ ಜಿಪುಣತನ. ತಮೋಗುಣ. ಅದು ಮಾನ ಮರ್ಯಾದೆ ಅನ್ನೋದ್ರ ಕಡೆ ಅವ್ರಿಗೆ ಏನು ಲಕ್ಷಣ ಇರಂಗಿಲ್ಲ. ಬರೇ ಕಂಜೂಸ್ತನ ಮಾಡ್ತಿರ್ತಾರ. ಅದು ಏನದ ತಮೋಗುಣ ಪ್ರವೃತ್ತಿ. ಈ ರಜೋಗುಣಿ ತಮೋಗುಣಿಗಳು ಇಬ್ರು ಇದ್ದಲ್ಲಿ ಜಗಳ ಚಾಲು ಆಗ್ಬಿಡುತ್ತೆ, ಭೇದ ಬಂದ್ಬಿಡ್ತವು. ಸತ್ವಗುಣಿ ಇದ್ದನಂತಂದ್ರು ಮುಗದೆ ಹೋಯ್ತು, ದೊಡ್ಡ ಕಿರಿಕಿರಿ ಚಾಲು ಆಗ್ಬಿಡುತ್ತೆ. ತಮೋಗುಣಿಗಳು ಸತ್ವಗುಣಿಗಳಿದ್ದಲ್ಲಿ ಭಯಂಕರ ಡಿಫರೆನ್ಸ್ಗಳು ಬರ್ತಾವ. ರಜೋಗುಣಿ ತಮೋಗುಣಿ ಇದ್ದಲ್ಲಿ ಸ್ವಲ್ಪ ಡಿಫರೆನ್ಸ್ಗಳು ಇರ್ತಾವ. ಎಲ್ಲ ಪರಮಾತ್ಮ ಅಂತಂತ ಜೀವಿಗಳಿಗೆ ಜೊತೆ ಮಾಡಿ ನೋಡ್ತಿರ್ತಾನ. ಹೆಂಗ್ ಮಾಡ್ಬೇಕಪ್ಪ, ಇದು ಹೆಂಗ್ ಮಾಡ್ತಾರ ನೋಡಮ್ಮ ಅಂತೇಳಿ ಆಟ ಆಡಿಸ್ತಿರ್ತಾನ. ಆಯ್ತು, ಪರಮಾತ್ಮನ ಲಕ್ಷಣ ಮತ್ತು ಪರಾಶಕ್ತಿ ಯಾಕೆ ಹೆಂಗ್ ಕೆಲಸ ಮಾಡ್ತಾಳ, ಅದು ಮುಂದೆ ಏನೇನಾಗ್ತದ, ಯಾವ ರೀತಿ ಜಗತ್ತು ಸೃಷ್ಟಿ ಆಗ್ತದ ಅನ್ನೋದು ಮುಂದೆ ಹೇಳಮ್ಮ, ಇಲ್ಲ ರಾತ್ರಿ ಪಾಠದಾಗ ಹೇಳಮ್ಮ, ಇಲ್ಲ ರೇವಣ ಸಿದ್ಧರ ಪಾಠ ಹೇಳಮ್ಮ, ಯಾವ್ದಾರ ಹೇಳಮ್ ಬೇಕಾದಷ್ಟು. ಇವತ್ತು ರಾತ್ರಿ ಅದೇ ಹೇಳಮ್ಮ, ಇದ್ರದೇ ಹೇಳಮ್ ಕತೆ ಪೂರ್ತಿ. 3ನೇ ವಿಶ್ಲೇಷಣೆ ಮುಗಿಸ್ಬಿಡಮ್ ರಾತ್ರಿ, ನೋಡಮ್ ಟೈಮ್ ಸಿಗುತ್ತದ ಇಲ್ಲ. ಆಯ್ತು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಂಗಳಾರತಿ ಬಹಳ ಶಾರ್ಟ್ ಆಗಿ ಮಾಡ್ಬೇಕು. ಉದ್ದಕ್ಕೆ ಕಡಿಗೆ ಮುಗಿದ ಮೇಲೆ ನಿಮಗೆ ಗೊತ್ತಿದ್ದ ಸೋಸು ಶ್ಲೋಕಗಳು ಅನ್ಕೋತ್ ಕುಂದ್ರೋದಿಲ್ಲ. ಒಂದು ಹಾಡ ಹಾಡ್ಬೇಕು, ಓಂ ಶಾಂತಿ ಶಾಂತಿ ಅಂತಂದು ಮುಗಿಸ್ಬಿಡ್ಬೇಕು. ಎಲ್ಲ ಹೇಳೋವೆಲ್ಲ ಹೇಳಿರ್ತಾವ. ಎಲ್ಲ ಸ್ತೋತ್ರಗಳು ಹೇಳ್ಕೊತ್ ಕೂತ್ಕೆ ಉದ್ದಕ್ಕೆ ಮಾಡ್ಕೊತ್ ಕೂತರ ಕಡೆಗೆ ಹೋಗೋರಿಗೆ ಬೇಸರ ಆಗಂಗ ಆಗಬಾರ್ದು. ಮಂಗಳಾರತಿ ಶಾರ್ಟ್ ಅಂಡ್ ಸ್ವೀಟ್ ಇರ್ಬೇಕು. ಚಂದ ನೀಟಾಗಿ ಪ್ರಾಸಬದ್ಧವಾಗಿ ಲಾಸ್ಟಿಗೆ ಚಂದ ಯಾರಿಗೆ ಹಾಡ ಹಾಡ್ಲಕ್ ಬರ್ತದ ಅವರು ಹಾಡ್ಬೇಕು. ಸುಮ್ಮನೆ ಏನು ಮಂಗಳಾರತಿ ಮಾಡ್ತಿರೋ ಏನ್ ಹಾಡ್ತಿರೋ ಅದು ಆನಂದನೇ ಆಗಂಗಿಲ್ಲ. ಲಾಸ್ಟಿಗೆ ಏನ್ ಬಿಡಪ್ಪ ಇದನ್ನ ಮಾಸ್ಟರ್ ಏನ್ ಮಾಡ್ತೀರಿ ಮಾಸ್ಟರ್, ಒಳ್ಳೇದ. ನಮಸ್ಕಾರ. ನಿರ್ಗುಣ ತ್ರಿಗುಣ ನಿತ್ಯ ಸಮರಸ ಅಂತ ಇದಕ್ಕೆ ಪರಾಶಕ್ತಿ ಯಾವ ಹೇಳ್ತಾರೆ? ನಿತ್ಯ ಸಮರಸ ಅಂತಂದ್ರ ಇಬ್ರು ಯಾವಾಗ್ಲೂ ಜೊತೆಯಾಗೇ ಇರ್ತಾರ ಅಂತ. ನಿತ್ಯ ಸಮರಸ ಇಬ್ರು ಕೂಡೆ ಬಂದಂಗ್ರಿ. ಇಬ್ರು ಕೂಡೆ, ಇಬ್ರು ಜೋಡಾಗಿದ್ದು ಅದಕ್ಕೇನು ಪ್ಲಸ್ ಮೈನಸ್ ಏನ್ ಇರಂಗಿಲ್ಲ, ಯಾವಾಗೂ ಜೊತೆಯಾಗಿರ್ತಾರ ಅಂತ.
ಪ್ರಕೃತಿ ಜೊತೆಗೆ ಬ್ರಹ್ಮ ಜೊತೆಗೆ ಇರ್ತಾನ. ಪ್ರಕೃತಿ ನಿಮಗ ಬ್ರಹ್ಮನನ್ನ ನೋಡ್ಲಕ್ ಆಗ್ಲಿಲ್ಲ ಅಂದ್ರೆ ಪ್ರಕೃತಿಯನ್ನ ನೋಡಿದ್ರೂ ಬ್ರಹ್ಮನ ಕಲ್ಪನೆ ಮಾಡ್ಕೊಳ್ರಿ, ಅದಕ್ಕೆ ಆಧಾರ ಬ್ರಹ್ಮನೇ ಅದನಂತ. ಪ್ರಕೃತಿಯನ್ನ ಬಿಟ್ಟು ಬ್ರಹ್ಮನನ್ನ ನೋಡ್ಲಿಕ್ಕೆ ಪ್ರಯತ್ನ ಮಾಡೋದು ಆಧ್ಯಾತ್ಮಿಕ ದೃಷ್ಟಿ. ಒಂದ್ ವೇಳೆ ನಿಮಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಶುದ್ಧ ಬ್ರಹ್ಮನನ್ನ ನೋಡ್ಲಿಕ್ಕಾಗಲಿಲ್ಲ ಅಂದ್ರೆ ಪ್ರಕೃತಿಯನ್ನೇ ಬ್ರಹ್ಮ ಅಂತ ನೋಡ್ರಿ. ಬ್ರಹ್ಮ ಪ್ರಕೃತಿ ಒಳಗೆ ಅದನ, ಅದು ಅವನು ಬಿಟ್ಟು ಯಾವ ವಸ್ತುನೂ ಇಲ್ಲ. ನಿಮಗೇನು ನೋಡ್ತೀರಿ ಅದೆಲ್ಲ ಬ್ರಹ್ಮ ಅಂತ ತಿಳಿರಿ, ಅದು ಒಂದು ಸೂತ್ರ. ಇಲ್ಲ ಏನು ನೋಡ್ತೀರಿ ಅದನ್ನೆಲ್ಲ ಬಿಟ್ಟು ಬ್ರಹ್ಮನನ್ನ ನೋಡುವ ಪ್ರಯತ್ನ ಮಾಡ್ರಿ. ನಾಮ ರೂಪಾತ್ಮಕ ಜಗತ್ತನ್ನ ಬಿಟ್ಟು ತ್ಯಜಿಸಿ ಬ್ರಹ್ಮನನ್ನ ನೋಡಬೇಕಾಗಿದ್ದು ಆಧ್ಯಾತ್ಮಿಕ ಸಾಧನೆ. ಮತ್ತು ಆಧ್ಯಾತ್ಮಿಕ ಸಾಧನೆ ಪ್ರಕಾರ ನಾಮ ರೂಪ ಬಿಟ್ರೆ ಅಲ್ಲೇನಿರ್ತದ್ರಿ ಅನ್ಕೋತ್ ಕುಂದಿರ್ತಿದ್ರಿ ಅಂತಂದ್ರ ಆ ನಾಮ ರೂಪದೊಳಗೂ ಅವನೇ ಅದನ, ಅವನು ಬಿಟ್ಟು ಯಾವ ವಸ್ತುನೂ ಇಲ್ಲ. ಹಿಂಗಾಗಿ ಆ ನಾಮರೂಪಾತ್ಮಕ ವಸ್ತುವಿನಲ್ಲೇ ನೀವು ಬ್ರಹ್ಮ ಎನ್ನುವ ಪವಿತ್ರ ಭಾವ ತಾಳ್ರಿ, ಶ್ರೇಷ್ಠವಾದ ಭಾವ ತಾಳ್ರಿ ಅಂತ ಎರಡು ರೀತಿ ಮಾರ್ಗದರ್ಶನಗಳದಾವ. ಅವನಿಂದ ಹೊರತಾದ ಯಾವ ವಸ್ತುಗಳೂ ಇಲ್ಲ, ಎಲ್ಲವೂ ಅವನೇ ಆಗ್ಯಾನ. ಲಿಂಗನೂ ಅವನೇ ಆಗ್ಯಾನ, ವಿಗ್ರಹನೂ ಅವನೇ ಆಗ್ಯಾನ, ಜೀವನೂ ಅವನೇ ಆಗ್ಯಾನ, ಈಶ್ವರನು ಅವನೇ ಆಗ್ಯಾನ, ಮಾಯನು ಅವನೇ ಆಗ್ಯಾನ, ಪ್ರಕೃತಿನೂ ಅವನೇ ಆಗ್ಯಾನ, ಎಲ್ಲನೂ ಅವನೇ. ಅವನು ಬಿಟ್ಟು ಯಾವ ವಸ್ತುಗಳು ಇಲ್ಲ. ನಿತ್ಯ ಸಮರಸ. ಈಗ ದೀಪ ದೀಪ್ತಿ, ಸೂರ್ಯನ ಕಿರಣ, ರವಿ ರಶ್ಮಿ, ಚಂದ್ರ ಚಂದ್ರಿಕೆ, ಮಾತು ಅರ್ಥ, ಇವೆಲ್ಲ ಏನದ ಯಾವಾಗಲೂ ಜೊತೆ ಜೊತೆಯಾಗಿ ಅದಾವ, ಅವೇನು ಭಿನ್ನ ಅದಾವೇನೋ. ನಿತ್ಯ ಸಮರಸ ಬಿಟ್ಟು ಸಪರೇಟ್ ಇಲ್ಲೇ ಇಲ್ಲವು. ಹಣಿಗಟ್ಟಿಗೂ ಹಚ್ಕೊಂಡು ತಿಕಿಳಿ ಇರ್ತದಲ್ಲ, ಅದು ಯಾವಾಗಲೂ ಹಚ್ಕೊಂಡೇ ಇರ್ತಾರೆ ಹೆಣ್ಮಕ್ಳು ಹಗಲು ರಾತ್ರಿ. ನಿತ್ಯ ಸಮರಸ. ಲಿಂಗ ಭಕ್ತ ಲಿಂಗ ಬಿಟ್ಟಿರಂಗಿಲ್ಲ, ಯಾವಾಗ ನಾವು ಲಿಂಗದ ಜೊತೆಗೆ ನಿತ್ಯ ಸಮರಸ. ಬ್ರಹ್ಮಲೀನ, ವೈಕುಂಠವಾಸಿ, ಕೈಲಾಸವಾಸಿ ಹಿಂಗೆಲ್ಲ ಬರಿತೀವಲ್ಲ, ಅದು ಬರಿಬೇಕಾದ್ರೆ ಎಂಥವ್ರಿಗೆ ಬರಿಬೇಕ್ರಿ? ಅವು ಲಿಂಗೈಕ್ಯ ಅಂತ ಬರಿತೀವಲ್ಲ, ಅವ ಬದುಕಿರಾಗೆ ಲಿಂಗೈಕ್ಯ ಆಗಿರ್ಬೇಕವ. ಅಂತವನಿಗೆ ಸತ್ತ ಮೇಲೆ ಲಿಂಗೈಕ್ಯ ಅಂತ ಬರಿಬೇಕು. ಬದುಕಿರಾಗೆ ಅವ ಅದೆಲ್ಲ ಆಗಿರ್ಬೇಕವ. ಬ್ರಹ್ಮಲೀನ ಆಗಿರ್ಬೇಕು, ಬ್ರಹ್ಮ ಜ್ಞಾನದೊಳಗೆ ಮುಳುಗಿರ್ಬೇಕವ, ಬ್ರಹ್ಮಲೀನ ಆಗಿರ್ಬೇಕು. ಬದುಕಿದ್ದಾಗೆ ಅವ ಬ್ರಹ್ಮಲೀನ ಆಗಿದ್ನು ಅಂತಂದ್ರೆ ಸತ್ತ ಮೇಲೂ ಅವನು ಬ್ರಹ್ಮಲೀನ. ಈಗ ಬದುಕಿದ್ದಾಗ ಕ್ರಿಯಾದಲ್ಲಿ ಬ್ರಹ್ಮಲೀನ ಇದ್ದವ, ಸತ್ತ ಮೇಲೆ ನೀವೆಲ್ಲರೂ ಏನ್ ಹೇಳ್ಬೇಕು? ಭಾವದಲ್ಲಿ ಬ್ರಹ್ಮಲೀನ. ಬದುಕಿದ್ದಾಗೆ ಅವ ಬ್ರಹ್ಮಲೀನ ಇದ್ನಪ್ಪ, ಸತ್ತ ಮೇಲೆ ಬ್ರಹ್ಮಲೀನ, ಅದು ಭಾವ ಬ್ರಹ್ಮಲೀನ. ಬದುಕಿದ್ದಾಗ ಕ್ರಿಯಾ ಬ್ರಹ್ಮಲೀನ, ಕ್ರಿಯಾದಾಗೆಲ್ಲ ಸಂಸಾರದಾಗ ಲೀನಾಗಿ ಸತ್ತವನಿಗೆ ಬ್ರಹ್ಮಲೀನ ಅನ್ನಂಗಿಲ್ಲ. ಬದುಕಿದ್ದಾಗ ಕ್ರಿಯಾದೊಳಗ ಬರೇ ಮಂಗನೆಪ್ಪರ್ ಮಾಡಿ ಸಂಸಾರದಾಗ ಮುಳುಗಿ ಮೇಲೆ ಅವನು ಸತ್ತವನಿಗೆ ಲಿಂಗೈಕ್ಯ ಅನ್ನಂಗಿಲ್ಲ. ಬದುಕಿರಾಗೆ ಕೈಲಾಸವಾಸಿ ಆಗಿರ್ಬೇಕವ. ಶಿವ ಸಾಯುಜ್ಯ ಸಾಧಿಸಿ ಶಿವನ ಜೊತೆಗೆ ಶಿವನಲ್ಲಿ ಶಿವ ಸ್ವರೂಪಿ ಆಗಿದ್ನು ಅಂತಂದ್ರೆ ಅವ ಲಿಂಗೈಕ್ಯ, ಶಿವ ಸಾಯುಜ್ಯ ಹೊಂದಿದ ಅಂತ ಹೇಳಕ್ ಬರ್ತಾವ. ಮಾತಿಗೆ ಅವ ಅಂತಿರ್ತಾನೆ, ಪರಮಾತ್ಮ ಅದನ್ ಬಿಡಪ್ಪ, ಶಿವ ಅದನ್ನ ನಾ ಯಾಕೆ ಚಿಂತೆ ಮಾಡ್ಲಿ, ದೇವ್ರಿಟ್ಟಂಗಾಲಿ ದೇವ್ರ ಅದನ್ನ ನಮ್ಗೆ ಯಾಕಪ್ಪ ಇದ್ರದು ಅಂತೇಳಿ ಅಂತಿರ್ತಾನ. ಅವ ಶಿವನನ್ನ ಬಿಟ್ಟು ಬೇರೆ ಏನು ನೆನ್ಸಲ್ಲಪ್ಪ, ಯಾವಾಗನು ಶಿವ ಸಾಯುಜ್ಯದಾಗ ಶಿವನನ್ನ ನಂಬಿದವನ ಅಂತೇಳಿ ಜಗತ್ತಿನಾಗ ನಿಮ್ಗೆಲ್ಲರಿಗೂ ಕಾಣಿಸ್ತಿರ್ತಾನವ. ಬ್ರಹ್ಮಲೀನ, ಲಿಂಗೈಕ್ಯ, ಶಿವ ಸಾಯುಜ್ಯ ಎಲ್ಲಾನು ಕಾಣಿಸ್ತಿರ್ತಾನೆ. ಅವರು ಕ್ರಿಯೆ ಒಳಗ ಲಿಂಗೈಕ್ಯ ಆಗಿದ್ರು ಅಂತಂದ್ರೆ ಸತ್ತ ಮೇಲೆ ಅವರಿಗೆ ಲಿಂಗೈಕ್ಯ ಅನ್ಬೇಕು. ಬದುಕಿರೋ ಟೈಮ್ನೊಳಗೆ ಮಂಗ್ಯಾನೆಪ್ಪರ್ ಮಾಡಿದ್ಮೇಲೆ ಕಡಿಗೆ ಅವನಿಗೆ ಲಿಂಗೈಕ್ಯ ಅಂತಂದ್ರೆ ಎಂತ ಲಿಂಗೈಕ್ಯ ಅದ್ರ ಲಿಂಗೈಕ್ಯ?
ಅದೇ ಮತ್ತೆ ವೈಕುಂಠ ವಾಸಿ ಆದ್ರು ಕೈಲಾಸ ವಾಸಿ ಆದ್ರು ಅಂತಂದ್ರ ಅವ್ರು ಬದುಕಿದ್ದಾಗೆ ವೈಕುಂಠದಲ್ಲಿ ಇದ್ದಂಗ ಆನಂದ ಇರ್ಬೇಕು ಅವ್ರು. ಅಲ್ಲಪ್ಪ ಲಾಸ್ಟಿಕ್ ವಿಚಾರಿಸಿದ್ದೇವೆ ಅಂದ್ರೆ ಕೈಲಾಸಕ್ಕೆ ಹೋಗಾಕ ಲಿಂಗೈಕ್ ಆಗಕ್ಕ ಯೋಗ್ಯಿಲ್ಲ ಅಂದಾಗ ವಿಷಾದಿಸಿದ್ದೇವೆ ಅಂತಂದ್ರೆ ಏನಾಯ್ತು, ನಮ್ಮಿಂದ ಅಗಲಿದ್ರು ಅಂತ ವಿಷಾದ. ಕೈಲಾಸವಾಸಿ ಆಗಿದ್ರು ಕೂಡ ಅವರು ಕೈಲಾಸವಾಸಿ ಆಗಿದ್ದಕ್ಕೆ ನಮಗ್ ವಿಷಾದ ಅಲ್ಲ, ಅವ್ರು ಕೈಲಾಸವಾಸಿ ಆಗಿದ್ದಕ್ಕೆ ನಾವು ಸಂತೋಷ ಪಡ್ತೀವಿ. ಆದರೆ ನಮ್ಮಿಂದ ಅಗಲಿದ್ರಲ್ಲ, ನಮ್ಮಲ್ಲಿ ಇಲ್ಲಲ್ಲ ಈಗ ಅವರು, ಅದಕ್ಕೆ ವಿಷಾದ. ನಮ್ಮಿಂದ ಬಿಟ್ಟು ಹೋದ್ರಪ್ಪ, ಅಗಲಿದ್ರು ಅಂತ. ಆದ್ರೆ ಈ ಶಬ್ದಗಳು ಎಲ್ಲಿ ಬರಿಬೇಕಪ್ಪ ಅಂದ್ರೆ ಇಲ್ಲಿ ಬರಿಬೇಕು. ಉಳಿದವರಿಗೆಲ್ಲ ಏನು, ವಿಧಿವಶರಾದರು. ಅವನ ಬರದಾಗ ಏನ್ ಪಾಪ ಪುಣ್ಯ ಅನುಭವಿಸ್ಲಕ್ ಬಂದಿದ್ದ ಅದಿಟ್ಟು ಅನುಭವಿಸಿದ, ಅದೊಂದು ಅವನ ಜೀವನದ ವಿಧಿ, ಜಗಕ್ಕಿಕ್ಕಿದ ವಿಧಿ. ಕಡೆಗೆ ಅವನು ಒಂದಿನ ಇಂಥ ದಿನ ಸಾಯ್ಬೇಕತ್ತಿತ್ತು, ಸತ್ತ, ವಿಧಿವಶರಾದರು ಅಷ್ಟೇ. ಬದುಕಿರುವಾಗನೇ ಅವನು ಲಿಂಗೈಕ್ಯ ಆಗಿದ್ದ, ತ್ರಿಕಾಲ ಲಿಂಗ ಪೂಜಾ ನಿಷ್ಠನಾಗಿ ಅವನು ಏನಾರ ಮಾಡ್ತಿದ್ನಂತಂದ್ರೆ ಅವನು ಲಿಂಗೈಕ್ಯ ಅಂತಾರ. ಬೆಳಕು ಬನ್ನೇರಿ ತುಂಗ ಮಹಿಮಾರೂಢ ಗುರುವಿಗೆ ಲಿಂಗ ಭಂಗದಿ ಪೂರ್ಣ ಲಿಂಗದ ರೂಪನಾದವಗೆ ಪ್ರಸಂಗ ತೊರೆಯುತ್ತ ನಿಸ್ಸಂಗ ಪರಮನಿಯೆಂದು ಬೋಧಿಸಿ ಮಂಗಲಾಂಗನ ಸಂಗ ಸುಖದೊಳಗಿರಿಸಿದಾತನಿಗೆ ಮುದ್ದೆಯಾಗಿ ಹನಾಮ ರೂಪದ ಶುದ್ಧಿ ತೆಗೆಯದೆ ಶುದ್ಧ ಚಿನ್ಮಯ ನಿದ್ದೆಯನ್ನುತ ಮುದ್ದು ಮಗನಿಗೆ ಬೋಧೆ ಮಾಡುವಗೆ ನಿದ್ದೆಯಿಲ್ಲದೆ ಇದ್ದು ಬೆಳಗುವ ಶುದ್ಧರು ಶಶಿತಾರೆ ಬೆಳಗನು ಪೊದ್ದರಿ ಹತ ಬುದ್ಧ ಬೊಮ್ಮವೆ ಎಂದು ಬೋಧಿಪಗೆ ಸತ್ತು ಚಿತ್ತಾನಂದ ನಿತ್ಯನು ಮತ್ತೆ ಪೂರ್ಣನು ಪರಮ ಬೊಮ್ಮನು ಸುತ್ತು ಇರುತ್ತೀರೆ ಸತ್ತು ಪುಟ್ಟುವೆನೆಂಬ ಭ್ರಮವೇಗೆ ಎದ್ದ ನೋಡಲು ತಾನೇ ಇರುತ್ತೀರೆ ಮತ್ತೆಯೊಬ್ಬರ ಸುದ್ದಿ ಎತ್ತದೆ ಚಿತ್ತದೊಳು ತಾ ಶಾಂತನಾಗಿರು ಎಂದು ಬೋಧಿಪಗೆ ಮಂಗಲಾರತಿ ಬೆಳಗು ಬನ್ನಿರೆ ತುಂಗ ಮಹಿಮಾರೂಢ ಗುರುವಿಗೆ ಲಿಂಗ ಭಂಗದಿ ಪೂರ್ಣ ಲಿಂಗದ ರೂಪನಾದವಗೆ ಅಂಗ ಮೂರರ ಸಂಗ ತೊರೆಯುತ್ತ ನಿಸ್ಸಂಗ ಪರಮನೆ ಎಂದು ಬೋಧಿಸಿ ಮಂಗಲಾಂಗನ ಸಂಗ ಸುಖದೊಳಗಿರಿಸಿದಾತನಿಗೆ ಮಂಗಲಾಂಗನ ಸಂಗ ಸುಖದೊಳಗಿರಿಸಿದಾತನಿಗೆ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿ 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 ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಓಂ ಶಾಂತಿ ಶಾಂತಿ ಶಾಂತಿ